ಪ್ಲೇ ಮಾಡೋದಕ್ಕೆ ಮಾಡ್ತಾರೆ ಅವರು. ಹಲೋ ಪುಟ್ಟಣ್ಣ ಚಿತ್ರದ ಶತದಿನೋತ್ಸವ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಮುಖ್ಯ ಅತಿಥಿಗಳಿಗೆ ಸ್ವಾಗತವನ್ನು ಕೋರಿ ವೇದಿಕೆ ಮೇಲೆ ಕರೆಸಿದ್ದಾಯಿತು. ಈಗ ನಿಮ್ಮೆಲ್ಲರ ನೆಚ್ಚಿನ ಹಾಸ್ಯ ನಟರಾದ ಲಯ ಕೋಕಿಲ ಅವರಿಂದ ಒಂದೆರಡು ಒಳ್ಳೆಯ ಹಿತವಚನಗಳನ್ನು ಹೇಳೋದಕ್ಕೆ ನಮ್ಮ ಪ್ರೇಕ್ಷಕರು ಕಾಯ್ತಾ ಇರ್ತಾರೆ. ಲಯ ಕೋಕಿಲ ಸರ್. ಎಲ್ರಿಗೂ ನಮಸ್ಕಾರ. ಎಷ್ಟು ಖರ್ಚು ಮಾಡಿ ಅದ್ಧೂರಿಯಾಗಿ ಮಾಡಿ ಒಳ್ಳೊಳ್ಳೆ ಸೆಲೆಬ್ರಿಟಿನ ಕರೆಸಿ ಮಾಡೋಂಥ ಸಿನಿಮಾಗಳೇ ಇವಾಗ ಡಮ್ ಅಂತ ವೇಸ್ಟ್ ಆಗ್ತಾಯಿದೆ. ಫಸ್ಟ್ ಡೇ ಫಸ್ಟ್ ಶೋ ಔಟ್ ಆಗ್ತಾಯಿದೆ. ಅಂಥದ್ರಲ್ಲಿ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಳ್ಳೆಯ ಮನಸ್ಸು, ಒಳ್ಳೆಯ ಹೃದಯ ಮತ್ತು ಹೆಲ್ಪಿಂಗ್ ನೇಚರ್ ಇರುವಂತಹ ನಮ್ಮ ವಿಜಯ್ ಕುಮಾರ್ ಸರ್ಗೆ ಎಲ್ಲ ದೇವರು ಜೊತೆಯಲ್ಲೇ ಇದ್ದಾರೆ. ಯಾಕಂದರೆ ಅವ್ರು ಮಾಡಿರೋ ಎಲ್ಲ ಫಿಲಿಮ್ಗಳು ಸಕ್ಸಸ್ ಆಗ್ತಾಯಿದೆ. ಇನ್ನು ಮುಂದಕ್ಕೆ ಅವ್ರು ಮಾಡಿರೋ ಗುಲಾಬಿ ಚಿತ್ರನೂ ಸಕ್ಸಸ್ ಆಗಲಿ ಅಂತ ನಾನು ಬೇಡ್ಕೋತೀನಿ. ಮತ್ತು ಎಲ್ಲ ಟೆಕ್ನಿಷಿಯನ್ಗೆ ಸುಮ್ಮನೆ ಪಿಕ್ಚರ್ ಹಿಟ್ಟಾಗಕ್ಕೆ ಸಾಧ್ಯ ಇಲ್ಲ. ಅದು ಕ್ಯಾಮ್ರಾಮ್ಯಾನ್, ಕೋ ಆರ್ಟಿಸ್ಟ್ಗಳು ಎಲ್ಲ ಮಾಡಿದ್ರೆ ಒಂದು ಚಿತ್ರ ಕಾರಣ. ಅದು ಸ್ಕ್ರಿಪ್ಟ್ ರೈಟ್ರೇ ಇರಬೇಕು, ಸಾಂಗ್ ರೈಟ್ರೇ ಇರಲಿ, ಎಲ್ಲರದು ಇದರಲ್ಲಿ ಪಾಲಿರ್ತದೆ. ಇದು ಗುಲಾಬಿ ಚಿತ್ರನೂ ಇದೇ ಥರ 100 days ಓಡಲಿ ಅಂತ ದೇವ್ರನ್ನ ಪ್ರಾರ್ಥಿಸ್ತೀನಿ. ನಮಸ್ಕಾರ. ನಮ್ಮ ಒಂದು ಸಿನಿಮಾದ ಅವರ ಪರಿಶ್ರಮದ ಬಗ್ಗೆ ಮತ್ತು ದೊಡ್ಡಣ್ಣ ರಕ್ಷಕ್ ವಿಜಯಗಳನ್ನು ಹೇಳಿದರು, ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ನಮ್ಮ ಶ್ರೀ ಜಯಾನಂದ್ ಸಾಹೇಬರು ನವಲಗುಂದ ಥಿಯೇಟ್ರ್ನ ಮಾಲೀಕರು, ಅವರು ಒಂದೆರಡು ನಮಸ್ಕಾರ. ನಾನು ನವಲಗುಂದ ಸಿದ್ಧಲಿಂಗ ಚಿತ್ರಮಂದಿರದ ಮಾಲೀಕರು ಮಾತಾಡ್ತಾರೆ. ಹಲೋ. ಒಳ್ಳೆ ಪಿಕ್ಚರ್ ಬಂದರೆ ಕೊಟ್ಟರೆ ಚಲೋ ಹೋಗ್ತಿತ್ತು ಒಂದು ಗ್ಯಾರಂಟಿ ಆಯಿತು. ಹೆಚ್ಚು ಥಿಯೇಟ್ರ್ ಮುಚ್ಚು ಪೊಸಿಷನ್ ಬಂದಿದ್ವಲ್ಲ, ಬಟ್ ಈ ಪಿಕ್ಚರ್ಲಿಂದ ನಮಗೆ ಒಂದು ವಿಟಾಮಿನ್ ಸಿಕ್ಕಂಗಾಗಿದೆ. ಅದಕ್ಕೆ ಇದೇ ರೀತಿ ಎಲ್ಲ ವಿಜಯ್ ಸರ್ ಪ್ರಯತ್ನ ಮಾಡಿ ನಮ್ಮ ದಸಿ ಸೆಂಟ್ರಿಗೆಲ್ಲ ಪಿಕ್ಚರ್ ಕೊಟ್ಟರೆ ಥಿಯೇಟ್ರ್ ಬದುಕ್ತಾವ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರೆಲ್ಲ ಇದೆ ಇತಿಹಾಸ. ನನ್ನ ಹೆಸರು ಅಶೋಕ್ ಚಕ್ರವರ್ತಿ, ನಿರ್ದೇಶಕ. ಮೊದಲಿಗೆ ಒಂದು ವಿಷಯನ ಮಾತಾಡಬೇಕು ಅಂದರೆ ಆ ವ್ಯಕ್ತಿ ಬಗ್ಗೆ ತುಂಬ ತಿಳ್ಕೊಬೇಕು. ಆ ವ್ಯಕ್ತಿತ್ವಗಳು ತುಂಬ ಅರ್ಥ ಮಾಡ್ಕೊಂಡಿರೋರು ಆ ವ್ಯಕ್ತಿನ ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಒಂದು ಸಣ್ಣ ಕತೆ, ಅದು ಆ್ಯಕ್ಚುಲಿ ಬೋರ್ ಹೊಡ್ಸಲ್ಲ ನಿಮಗೆ. ಒಂದು ಕಾಡಲ್ಲಿ ಒಂದು ದೊಡ್ಡ ಮರ ಇದೆ. ಆ ಮರ ಅಲ್ಲಿರುವಂತಹ ಪಕ್ಷಿಗಳಿಗೆ, ಅಲ್ಲಿರುವಂತಹ ವಾತಾವರಣ, ಹಕ್ಕಿಗಳಿಗೆ ನೆರಳು ಕೊಡುತ್ತೆ. ಆ ಮರ ಎಲ್ಲಿಗೂ ಹೋಗೋದಿಲ್ಲ, ಆದರೆ ಅಲ್ಲಿರೋ ಹಕ್ಕಿ ಪಕ್ಷಿಗಳಾಗಿರ್ಬೋದು, ಅಲ್ಲಿರೋ ಪ್ರಾಣಿಗಳಾಗಿರ್ಬೋದು, ಆ ನೆರಳನ್ನು ಹುಡ್ಕೊಂಡು ಹೋಗ್ತಾರೆ. ಕೊನೆಗೆ ಆ ಮರನೇ ಇಲ್ದಿರಬೇಕಾದ್ರೆ ಆ ಪಕ್ಷಿ ಇನ್ನೊಂದು ಮರನ ಹುಡ್ಕೊಂಡು ಹೋಗುತ್ತೆ. ಇಲ್ಲಿರೋ ಪರಿಸ್ಥಿತಿ ಎಲ್ಲರದ್ದು ಹಾಗಾಗಿದೆ. ಒಬ್ಬ ನಿರ್ಮಾಪಕ ಇದ್ದಾಗ ಆ ನಿರ್ಮಾಪಕನ ಉಳಿಸುವಂತಹ ಪ್ರಯತ್ನದಲ್ಲಿ ನಾವು ಏನು ಇಷ್ಟು ಜನ ಟೆಕ್ನಿಷಿಯನ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದೀವಿ, ಅದು ಉಳಿಸುವಂಥ ಪ್ರಯತ್ನಗಳು ಯಾರೂ ಮಾಡ್ತಾ ಇಲ್ಲ. ಆ ಮರ ಇನ್ನೇನು ಇಲ್ಲ ಅಂದಾಗ ಅಯ್ಯಯ್ಯೋ ಇಲ್ಲೊಂದು ಮರ ಇತ್ತಲ್ಲ, ಇಲ್ಲೊಬ್ಬ ನಿರ್ಮಾಪಕ ಇದ್ನಲ್ಲ, ಅವ್ನು ನಮಗೊಂದು ಅವಕಾಶ ಕೊಟ್ಟನಲ್ಲ, ಅವನಿಂದ ನಾನೊಬ್ಬ ಹೀರೋ ಆದ್ನಲ್ಲ, ಅವನಿಂದ ನಾನೊಬ್ಬ ಹೀರೋಯಿನ್ ಆದ್ನಲ್ಲ, ಅವನಿಂದ ನಾನು ಸಿನಿಮಾಟೋಗ್ರಾಫರ್ ಆದ್ನಲ್ಲ, ಅವನಿಂದ ನಾನು ಹಿಂಗಾದ್ನಲ್ಲ ಅನ್ನುವಂಥ ಪರಿಜ್ಞಾನಗಳು, ಪರಿಕಲ್ಪನೆಗಳು ಮತ್ತು ನಿಯತ್ತು, ನ್ಯಾಯ, ಸಂಬಂಧಗಳು ಇಲ್ಲದೇ ಇರುವಂತಹ ಇವತ್ತಿನ ನಮ್ಮ ಕಲಾವಿದರು ಸ್ವಲ್ಪ ಜನ. ನಮ್ಮ ನಯ ಕೋಕಿಲ ಸರ್ ಇರುವ ಪರಿಶ್ರಮದಲ್ಲಿ ನೋಡಿ ಅವ್ರು ಎಷ್ಟು ಮುದ್ದಾಗಿ ಮಾತಾಡಿದ್ರು, ಕಲಾವಿದರನ್ನ ಅಷ್ಟು ಚೆನ್ನಾಗಿ ಗೌರವಿಸಿದ್ರು. ಅಂಥ ಪರಿಸ್ಥಿತಿ ಇವತ್ತಿನ ಕಲಾವಿದರಿಗೆ ಯಾವತ್ತೂ ಇಲ್ಲ. ಸೊ ನನ್ನ ಪ್ರೀತಿಯ ಸ್ನೇಹಿತರು ವಿಜಯಕುಮಾರ್ ಸರ್, ನೀವು ತುಂಬ ಚೆನ್ನಾಗಿರಬೇಕು. ನಿಮ್ಮಂಥ ನಿರ್ಮಾಪಕರನ್ನ ನಾವು ಉಳಿಸ್ಕೊಬೇಕು. ಹೆಚ್ಚಿನ ಸಿನಿಮಾಗಳನ್ನ ದೊಡ್ಡನ ಪುಟ್ಟನ, ರಕ್ಷಕ, ನೆಕ್ಸ್ಟ್ ಸಿನಿಮಾ ಗುಲಾಬಿ, ಇನ್ನೊಂದು ಮತ್ತೊಂದು ಸಿನಿಮಾಗಳು ಬರಬೇಕಂದ್ರೆ ಎಲ್ಲ ಈ ಸಿನಿಮಾದಲ್ಲಿ ಮಾಡಿರುವಂಥ 100 ಟೆಕ್ನಿಷಿಯನ್ಸ್ ಇರ್ಬೋದು, ಇಲ್ಲೊಂದು 5 ಟೆಕ್ನಿಷಿಯನ್ಸ್ ಇರ್ಬೋದು,
ಒಂದು ಶೇರ್ಸ್ ಆಗಲಿ, ಲೈಕ್ಸ್ ಆಗಲಿ, ಸಿನಿಮಾ ಥಿಯೇಟ್ರ್ ಗಂಟ ಬರೋದಾಗಿರಲಿ, ದಯವಿಟ್ಟು ಮಾಡಿ. ಯಾಕಂದರೆ ದೊಡ್ಡಣ್ಣ ಪುಟ್ಟಣ್ಣ ಒಂದು 100 ರೂಪಾಯಿ ಕೊಟ್ಟು ಒಬ್ಬ ಸಿನಿಮಾ ಥಿಯೇಟ್ರಿಗೆ ಹೋಗೋದಿಲ್ಲ. ಅಂಥದ್ರಲ್ಲಿ ಒಂದು ಸಿನಿಮಾ ಥಿಯೇಟ್ರಲ್ಲಿ 100 ದಿವಸ ಓಡಿಸಿದಾನಂದರೆ ಅದೆಲ್ಲವೂ ಕಾರಣ ನಮ್ಮ ವಿಜಯ್ ಕುಮಾರ್ ಸರ್ ಮಾತ್ರ. ಈ ಹಾಳದ ಮರದ ನೆರಳಲ್ಲಿ ಇದ್ದಂತಹ ಬೆಳೆದಂತಹ ಸಣ್ಣ ಪುಟ್ಟ ಕಲಾವಿದರಾಗಿರ್ಬೋದು, ದಯವಿಟ್ಟು ಅವ್ರನ್ನ ಉಳಿಸ್ಕೊಳ್ಳಿ, ಅವ್ರನ್ನ ಪ್ರೀತಿಸಿ ಅಂತ ಹೇಳ್ತಾ, ಈ ವೇದಿಕೆ ಮೇಲೆ ಕೂತಿರುವಂತಹ ನಮ್ಮಂತಹ ನಮ್ಮ ಸಾಗರ್ ಸರ್ ಆಗಿರ್ಬೋದು, ಲಯಕೋಕಿಲ ಸರ್ ಆಗಿರ್ಬೋದು, ಮತ್ತು ಆ ಥಿಯೇಟ್ರನ್ನ ಓಡಿಸಿದಂಥ ವ್ಯಕ್ತಿ ಆಗಿರ್ಬೋದು, ಈ ವೇದಿಕೆ ಮೇಲೆ ಮಾತಾಡೋಕ್ಕೆ ಅವಕಾಶ ಪದೇ ಪದೇ ಕೊಡ್ತಿರುವಂತಹ ನನ್ನ ಪ್ರೀತಿ ಸ್ನೇಹಿತರಾದ ವಿಜಯ್ ಕುಮಾರ್ ಸರ್ ಅವ್ರಿಗಾಗಿರ್ಬೋದು, ಎಲ್ಲರಿಗೂ ಧನ್ಯವಾದಗಳು. ಸಿನಿಮಾ ಅಂದರೆ ನಮಗೆ ಜೀವ. ಯಾರ್ಯಾರು ಹೀಗೆ ಬರ್ತಿದ್ರು ಗೊತ್ತಿಲ್ಲ, ಸಿನಿಮಾ ಅಂದರೆ ಜೀವ. ಆ ಸಿನಿಮಾ ಜೀವವನ್ನು ಉಳಿಸುವಂತಹ ಕರ್ತವ್ಯ ಅಲ್ಲ, ಬೆಳೆಸುವಂತಹ ಕರ್ತವ್ಯ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ವರ್ಕ್ ಮಾಡಿದ್ರು ದಯವಿಟ್ಟು ಮಾಡಿ. ಇವತ್ತು 100 ದಿವಸ ಸಿನಿಮಾ ಓಡಿದೆ ಅಂದರೆ ನಾನು ಜಾಸ್ತಿ ಶೇರ್ಸ್ ಲೈಕ್ಸ್ ನೋಡಿದಂಥ ಈ ಹೀರೋ ರಾಜಹಂಸ. ಅದು ಬಿಟ್ಟರೆ ಇಲ್ಲಿರೋಂಥ ಎಷ್ಟೋ ಟೆಕ್ನಿಷಿಯನ್ಸು ಅದು ಶೇರ್ಸ್ ಮಾಡಿದ್ದೀರೋ ಇಲ್ಲ ಲೈಕ್ಸ್ ಮಾಡಿದ್ದೀರೋ ಗೊತ್ತಿಲ್ಲ. ದಯವಿಟ್ಟು ನೆಕ್ಸ್ಟ್ ಸಿನಿಮಾಗಳಿಗೆ ದಯವಿಟ್ಟು ಅದೆಲ್ಲ ಮಾಡಿ. ಇದು ನನ್ನ ಇಲ್ಲದು ಕರ್ತವ್ಯ. ಇದು ಕೆಲಸ ಮಾಡಿದವರು ಆ ಸಿನಿಮಾವನ್ನು ಪ್ರಮೋಷನ್ ಮಾಡಿರ್ಬೋದು, ಅದೆಲ್ಲ ಮಾಡುವಂಥ ಕರ್ತವ್ಯ ನಿಮ್ಮೆಲ್ಲರದು ಆಗಿರುತ್ತೆ. ನಾನು ಯಾರೋ ಒಬ್ಬ ನಿರ್ದೇಶಕ ಅಶೋಕ್ ಚಕ್ರವರ್ತಿ ಈ ಸಿನಿಮಾದಲ್ಲಿ ಬಂದು ನಿಲ್ಲಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಬಂದಿದ್ದೀನಿ ಅಂದರೆ ಅದಕ್ಕೆ ಕಾರಣಕರ್ತನೇ ವಿಜಯ್. ಆ ದಯವಿಟ್ಟು ಎಲ್ಲರೂ ಉಳಿಸ್ಕೊಳ್ತಾ ಜೈ ಬಜರಂಗಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಗರ್ ಗೌಡ ಹಾಸನ್ ಅಂತ ಹೇಳಿ. ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ನನ್ನ ನಮಸ್ಕಾರ. ಹಾಗೆ ನನ್ನ ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ಕಾರ. ಹಾಗೆ ವೇದಿಕೆ ಮೇಲಿರೋ ನನ್ನ ಎಲ್ಲ ದೊಡ್ಡವ್ರಿಗೂ ಕೂಡ ನನ್ನ ನಮಸ್ಕಾರ ತಿಳಿಸ್ತಾ, ಮೊದಲನೇದಾಗಿ ನನ್ನ ಪರಿಚಯ ಸಾಗರ್ ಗೌಡ ಹಾಸನ್ ಅಂತ ಹೇಳಿ. ಇತ್ತೀಚೆಗೆ ಸಿಂಹರೂಪಿಣಿನ ಒಂದು ಸಿನಿಮಾ ರಿಲೀಸ್ ಆಯಿತು. ಅದರಲ್ಲಿ ಬಂಗಾರದ ಗೊಂಬೆ ಬಂದು ಎದುರು ನಿಂತರೆ ಆ ಸಾಂಗ್ ಕೇಳಿರ್ತೀರ ಅಂತ ಅನ್ಕೋತೀನಿ ಮೋಸ್ಟ್ಲಿ. ಆ ಸಾಂಗ್ ಇವತ್ತಿನ ತನಕ 11 ಮಿಲಿಯನ್ ರೀಚ್ ಆಗಿದೆ. ಸೊ ತುಂಬ ಖುಷಿ ಆಗುತ್ತೆ. ಅದೇ ರೀತಿಯಲ್ಲಿ ಬೇರೆ ಇನ್ನೊಂದು ಸಿನಿಮಾ ರೆಡಿ ಆಗ್ತಾ ಇದೆ. ಆದಷ್ಟು ಬೇಗ ನಿಮ್ಮನ್ನೆಲ್ಲ ಮೀಟ್ ಮಾಡಿ ಒಂದೊಳ್ಳೆ ಸುದ್ದಿನ ಕೊಡೋಣ ಅಂತ ಕಾಯ್ತಾ ಇದ್ದೀವಿ. ಅದ್ರ ಮಧ್ಯದಲ್ಲಿ ನನಗೆ ಒಂದೊಳ್ಳೆ ವ್ಯಕ್ತಿತ್ವ, ಒಂದೊಳ್ಳೆ ವ್ಯಕ್ತಿ ಸಿಕ್ಕಿದ್ರು ಅಂದರೆ ಅದು ವಿಜಯ್ ಕುಮಾರ್ ಅವರು. ಯಾವುದೇ ಒಂದು ಕೆಲಸ ಆಗಲಿ ಅಥವಾ ಯಾವುದೇ ಒಂದು ನಾವು ಏನೋ ಒಂದು ಮಾಡ್ತೀವಿ ಅಂತ ಹೊರಟಾಗ ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆ ಕೆಲಸದ ಮೇಲ್ಗಡೆ ಒಂದು ಪ್ರೀತಿ, ಗೌರವ ಅಥವಾ ಅದೊಂದು ಕಾಳಜಿ ಇತ್ತು ಅಂದರೆ ಈ ಸ್ಟೇಜ್ ಸೃಷ್ಟಿ ಆಗುತ್ತೆ. ಅಂದರೆ 100ನೇ ದಿನಕ್ಕೆ ಬಂದು ನಿಲ್ಲುತ್ತೆ. ಆ ವ್ಯಕ್ತಿನಲ್ಲಿ ಅದು ಕಾಣಿಸ್ತಾ ಇದೆ. ಈಗ 5ನೇ ಸಿನಿಮಾ ಇದಕ್ಕೆ ಸರ್. ಮೊದಲನೇ ಸಿನಿಮಾ ಬಂದು ರಕ್ಷಕ ಆದಮೇಲೆ ರಕ್ಷಕ 2 ಬಂತು. ಅದಾದಮೇಲೆ ದೊಡ್ಡಣ್ಣ ಪುಟ್ಟಣ್ಣ ಬಂತು. ಅದಾದಮೇಲೆ ಗುಲಾಬಿ ಅಂತ ಬರ್ತಾ ಇದೆ. ಸೊ ಇದನ್ನ ಮೀರಿ ಇನ್ನೊಂದು ಸಿನಿಮಾ ಬರ್ತಾ ಇದೆ, ಬುಲೆಟ್ ಕಾಳಿ ಅಂತ ಹೇಳಿ. ನೋಡಿ, ಒಂದು ಸಿನಿಮಾ ಆದರೆ ಎಲ್ಲ ಬಾಕಿ ರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಇವರು ಯಾವುದೇ ರೆಸ್ಟ್ ಇಲ್ಲದೆ ಎಲ್ಲೂ ಸುಧಾರಿಸ್ಕೊಳ್ದೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ತಾ ಇದ್ದಾರೆ. ಆ ಹಾರ್ಡ್ ವರ್ಕ್ ಈ ಮನುಷ್ಯನ ಇಲ್ಲಿ ತನಕ ತಂದು ನಿಲ್ಲಿಸಿದೆ. ಇನ್ನು ಸರ್ ನಿಮಗೋಸ್ಕರ ದೊಡ್ಡ ಸ್ಥಾನ ಕಾಯ್ತಾ ಇದೆ ಅಂತ ಕೇಳ್ತಾ ಇದ್ವಿ. ಸೊ ನಿಮ್ಮ ಲಿಸ್ಟಲ್ಲಿ ನಮ್ಮನ್ನು ಕೂಡ ಇಟ್ಕೊಳ್ಳಿ, ನಮ್ಮನ್ನು ನೆನೆಸ್ಕೊಳ್ಳಿ ಅಂತ ಹೇಳ್ತಾ ಈ ಚಿತ್ರಕ್ಕೆ ಶುಭ ಕೋರ್ತಾ ಇದ್ದೀವಿ ಸರ್. ಇನ್ನು ಮುಂದೆ ಬರುವ ಎಲ್ಲ ಸಿನಿಮಾಗಳು ಕೂಡ ನಿಮ್ಮದು 100 ಡೇಸ್ ಹೋಗಲಿ. ಆ 100 ಡೇಸ್ಗೆ ನಾವುಗಳೆಲ್ಲ ಬರೋ ಥರ ಆಗಲಿ. ಪ್ರತಿಯೊಬ್ಬರು ಆಶೀರ್ವಾದ, ಇಡೀ ನಮ್ಮ ಕರ್ನಾಟಕದ ಆಶೀರ್ವಾದ ನಿಮ್ಮಲ್ಲಿರಲಿ ಅಂತ ಬೇಡ್ಕೋತೀವಿ ಸರ್. ಜೈ ಶ್ರೀ ಮಹಾಕಾಲ್. ಬಾಯ್. ಎಲ್ರಿಗೂ ನಮಸ್ಕಾರ. ಆಮೇಲೆ ಮೊದಲನೇದಾಗಿ ಇದು 100 ಡೇಸ್ ದೊಡ್ಡಣ್ಣ ಪುಟ್ಟಣ್ಣ 100 ಡೇಸ್ ಓಡಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಸೊ ನಾನು ಎಲ್ಲೋ ತುಂಬ ಚಿಕ್ಕ ಪಾತ್ರ ಮಾಡ್ತಾಯಿದ್ದೆ, ಸೀರಿಯಲಲ್ಲಿ ಮಾಡ್ತಾಯಿದ್ದೆ. ಬಟ್ ಮೂವಿನಲ್ಲಿ ನನ್ನ ಗುರುತಿಸೋಕ್ಕೆ ಕಾರಣನೇ ಈ ಸರು, ವಿಜಯ್ ಕುಮಾರ್ ಸರು. ಸೊ ಹಿಂಗೆ ಒಂದು ಪಾತ್ರ ಇದೆ ಮೇಡಮ್ ಅಂತ ಹೇಳಿದರು. ಸೊ ಬಂದು ಮಾಡಿದೆ. ತುಂಬ ಖುಷಿಯಾಯಿತು ನನಗೆ. ನಾನೊಬ್ಬಳೇ ಅಲ್ಲ ಇದರಲ್ಲಿ, ನನ್ನ ಸ್ವಂತ ಅಣ್ಣನೂ ಇದರಲ್ಲಿ ಮಾಡ್ತಾ ಇರ್ತೀವಿ. ನಮಗೇನಾಗಿದೆ ಅಂದರೆ ನಮ್ಮ ಫ್ಯಾಮಿಲಿನೇ ಆಗೋಗ್ಬಿಟ್ಟಿದೆ ಇವ್ರದ್ದು ಚಿತ್ರತಂಡ. ಸೊ ಯಾಕೆಂದರೆ ನಮ್ಮನೇಲೂ ನನ್ನ ಅಣ್ಣನೂ ನಾನು ಮಾಡ್ತಾ ಇರೋದ್ರಿಂದ ನಾವು ಒಂದೇ ಫ್ಯಾಮಿಲಿ ಥರ ಆಗೋಗುತ್ತೆ. ಯಾವುದೇ ಫಂಕ್ಷನ್ ಇದ್ದರೂ ನಾನು ಇಲ್ಲದೆ ನನ್ನ ಅಣ್ಣ ಬರಲ್ಲ, ಅಣ್ಣ ಇಲ್ಲದೆ ನಾನು ಬರಲ್ಲ. ಅಷ್ಟರ ಮಟ್ಟಿಗೆ ನಾವು ಇದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀವಿ. ಹಾಗೆ ಗುಲಾಬಿ ಪಾತ್ರ ಅದಂತೂ ನನಗೆ ನಿಜವಾಗ್ಲೂ ದೇವ್ರ ದಯೆ ಅಂತ ಹೇಳಬೇಕು. ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ. ಯಾಕೆ ಅಂದರೆ ನನ್ನ ಮಗನ ಮದುವೆ ಇತ್ತು. ಸೊ ಇನ್ನೊಂದು 15 ಡೇಸಲ್ಲಿ ನಾನು ಹೇಳಿದೆ ಸರ್ಗೆ ಮದುವೆ ಇದೆ ಅಂತ. ಆಮೇಲೆ ಅದಕ್ಕೆ ಮುಂಚೆ ಇದು
ಇದು ಮಾಡಿಕೊಡಿ ಅಂದರು, ಸ್ಟೋರಿ ಹೇಳಿದರು. ತುಂಬ ಖುಷಿ ಆಯಿತು. ಯಾಕೆಂದರೆ ನಾನು ಯಾವ ಮೂವಿನಲ್ಲೂ ನಿಜವಾಗಿ ಹೇಳಬೇಕು ಅಂದರೆ ಇಂಥ ಪಾತ್ರ ಆಮೇಲೆ ಇಷ್ಟು ದೊಡ್ಡದಾಗಿ ನಾನು ಗುರುತಿಸ್ಕೊಳ್ಳೋಕ್ಕೆ ಯಾವುದೂ ಸಿಕ್ಕಿರಲಿಲ್ಲ ನನಗೆ ಚಾನ್ಸು. ಸೊ ಸೀರಿಯಲಲ್ಲಿ ಒನ್ ಡೇ ಆರ್ಟಿಸ್ಟಾಗಿ ಮಾಡ್ತಾಯಿದ್ದೆ ನಾನು. ಡಾಕ್ಟರು, ಅಡ್ವೊಕೇಟು, ಬೇರೆ ಬೇರೆದೆಲ್ಲ ಚಿಕ್ಕ ಪುಟ್ಟದ್ದು ಮಾಡ್ತಾಯಿದ್ದೆ, ಟೀಚರ್ ಈ ರೀತಿ. ಸೊ ನನಗೆ ಅದೇನು ನನಗೆ ಗೊತ್ತಿಲ್ಲ, ನನ್ನ ಲಕ್ಕೋ ನನ್ನ ಪುಣ್ಯನೋ ಗೊತ್ತಿಲ್ಲ. ವಿಜಯ್ ಕುಮಾರ್ ಸರ್ ನನ್ನ ಕರೆದ್ಬಿಟ್ಟು ಮೇಡಮ್ ನಿಮ್ಗೆ ಇದು ಚೆನ್ನಾಗಿ ಸೂಟ್ ಆಗುತ್ತೆ ಅಂತಂದರು. ಆ್ಯಕ್ಚುಲಿ ನನ್ನ ಅಣ್ಣನ ಕೇಳಿದೆ, ಅವರು ಮಾಡಮ್ಮ ಏನಾಗಲ್ಲ, ಮದುವೆ ಪಾಡಿಗೆ ಮದುವೆ ಆಗುತ್ತೆ. ನಾನು ಹೇಳಿದೆ ಅಣ್ಣಯ್ಯ ತುಂಬ ಟೆನ್ಷನ್ ಇದೆ ನನಗೆ, ಸೊ ಹೆಂಗೆ ಒಪ್ಕೊಳ್ಳಿ, ನನ್ನ ಕೈಲಿ ಆಗಲ್ಲ ಅಂದೆ. ಅಣ್ಣ ಅಂದರು, ಇಲ್ಲಮ್ಮ ಮಾಡು, ಏನಾಗಲ್ಲ, ಮದುವೆ ಪಾಡಿಗೆ ಮದುವೆ ಆಗುತ್ತೆ, ಸೊ ನಿನ್ನ ಪಾಡಿಗೆ ನೀನು ಮಾಡು, ಇಂಥ ಚಾನ್ಸ್ ಮಿಸ್ ಮಾಡ್ಕೋಬೇಡ, ಅದು ವಿಜಯ್ ಕುಮಾರ್ ಸರ್ ಬ್ಯಾನರ್ ಅಂದರೆ ತುಂಬ ಚೆನ್ನಾಗಿರುತ್ತೆ, ಮಾಡು ಅಂತ ಹೇಳಿದರು. ಸೊ ಆಮೇಲೆ ನನಗೆ ಆ್ಯಕ್ಚುಲಿ ಬರೋ ದಿನವೂ ನಾನು ನೋಡಿದೆ 25 ಕಿಲೋಮೀಟ್ರ್ ತೋರಿಸ್ತಾ ಇತ್ತು ನಮ್ಮ ಮನೆಯಿಂದ. ಡೈಲಿ ನಾನು ಅಷ್ಟು ದೂರ ಬರಬೇಕಿತ್ತು ಕಾರ್ ಡ್ರೈವ್ ಮಾಡಿಕೊಂಡು. ಅಂದರೆ ನಂಗೆ ಅದು ಮತ್ತು ಸರಿ ಒಪ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ಹೋಗ್ಬಿಟ್ಟು ಸರ್ಗೆ ಹೇಳ್ಬಿಡೋಣ, ಸರ್ ಸಾರಿ ಸರ್ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡೋಣ ಅಂದ್ಕೊಂಡೇ ಹೊರಟೆ ಅವತ್ತು. ಆಮೇಲೆ ಬಂದು ಅಲ್ಲಿ ನೋಡುವಾಗ ನನ್ನ ಮನಸ್ಸೇ ಚೇಂಜ್ ಆಗೋಯ್ತು. ಅಷ್ಟು ದೂರ ಇರಲಿಲ್ಲ. ಆಮೇಲೆ 17 ಕಿಲೋಮೀಟರ್ಸ್ ಇತ್ತು ನನ್ನ ನೈಸ್ ರೋಡ್ ಮೇಲೆ. ಸೊ ಬಂದುಬಿಡ್ಬೋದು, ಡೈಲಿ 15 ಡೇಸ್ ಶೂಟಿಂಗ್ ಇದೆ ಅಂತ ಹೇಳಿದರು. ಆಮೇಲೆ ಇನ್ನೊಂದು ಸರಿ ನನ್ನ ಅಣ್ಣನ ಕೇಳಿದೆ, ಏನಾಗಲ್ಲ ಮಾಡು ಅಂತ ಹೇಳಿದರು. ಸೊ ನನಗೆ ಅದು ಮುಖ್ಯವಾಗಿ ಸರ್ ನನಗೆ ಇಂಥ ಚಿತ್ರದಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ನಿಜವಾಗ್ಲೂ ಚಿರಋಣಿಯಾಗಿರ್ತೀನಿ. ಹಾಗೆ ನನ್ನ ಅಣ್ಣ ನನಗೆ ಇದು ಒಪ್ಪಿಗೆ ಕೊಟ್ಟಿದ್ದು, ಅವ್ರಿಗೂ ಅಷ್ಟೇನೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನನಗೆ ಸೆಟ್ಟಲ್ಲೂ ಅಷ್ಟೇ ಆಯಿತಾ, ಪ್ರತಿಯೊಬ್ಬರು ಇದರಲ್ಲಿ ನನಗೆ, ನಾನು ಅದೇ ಹೇಳ್ತಿರ್ತೀನಿ, ಎಲ್ಲರೂ ನನಗೆ ಗುರುಗಳೇ. ವಾಸು ಸರಿಂದ ಹಿಡಿದು DOP ಸರು, ಅವ್ರು ಪ್ರತಿಯೊಬ್ಬರೂ ನನಗೆ ಇದರಲ್ಲಿ ಹೇಳ್ಕೊಟ್ಟಿದ್ದಾರೆ, ಮೇಡಮ್ ಹಿಂಗಲ್ಲ ಹಿಂಗೆ ಅಂತ ಪ್ರತಿಯೊಬ್ಬರಿಂದನೂ ಕಲ್ತಿದ್ದೀನಿ. ಸೊ ಎಲ್ರಿಗೂ ನಾನು ನಿಜವಾಗ್ಲೂ ಚಿರಋಣಿಯಾಗಿರ್ತೀನಿ. ಇದಕ್ಕಿಂತ ಜಾಸ್ತಿ ನಾನು ಸಡನ್ನಾಗಿ ಮಾತಾಡೋಕೆ ಬಂದೆ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇದು ರಾಜವಂಶಿ ಸರ್ಗೂ ಅಷ್ಟೇನೆ, ಅವ್ರಿಗೂ ತುಂಬ ಥ್ಯಾಂಕ್ಸ್. ಪ್ರತಿ ಒಂದು ಪ್ರೋಗ್ರಾಮ್ಗೂ ನಾನು ಕರೀತಾರೆ. ಸೊ ಕಿಡ್ನಾಪ್ ಕಾವ್ಯ ಫಸ್ಟು ಅವ್ರ ಜೊತೆ ಮಾಡಿದ್ದೆ, ಅದರೊಂದು ಚಿಕ್ಕ ಪಾತ್ರ ಮಾಡಿದ್ದೆ. ಬಟ್ ನಾನು ಆವತ್ತು ಅವ್ರ ಜೊತೆ ಮಾಡಿದ್ದಕ್ಕೆ ನಾನು ಇವತ್ತು ಇಲ್ಲಿದ್ದೀನಿ. ಸೊ ಅವ್ರಿಗೂ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಕೇಳಿಸ್ತಿದ್ಯಾ ವಾಯ್ಸು? ಆಯ್ ಸರ್, ಇವಾಗ ಬಂದ್ರಾ? ನೀವೆಲ್ಲ ಇಟ್ಟು ನೋಡಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಚನಗೌಡ ಅಂತ, ನಾನು ಮಂಡ್ಯದವಳು. ಸತತ ಒಂದು 15 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಒಂದು 80 ಸಿನಿಮಾ, ತಮಿಳು, ತೆಲುಗು, ಕನ್ನಡ ಅಂತ 80 ಸಿನಿಮಾ ವರ್ಕ್ ಮಾಡಿದ್ದೀನಿ. 80 ಸಿನಿಮಾದಲ್ಲಿ ಎಲ್ಲನೂ ಸಕ್ಸಸ್ ಆಗಿಲ್ಲ, ಎಲ್ಲ ಫೇಲ್ ಆಗುತ್ತೆ, ಅರ್ಧ ಜನ ಕಾಲು ಎಳಿತಾರೆ. ಮೊದಲನೇದಾಗಿ ನಾವು ಚಿಕ್ಕ ಪುಟ್ಟ ಸಿನಿಮಾ ಮಾಡ್ತೀವಿ ಅಂದರೆ ನಮ್ಮನ್ನು ಬೆಳೆಯೋಕ್ಕೆ ಬಿಡೋದಿಲ್ಲ ನಮ್ಮ ಇಂಡಸ್ಟ್ರಿಯವರು. ಒಂದು ಸೆನ್ಸರ್ ಟೈಮಲ್ಲಿ ಕಾಲು ಎಳಿತಾರೆ, ಒಂದು ರಿಲೀಸ್ ಟೈಮಲ್ಲಿ ಕಾಲು ಎಳಿತಾರೆ, ರಿಲೀಸ್ ಆದಮೇಲೂ ಕಾಲು ಎಳಿತಾರೆ. ಒಂದಲ್ಲ ಒಂದು ರೀತಿ ಕಾಲು ಎಳೆದು ನಮ್ಮನ್ನು ಹಾಳು ಮಾಡ್ತಾರೆ. ಸಣ್ಣ ಪುಟ್ಟ ಕಲಾವಿದ್ರನ್ನ ಬೆಳೆಯೋಕ್ಕೆ ಬಿಡಲ್ಲ. ಸರ್ ನೀವೆಲ್ಲ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಮಕ್ಕಳದ್ದು ಬಿಡಿ, ತೊಂದರೆ ಇಲ್ಲ ನನಗೆ. ಅದು ನಿಜ, ಅದು ಯಾಕಂದ್ರೆ ನಮ್ಗೆ ಅನುಭವ ಆಗಿದೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಅಲ್ಲ ಅದು ಗೊತ್ತು, ಹಂಗಾಗಿ ಒಂದು ಸ್ವಲ್ಪ ಚಿಕ್ಕದಾಗಿ ಬಿಟ್ಬಿಡ್ತೀನಿ, ಮುಗಿಸ್ಬಿಡ್ತೀನಿ. ಹಂಗಾಗಿ ಅಂಥದ್ರಲ್ಲೂ ನಮ್ಮ ಸಿನಿಮಾಗಳು 100 ದಿನ ಓಡಿರೋದಕ್ಕೆ ನಮಗೆ ಭಾಳ ಖುಷಿಯಾಗಿದೆ. ಕಾಲೆಳೆಯೋರು ಇದರಲ್ಲೂ ನಮ್ಮ ಸಿನಿಮಾ ಓಡಿರೋದು ನಮಗೆ ತುಂಬ ಖುಷಿ, ಹೆಮ್ಮೆ ಪಡೋ ಅಂಥ ವಿಷಯ. ಅದಕ್ಕೆ ಮೊದಲನೇದಾಗಿ ಕಾರಣ ವಿಜಯ್ ಸರ್ಗೆ ಹೇಳಬೇಕು, ನಮ್ಮ ಅನ್ನದಾತರಿಗೆ. ಮತ್ತು ಇನ್ನೊಬ್ಬರಿಗೆ ನಾವು ಧನ್ಯವಾದ ಹೇಳಬೇಕು ಅಂದರೆ ನಮ್ಮ ಥಿಯೇಟ್ರ್ ಓನರ್ ಆದಂಥ ದಯಾನಂದ ಸರ್ಗೂ ನಾವು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮಂಥ ಚಿಕ್ಕ ಪುಟ್ಟ ಕಲಾವಿದ್ರನ್ನು ಬೆಳೆಸ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟು ನಮಗೆ ಯಾವಾಗಲೂ ಇರಲಿ. ಆ್ಯಂಡ್ ಓಲ್ಡ್ ಟೀಮ್ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್. 100 ಡೇಸ್ ಆಯಿತು, ಒಳ್ಳೇದಾಗಲಿ. ಇದೇ ಥರ ಮತ್ತೆ ಸಿನಿಮಾ ಮಾಡ್ತಾ ಇರೋಣ. ಎಲ್ಲ ಸಿನಿಮಾನು 100 ಡೇಸ್ ಆಗಲಿ. 100 ಡೇಸ್ ಓಡಿಸೋ ಶಕ್ತಿ ನಮ್ಮ ವಿಜಯ್ ಕುಮಾರ್ ಸರ್ ಕೊಡಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನನ್ನ ಹೆಸರು ತೇಜಸ್ವಿನಿ ಅಂತ. ನಾನು ಬೇಸಿಕ್ಲಿ ಫ್ರಮ್ ತುಮಕೂರು, ಬಟ್ ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿದ್ದೀನಿ. ಸೊ ನನ್ನ ಇದು ಫಸ್ಟ್ ಮೂವಿ ಅಂದರೆ 100 ಡೇಸ್ ಓಡಿರೋದು ಇದು ನನ್ನ ಫಸ್ಟ್ ಮೂವಿ. ಸೊ 100 ಡೇಸ್ ಓಡಿಸಿರೋದಕ್ಕೆ ಈ ಮೂವಿನ ಓಡಿರೋದು, ಸಾರಿ, ನಾನು ಇದೇ ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಈ ಥರ ಮಾತಾಡ್ತಾ ಇರೋದು. ಸೊ 100 ಡೇಸ್ ಓಡಿದೆ. ಎಲ್ಲರಿಗೂ ಥ್ಯಾಂಕ್ ಯು. ಈ ಮೂವಿನ ಎನ್ಕರೇಜ್ ಮಾಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಮದಾಳೆ ಅಂತ. ಈ ಸಿನಿಮಾ ದೊಡ್ಡಣ್ಣ ಪುಟ್ಟಣ್ಣ ಸಿನಿಮಾದ ಸಿನಿಮಾಟೋಗ್ರಾಫರ್ ಆ್ಯಂಡ್ ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದೀನಿ. ಇದು 100 ಡೇಸ್ ಓಡಿದ್ದಕ್ಕೆ ತುಂಬ ಖುಷಿ ಆಗ್ತೈತೆ. ಥ್ಯಾಂಕ್ ಯು ಸರ್, 100 ಡೇಸ್ ಓಡಿಸಿದ್ದಕ್ಕೆ. ಹಾಗೆ ನಮ್ಮ ದಯಾನಂದ್ ಸರ್
ಆಮೇಲೆ ನವಲ್ಗೊಂದು ಥಿಯೇಟ್ರ್ ಓನರ್ ಬಂದಿದ್ದಾರೆ ನಮ್ಮ ದಯಾನಂದ್ ಸರ್ ನಿಮಗೂ ಧನ್ಯವಾದಗಳು ಸರ್. ಜಯಾನಂದ್ ಸರ್ ಅವ್ರಿಗೆ ಥ್ಯಾಂಕ್ ಯು ಒಂದೆರಡು ಮಾತಾಡೋದಕ್ಕೆ. ಹಾಕ್ಕೊಂಡಿದ್ದಾರೆ ಹೀರೋ ಇಲ್ಲಾಗೆ ಅಂತ ಸೆನ್ಸರ್ ಬಯಸ್ಕೊಂಡು ಬಂದಿದ್ದಿಲ್ಲ. ನಾನು ಹೇಳಿದೆ ಸರ್ ಕರಿಯೋ ಟೈಮ್ಗೆ ಯಾರು ಬರಲ್ಲ ಸರ್, ಲಾಸ್ಟಲ್ಲಿ ಯಾರು ಸಿಗ್ತಾರೋ ಅವ್ರನ್ನ ಹಾಕೋತೀವಿ, ನಾವೇನು ಮಾಡೋಕ್ಕಾಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾತಿ. ಈ ಮೂವಿಯಲ್ಲಿ ನಾನು ನಾಯಕಿ ಪಾತ್ರ ಮಾಡಿದ್ದೀನಿ. ನನಗೆ ಅವಕಾಶ ಕೊಟ್ಟಂಥ ನಾವು ವಿಜಯ್ ಸರ್ಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. 100 ಡೇಸ್ ಓಡಿದೆ, ಆಶ್ಚರ್ಯ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ, ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು. ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ನೆರೆದಂಥ ಸಭಿಕರೇ, ಕಲಾಭಿಮಾನಿಗಳೇ ಹಾಗೂ ನನ್ನ ಆತ್ಮೀಯರೇ, ನಿಮಗೆಲ್ರಿಗೂ ನನ್ನಗಳು. ಇಂದು ಶುಭ ದಿನ, ಸಂತೋಷದ ದಿನ. ವಿಜಯ್ ಕುಮಾರ್ ಸಾರ್ ಪಾಳ್ಯದಲ್ಲಿ ತುಂಬ ಸಂಭ್ರಮದ ದಿನ. ದೊಡ್ಡಣ್ಣ ಪುಟ್ಟಣ್ಣ 100 ದಿನದ ಸಂಭ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ. ನನಗಂತೂ ತುಂಬ ಸಂತೋಷ. ನಾನು ವಿಜಯ್ ಕುಮಾರ್ ಸಾರಿಗೆ ಮೊದಲು ಪರಿಚಯ ಆಗಿದ್ದು ಬುಲೆಟ್ ಕಾಳಿ ಚಿತ್ರದ ಅಸೋಸಿಯೇಟ್ ಡೈರೆಕ್ಟರ್. ನಾನು ಸ್ವಲ್ಪ ಪ್ರಾಬ್ಲಮ್ ಆಗಿ ಸಿನಿಮಾ ನಿಂತಿರೋದ್ರಿಂದ ಮತ್ತೆ ಟೇಕಪ್ ಆಯಿತು. ಅಸೋಸಿಯೇಟ್ ಆಗಿದ್ದ ನನಗೆ ಕೋ ಡೈರೆಕ್ಟರ್ ಆಗಿ ಸಾರ್ ಪೋಸ್ಟ್ ಕೊಟ್ಟರು. ಈಗ ಬುಲೆಟ್ ಕಾಳಿ ಸಿನಿಮಾ ಒಂದು ಹಂತಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಅದು ರಿಲೀಸ್ ಆಗುತ್ತೆ. ಇದ್ರ ನಂತರ ದೊಡ್ಡಣ್ಣ ಪುಟ್ಟಣ್ಣ ನಂತರ ಈಗ ನೆಕ್ಸ್ಟು ರಕ್ಷಕ 2 ರಿಲೀಸ್ ಆಗ್ತಿದೆ. ಅದರಲ್ಲೊಂದು ವಿಜಯ್ ಸರ್ ಜೊತೆ ಒಂದು ಒಳ್ಳೆ ಪಾತ್ರ ಇದೆ ನನಗೆ, ವಿಲನ್ ಪಾತ್ರ, ಒಳ್ಳೆ ಫೈಟಿಂಗ್ ಇದೆ, ಭರ್ಜರಿ ಫೈಟಿಂಗು. ಅದನ್ನು ನೀವು ನೋಡಿ. ಹಾಗೆ ಇದು ನಾನು ಈ ವೇದಿಕೆಯಲ್ಲಿ 2ನೇ ಸಾರಿ ಭಾಗಿಯಾಗ್ತಿರೋದು. ಫಸ್ಟು ರಕ್ಷಕ 50ನೇ ದಿನದಲ್ಲಿ ಭಾಗಿಯಾಗಿದ್ದೇನೆ. ನೆಕ್ಸ್ಟ್ ದೊಡ್ಡಣ್ಣ ಪುಟ್ಟಣ್ಣ 50 ದಿನದಲ್ಲಿ ಭಾಗಿಯಾಗಬೇಕಾಗಿತ್ತು. ವಿಜಯ್ ಸಾರು ಗುಲಾಬಿ ಶೂಟಿಂಗಲ್ಲಿ ಬ್ಯುಸಿ ಇರೋದ್ರಿಂದ 50ನೇ ದಿನ ಮಾಡಲಿಕ್ಕೆ ಆಗಲಿಲ್ಲ ಹೇಳ್ತಾ ಇದ್ದರು. ಈಗ 100ನೇ ದಿನದ ಸಂಭ್ರಮ. ಗುಲಾಬಿ ಸಿನಿಮಾದಲ್ಲೂ ಕೂಡ ನನಗೆ ಸೂಪರ್ ಕ್ಯಾರೆಕ್ಟರ್ ಇದೆ. ವಿಗ್ ಗೆಟಪ್ನಲ್ಲಿ ಬೇರೆ ಥರ ಕಾಣಿಸ್ತಿದ್ದೇನೆ, ತುಂಬ ಚೆನ್ನಾಗಿದೆ. ಆ ಫೋಟೋ ನಮ್ಮ ಮಿಸ್ಸಸ್ ತೋರಿಸಿದೆ, ಇದು ನೀವು ಅಂತ ಕೇಳಿದರು. ಆದರೆ ವಿಜಯ್ ಕುಮಾರ್ ಸರ್ಗೆ ಒಂದ್ಸರಿ ಹೇಳಿದ್ದೇನೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೇನೆ, ಒಳ್ಳೆ ಪಾತ್ರ, ಅದರಲ್ಲೂ ಫೈಟ್ ಇದೆ, ಏಟು ತಿಂದಿದ್ದೇನೆ ನಾನು. ಸರ್ ಕೂಡಲೇ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ದಾರೆ. ಭಾಳ ಒಳ್ಳೆಯ ವ್ಯಕ್ತಿ. ಆವತ್ತಿಂದ ಆವಾಗ ಅಸೋಸಿಯೇಟ್ ಆಗಿದ್ದೆ, ಅಲ್ಲಿಂದ ಇಲ್ಲಿ ಬೆಳೆದುಕೊಂಡು ಬಂದ ನಂತರ ನನಗೆ ಅವರು ಆತ್ಮೀಯರು, ನಮ್ಮಿಬ್ಬರು ಗೆಳತಿನ ಒಂದು ಇಲ್ಲಿ ಬಂದಿದ್ದರ ಆಗಿದೆ. ತುಂಬ ಒಳ್ಳೆಯ ವ್ಯಕ್ತಿ. ಆ ಪೇಮೆಂಟ್ ವಿಚಾರದಲ್ಲೂ ಅಷ್ಟೇ, ಯಾರು ವಿಜಯ್ ಕುಮಾರ್ ಸರ್ ಕಡೆಯಿಂದ ನಾನು ಬಂದಿಲ್ಲ ಅಂತ ನನಗೆ ಯಾರು ಮಾತಾಡಿದ್ದಿಲ್ಲ. ನಾನು ಕೂಡ ಆರ್ಟಿಸ್ಟನ್ನು ಕರ್ಕೊಂಡು ಬಂದಿದ್ದೇನೆ, ತುಂಬ ಆರ್ಟಿಸ್ಟನ್ನು ಕರ್ಕೊಂಡು ಬಂದಿದ್ದೇನೆ. ಎಲ್ಲರೂ ಹೋಗುವಾಗ ಸಾರ್ ಬಗ್ಗೆ ತುಂಬ ಮೆಚ್ಚುಗೆ ಮಾತಾಡ್ಕೊಂಡು ಹೊರಡ್ತಾರೆ. ತುಂಬ ಒಳ್ಳೆಯ ಸರ್, ಇಂಥ ಸಿನಿಮಾದಲ್ಲಿ ಇದ್ದರೆ ನಾನು ಮತ್ತೆ ಕರೀರಿ ಸರ್ ಅವರ ಡೈರೆಕ್ಷನ್ ಇದರಲ್ಲಿ ಅಂತ. ಇತ್ತೀಚೆಗೆ ನಾನು ಅಲ್ಲಿ ಇಲ್ಲಿ ಫಂಕ್ಷನ್ಗೆಲ್ಲ ಹೋಗ್ತಿದ್ದೀನಿ. ಕನ್ನಡ ಚಿತ್ರರಂಗ ಉಳಿದಿರೋದು ಚಿಕ್ಕ ಬಜೆಟ್ ನಿರ್ಮಾಪಕರಿಂದ. ಅಂಥ ನಿರ್ಮಾಪಕರನ್ನು ನಾವು ಉಳಿಸ್ಕೊಳ್ಬೇಕಂತ ಮೊನ್ನೆ ಒಂದು ಮಾತಾಗಿದೆ. ಈಗ ನಾನೊಂದು ಸುಮಾರು 70-80 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೇನೆ. 16-17 ಸಿನಿಮಾಕ್ಕೆ ಕೋ ಡೈರೆಕ್ಟರ್ ಆಗಿ ಮಾಡಿದ್ದೇನೆ. ಇವತ್ತು ರವಿಚಂದ್ರನ್ ಸಾರ್ ಅವ್ರದ್ದು ಬರ್ತ್ಡೇ. ಅವರ ಸಿನಿಮಾಗೆ ತೇಜಸ್ವಿ ಇದಕ್ಕೂ ಕೂಡ ನಾನು ಅಸೋಸಿಯೇಟ್ ಡೈರೆಕ್ಟ್ರು. ಅವರ ಡೈರೆಕ್ಷನ್ ಸಿನಿಮಾ ಕೋದಂಡ ರಾಮದಲ್ಲೂ ಕೂಡ ನಾನು ಆ್ಯಕ್ಟ್ ಮಾಡಿದ್ದೇನೆ. ಈ ವೇದಿಕೆ ಮುಖಾಂತರ ರವಿಚಂದ್ರ ಸಾರ್ ಅವರಿಗೆ ಹುಟ್ಟಹಬ್ಬದ ಶುಭಾಶಯಗಳಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಅವರ ನಮ್ಮ ವಿಜಯ್ ಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕಂತ ತುಂಬ ಇದೆ. ನಮ್ಮ ಇಬ್ಬರು ಜರ್ನಿ ತುಂಬ ಇದೆ, ಮಾತಾಡಲಿಕ್ಕೆ ಇನ್ನು ಬೇರೆಯವರೆಲ್ಲ ಕಾಯ್ತಿದ್ದಾರೆ ಅನಿಸುತ್ತೆ. ದಯವಿಟ್ಟು ವಿಜಯ್ ಕುಮಾರ್ ಸರ್ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಕಾಣಲಿ, ದೇವರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಶುಭ ಸಂಬಂಧದಲ್ಲಿ ಅವರನ್ನು ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾಡಿ. ಹೌದು, ನಮಸ್ಕಾರಗಳು. ನಮ್ಮ ವಿಜಯ್ ಕುಮಾರ್ ಸರ್ ಅವರು ನನಗೆ ಈ ಒಂದು ದೊಡ್ಡಣ್ಣ ಪುಟ್ಟಣ್ಣ ಚಿತ್ರದಲ್ಲಿ ಕೊನೆ ಮೂಮೆಂಟಲ್ಲಿ ಒಂದೇ ಒಂದು ಕ್ಯಾರೆಕ್ಟರ್ ಇದೆ ಬನ್ನಿ, ಹೀರೋಯಿನ್ಗಳ ತಂದೆ ಕ್ಯಾರೆಕ್ಟರ್ ಇದೆ ಬನ್ನಿ ಅಂತ ಕರೆದ್ರು. ಬಂದೆ. ಅದು ಒಂದು ಇಷ್ಟೊಂದು ಅದ್ಭುತವಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಮೂಡಿ ಬಂತು. ತುಂಬ ಒಂದು ಈ ಚಿತ್ರದಲ್ಲಿ ಒಂದು ಒಳ್ಳೆಯ ಸೀನು ಅಂತ ಹೇಳ್ಬೋದು. ನನಗೂ ತುಂಬ ಸಂತೋಷ ತಂದು ಕೊಟ್ಟಿದೆ. ಮತ್ತು ನಮ್ಮ ಸಾರ್ ಜೊತೆಗೆ ಯಾವಾಗಲೂ ಇದೇ ಥರ ಕಂಟಿನ್ಯೂ ಆಗಿ ನಾವು ಬೆಳಿಬೇಕು ಇರಬೇಕು ಅಂತ ಆಸೆ. ಗುಲಾಬಿ ಚಿತ್ರದಲ್ಲಿ ಕೂಡ ನಾನು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೀನಿ. ಹಾಗೂ ಚಿತ್ರ 100 ದಿನ ಓಡಿದೆ ಅಂತಂದರೆ ಅದಕ್ಕಿಂತ ಅದೃಷ್ಟ ಇನ್ನೊಂದು. ಈ ಥರ ಸುಮಾರು ಚಿತ್ರಗಳು ಓಡಿದೆ, ಮುಂದೇನೂ ಓಡ್ತಾ ಇರಲಿ, ಹೀಗೆ ನನ್ನ ಆಸೆ. ನಮ್ಮ ಒಂದು ವಿನಂತಿ,
ಎಲ್ಲ ಪ್ರೇಕ್ಷಕರು, ಕರ್ನಾಟಕದ ಎಲ್ಲ ಪ್ರೇಕ್ಷಕರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಹಾಗೂ ಥಿಯೇಟ್ರ್ ಓನರ್ ಕೂಡ ಇದಕ್ಕೆ ಬೆನ್ನೆಲುಬಾಗಿ ನಿಂತಿರೋದು ಒಂದು ಅದ್ಭುತವಾದ ಈ ಒಂದು ಕಾರ್ಯಕ್ಕೆ ಎಲ್ಲರ ಕೈ ಜೋಡಿಸಿದ್ದಾರೆ. ಎಲ್ಲ ಟೆಕ್ನಿಷಿಯನ್ಸ್ಗೂ ಮತ್ತು ಎಲ್ಲ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ನಮ್ಮ ಕಲಾವಿದರಿಗೂ ಕೂಡ ಒಂದು ಒಳ್ಳೆಯ ಸಕ್ಸಸ್ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಧನ್ಯವಾದಗಳು. ಒಂದು ಸಿನಿಮಾ ಶತದಿನೋತ್ಸವ ಆಚರಿಸ್ತಿದೆ ಅಂತ ಹೇಳಿದ್ರೆ ಅದು ಈಗಿನ ಸ್ಥಿತಿಯಲ್ಲಿ ತುಂಬ ಹೆಮ್ಮೆ ಪಡುವಂಥ ವಿಷಯ. ನನಗನ್ನಿಸ್ತದೆ T20 ಕ್ರಿಕೆಟ್ ಮ್ಯಾಚಲ್ಲಿ ಸೆಂಚುರಿ ಹೊಡೆದಂಗೆ ಅಂತ. ಟೆಸ್ಟು, ಒನ್ ಡೇ ಅದೆಲ್ಲ ಮೊದಲಿತ್ತು. ಇವಾಗ ನಮ್ಮ ಸಿನಿಮಾ ನನಗೆ ಆ ಥರ ಅನ್ನಿಸ್ತಾ ಇದೆ. ಇದಕ್ಕೋಸ್ಕರ ನಮಗೆ ಅನ್ನಿಸ್ತದೆ ಇದ್ರ ಹಿಂದೆ ಶ್ರಮಪಟ್ಟಂಥ ಎಲ್ಲ ಕಲಾವಿದರಿಗೂ ಮತ್ತು ಸಹಕರಿಸಿದವ್ರಿಗೂ ಎಲ್ಲರಿಗೂ ನಾವು ಒಂದು ಧನ್ಯವಾದ ಹೇಳಬೇಕು. ಮತ್ತು ನಮ್ಮದು ಇದೇ ಒಂದು ವಿನಂತಿ, ಎಲ್ಲರೂ ಕನ್ನಡ ಸಿನಿಮಾನ ನೋಡೋಣ. ಮತ್ತು ಯಾವುದೇ ಸಿನಿಮಾ ಆಗಲಿ ಕನ್ನಡ ಸಿನಿಮಾನ ಮುಂದೆ ತರಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡೋಣ ಅಂತೇಳಿ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ರಾಧಿಕಾ ನಾಯಕಿ. ನಾನು ಈ ಮೂವಿಯಲ್ಲಿ ಲೀಡ್ ರೋಲ್ ಅಂದರೆ ಹೀರೋಯಿನ್ಗೆ ನಾನು ವಾಯ್ಸ್ ಕೊಟ್ಟಿದ್ದೀನಿ. ಸೊ ನನ್ನ ಮೊದಲನೇ ಸಿನಿಮಾ ರಕ್ಷಕ ಭಾಗ 1 ಹೀರೋಯಿನು. ಸೊ ಆ ಚಾನ್ಸ್ ಕೊಟ್ಟಿರೋದು ವಿಜಯ್ ಸರ್ ಕುಮಾರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಗುರುಗಳಾದಂಥ ಅಶೋಕ್ ಚಕ್ರವರ್ತಿ ಸರ್ ಇಲ್ಲಿದ್ದಾರೆ. ಸೊ ನನಗೆ ನಟನೆ ಕಲೆ ಪ್ರತಿಯೊಂದು ಹೇಳ್ಕೊಟ್ಟಿದ್ದು ಅವರೇ. ಸೊ ಇವತ್ತು ನಾನು ಈ ಸ್ಟೇಜಲ್ಲಿ ನಿಂತ್ಕೊಂಡು ವಾಯ್ಸ್ ಕೊಟ್ಟಿದ್ದೀನಿ ಮತ್ತು 2 ಸಿನಿಮಾ ಮೂವಿಗೆ ಹೀರೋಯಿನಾಗಿ ಮಾಡಿದ್ದೀನಿ ಅಂದರೆ ಅದು ಅಶೋಕ್ ಚಕ್ರವರ್ತಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ನಟನೆ ಕಲೆಯಲ್ಲಿ ಹೇಳ್ಕೊಟ್ಟಿದ್ದಕ್ಕೆ. ಆ್ಯಂಡ್ ನಮ್ಮ ಸಾಗರ್ ಸರ್ ಕೂಡ ಇಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಕರೆದಿದ್ರೂ ಬಂದಿದ್ದಾರೆ. ಭಾಳಷ್ಟು ಥ್ಯಾಂಕ್ಸ್ ಸಂಸ್ಕೃತಿ. ಇಲ್ಲ, ಕರೆದಿದ್ರು ಅವರು, ಮೆಸೇಜ್ ಆಗ್ತಾ ಇರ್ತಾರೆ, ನಾವು ನೋಡೋದು ಕಷ್ಟ, ಡೈರೆಕ್ಷನಲ್ಲಿ ಇರ್ತೀವಲ್ಲ. ಹಾಗಾಗಿ ತುಂಬ ಬೇಡ, ನಾನು ನಿಂತ್ಕೊಂಡೆ ಮಾತಾಡ್ತೀನಿ. ತಲೆ ಕಟ್ಟಾಗೈತೆ. ಓಕೆ, ಓ ಓಕೆ ಓಕೆ. ಎಲ್ಲರಿಗೂ ನಮಸ್ಕಾರ. ನಾನು ಗೌರಿ ಎಲ್ ರಾಮೇಗೌಡ ಅಂತ, ಅವ್ರು ಗೌರಿಶ್ರೀ ಅಂತ ಕರೀತಾರೆ. ಮೂಲತಃ ಶಿವಮೊಗ್ಗದವರು ನಾವು. ನಾನು ಸುಮಾರು ಒಂದು 45 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ದೊಡ್ಡ ಸಿನಿಮಾದಲ್ಲಿ ಸುದೀಪ್ ಜೊತೆಯಿಂದ ಹಿಡಿದು. ಹಾಗಾಗಿ ನಾವು ಸಿನಿಮಾ ಮಾಡ್ತಾ ನಾವು ಯಾಕೆ ನಿರ್ಮಾಣ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಉದ್ದೇಶಕ್ಕೆ ಬಂದ್ವಿ. ನಯಾ ಕೋಕಿಲ್ ಅವರು ಬಂದಿದ್ದಾರೆ, ಅವರಿಗೆ ನನ್ನ ಧನ್ಯವಾದಗಳು. ಅವರು ಗೊತ್ತಿಲ್ಲ ನನಗೆ ಹೆಸರು. ಸರ್ ನಿಮಗೂ ಕೂಡ ಧನ್ಯವಾದಗಳು. ಸರ್ ನಿಮಗೂ ಕೂಡ ಧನ್ಯವಾದಗಳು. ಇವ್ರು ಗೊತ್ತೇ ಇರಲ್ಲ, ಪ್ರೊಡ್ಯೂಸರು, ಡೈರೆಕ್ಟ್ರು, ಲಾಯರು, ಏನೇ ಇವರು. ಇವ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ವಿಜಯ್ ಸರ್ ಬಗ್ಗೆ ಪಾಪ ತುಂಬ ಒಂದು ಓಫ್ ಇಟ್ಕೊಂಡಿದ್ದಾರೆ. ಸಿನಿಮಾ ಹೀಗೆ ಬರಬೇಕು, ಈ ರೀತಿ ಮಾಡಬೇಕು ಅಂತ. ಪ್ರತಿಯೊಂದು ಫಂಕ್ಷನು ಇಲ್ಲೇ ಮಾಡ್ತಾ ಇರ್ತಾರೆ ಅವ್ರು, ನಾನು ನೋಡ್ತಾ ಇರ್ತೀನಿ. ನಮ್ಮನ್ನು ಕರೀತಾರೆ, ಸಂದರ್ಭ ಆಗಿರಲ್ಲ, ನಾವು ಬಂದಿರಲ್ಲ. ಹಾಗಾಗಿ ದೊಡ್ಡಣ್ಣ ಪುಟ್ಟಣ್ಣ 100 ಡೇಸ್ ಆಯ್ಕೆ ಕಂಗ್ರ್ಯಾಚುಲೇಷನ್ ಸರ್ ನಿಮಗೆ. ಹೀಗೆ 106 ಸಿನಿಮಾ ಮಾಡಲಿ. ಒಬ್ಬ ಪ್ರೊಡ್ಯೂಸರ್ 106 ಸಿನಿಮಾ ಮಾಡಿದ್ರೆ ನಮ್ಮಂಥ ಕಲಾವಿದರಿಗೆಲ್ಲ ಹೊಟ್ಟೆ ತುಂಬುತ್ತೆ ಅಲ್ವಾ ಮೇಡಮ್? ನಿಜ ತಾನೆ? ಹಾಗಾಗಿ ಅವರಿಗೆ ನಾವು ಬಯಸೋದಿಷ್ಟೇ, ಏನಂತ ಹಾರೈಸ್ತೀವಿ ಅಷ್ಟೇ, ಇನ್ನು ಮುಂದೆ ಈ ಥರ ಒಂದು 106 ಸಿನಿಮಾ ಬರಲಿ ಅಂತ. ಹಾಗಾಗಿ ನಾನು ಇಲ್ಲಿ ಕರೀಲಿಲ್ಲ, ಬಂದಿದ್ದೀನಿ. ಆದರೆ ಕೆಳಗಡೆ ನಂದು ಫೈನಲ್ ಆಯಿತು ಪಿಕ್ಚರು. ಬಂದಿದ್ದಾರೆ, ಸಾರ್ ಹೇಳಿದ್ರು ಇಲ್ಲೇ ನಡೀತಾ ಇದೆ ಅಂಥೇಳಿ. ಬಂದೆ ಮಾತಾಡ್ಸ್ಕೊಂಡು ಹೋಗೋಣ ಅಂಥೇಳಿ. ಮೀಟಿಂಗಲ್ಲಿ ಇದ್ರಲ್ಲ, ಕರೆದ್ರು. ಕರೀದೇ ಇದ್ದರೂ ಬರಬೇಕು ಅಂದರೆ ಇದು ನಮ್ಮದು ಒಂದು ಕಲಾವಿದರ ಕುಟುಂಬ. ಅವರು ಕರೆದ್ರೇ ಬರಬೇಕು ಅಂತೆಲ್ಲ. ಈಗ ಒಬ್ರಿಗೊಬ್ರು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಮ್ಮ ಸಿನಿಮಾನ ಯಾರು ನೋಡ್ತಾರೆ ಅಲ್ವಾ? ಕರೀದೇ ಬರದೇ ಇರೋದು ಇದು ನಮ್ಮ ಮನೆ ಅಂದ್ಕೊಂಡು ನಾವು ಬರಬೇಕು, ಸಪೋರ್ಟ್ ಮಾಡಬೇಕು ಅಂತ ತಮ್ಮ ಹತ್ರ ಎಲ್ಲರ ಹತ್ರ ಕೇಳ್ಕೊತೀನಿ. ಯಾವಾಗ ರಿಲೀಸ್ ನೆಕ್ಸ್ಟ್ ಸಿನಿಮಾ? ಖಂಡಿತ. ಅವರು ಸಿನಿಮಾನ ನಾನು ನೋಡಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ ನಾನೋಗಿ ನೋಡಿದ್ದೀನಿ ಸಿನಿಮಾನ. ಹಾಗಾಗಿ ಅನ್ನದಾನೇಶ್ವರ ಅಂತೇಳಿ ಸುಮಾರು 50 ಥಿಯೇಟ್ರಲ್ಲಿ ಬಿಡುಗಡೆ ಆಗ್ತಿದೆ ನನ್ನ ಸಿನಿಮಾ.
ತುಂಬ ಅತಿಯಾಗಿ ದೊಡ್ಡದಾಗಿ ಮಾಡಿದ್ದೀವಿ ಸಿನಿಮಾನ. ಉತ್ತರ ಕರ್ನಾಟಕ ನಡೆದಾಡ ದೇವರು ಅಂತಲೇ ಕರಿಬೋದು. ನಮ್ಮ ಸಿನಿಮಾದಲ್ಲಿ 25,000 ಜನ ಇದ್ದಾರೆ. 25,000 ಜನ ಆ್ಯಕ್ಟ್ ಮಾಡಿದ್ದಾರೆ. ಸಿದ್ಧಗಂಗೆ ಮಕ್ಕಳು 15,000 ಜನ ಇದೆ. ಅದರಲ್ಲಿ ಇವರು ಕೂಡ ಅಭಿಜಿತ್ ಜೊತೆ ಒಂದು ಸಣ್ಣ ಪಾತ್ರವನ್ನು ಮಾಡಿದ್ದಾರೆ ಸರ್. ಯಾಕಂದರೆ ಇದು ಒಂದು ಎಪಿಸೋಡ್ ಥರ ಇದು ಅಲ್ಲ ಸರ್, ನಮ್ಮ ಗದಗ ಹತ್ರ ಮುಂಡೂರಿಗೆ ಅವ್ರದ್ದೇ ಒಂದು 200 ಸ್ಕೂಲ್ ಇದೆ, 60 ಶಾಖಾ ಮಠ ಇದೆ ಅವರು ಗುರುಗಳದು. ನಮ್ಮ ಸಿದ್ಧಗಂಗೆ ನಡೆದಾಡ ದೇವರು ಬಿಟ್ಟರೆ ನೆಕ್ಸ್ಟ್ ದೇವರು ಅಂತಲೇ ಅವ್ರು ಹೇಳ್ಬೋದು. ಇವತ್ತು 3ನೇ ತಾರೀಕು ಹೋದ ತಿಂಗಳಲ್ಲಿ 62,000 ಎಕರೆನಲ್ಲಿ ಸ್ಕೂಲ್ ಓಪನ್ ಮಾಡಿದರು. ಇವತ್ತು ಆ ಸ್ಕೂಲಲ್ಲಿ ಎಲ್ಲರಿಗೂ ಫ್ರೀ, ಯಾವುದೇ ಥರ ದುಡ್ಡು ಕಟ್ಟಂಗಿಲ್ಲ. ಎಕ್ಸಾಮ್ ಮಾತ್ರ ಬರೀಬೇಕು. ಪ್ರತಿಯೊಂದು ಜಾತಿ ವೀತಿ ಏನೂ ಇಲ್ಲ ಸರ್, ಎಲ್ಲ ಸ್ಕೂಲ್ ಫ್ರೀ. ಇವಾಗ ಕೊಪ್ಪಳ ಹತ್ರ ಕುಕ್ನೂರು ರೋಡಲ್ಲಿ ಮಾಡಿದ್ದಾರೆ ಅದನ್ನು ಸ್ಕೂಲ್. ಅಜ್ಜವರು, ನಮ್ಮ ಅಜ್ಜವರೇ ಓಪನ್ ಮಾಡಿದ್ದು ಅದನ್ನು. ಅವರಿಗೆ ನಾನು ನಡೆದಾರ ದೇವ್ರು ಅಂತಲೇ ಕರಿತೀನಿ, ಯಾವುದಕ್ಕೂ ಆಸೆ ಬರಲ್ಲ. 100 ಎಕರೆ ದಾನ ಮಾಡಿದ್ದಾರೆ ಅವರು, 100 ಎಕರೆ, 1-2 ಎಕರೆ ಇಲ್ಲ. ಇವತ್ತು ಅವ್ರು ಮುಂಡೂರಿಗಿನಲ್ಲಿ ಪ್ರತಿಯೊಂದು ಅಂಗಡಿನೂ 10 ರೂಪಾಯಿ ಬಾಡಿಗೆ. ಯಾರೂ ಕೊಡಲ್ಲ ಸರ್ 10 ರೂಪಾಯಿ ಬಾಡಿಗೆ. ಅವ್ರು ಕೊಟ್ಟರೆ ಕೊಡ್ಬೋದು, ಇಟ್ಕೊಂಡ್ರೆ ಇಟ್ಕೊಬೋದು. 10 ರೂಪಾಯಿ ಬಾಡಿಗೆ ನೋಡಿ. ನನ್ನ ಪುಣ್ಯ ಅಂಥ ಸಿನಿಮಾ ನನಗೆ ಡೈರೆಕ್ಷನ್ ಕೊಟ್ಟಿದ್ದಾರಲ್ಲ, ಅಷ್ಟು ದೊಡ್ಡ ಗುರುಗಳು ಜಗತ್ತಲ್ಲಿ, ಅದು ನನ್ನ ಪುಣ್ಯ. ಅದಕ್ಕೆ ಅನ್ನದಾನೇಶ್ವರ ಅಂತ ಇಟ್ಟಿದ್ದೀವಿ ನಾವು, ಅದು ಟೈಟ್ಲು. ಮುಂಡೂರಿಗೆ ಮಹಾಬೆಳಕು, ಎಲ್ಲರಿಗೂ ನಾವು ಅನ್ನ ಕೊಡಬೇಕು ಅನ್ನೋದೇ ನಮ್ಮ ಆಸೆ. ಹಾಗಾಗಿ ನನಗೆ ಇಲ್ಲಿ ಕರೆದು ಸ್ಟೇಜ್ ಮೇಲೆ ಗೌರವ ಕೊಟ್ಟು 2 ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ವಿಜಯ್ ಕುಮಾರ್ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ಲರಿಗೂ. ಮೇಡಮ್ಗೆ ಧನ್ಯವಾದಗಳು. ಯಾಕೆ ಗೊತ್ತಾ, ಇವ್ರು ನಾನು ಬರೋವಾಗ ಅವ್ರು ಎಡಿಟಿಂಗ್ ಮಾಡ್ತಾಯಿದ್ರೆ ನಾನು ಇವ್ರು ನೋಡೋಕೆ ಬಂದರೆ ನಾನು ಹೋಗ್ತಾ ಇರ್ತೀನಿ. ನಮ್ದು ಏನಾದ್ರು ಕೆಲಸ ಆದರೆ ಅವರೇ ಕರೀದಿರೋನು ಬಂದು ನೋಡ್ತಾರೆ. ಇದು ಫ್ರೆಂಡ್ಶಿಪ್ ರಿಲೇಷನ್ಶಿಪ್ಪು. ಕಲಾವಿದರಂದರೆ ಈ ಥರ ಇರಬೇಕು. ನಾವು ಮಾಡೇ ಕರಿಬೇಕು, ನನಗೆ ಕರೆದೇ ಇಲ್ಲ, ಎಲ್ಲ ಇಲ್ಲ. ಈ ಥರ ಫಂಕ್ಷನ್ ಸಿನಿಮಾ ನಡೆದು ಹೋದ್ರೆ ನಮ್ಗೆ ಸಪೋರ್ಟ್. ಅಲ್ಲಿ ಹೋದ್ರೆ ಇವಾಗ ಇಲ್ಲಿ ಬಂದರೆ ಎಷ್ಟು ಜನ ಲಿಂಕ್ ಆಯಿತು. ಇದೇ ಮನೆಯಲ್ಲಿ ಕೂತ್ಕೊಂಡಿದ್ರೆ ಗೊತ್ತಾಗ್ತಾಯ್ತಾ? ಎಲ್ಲಾದರೂ ಹೋದ್ರೆ ಫಂಕ್ಷನ್ಗೆ ನಮಗೆ ಪ್ಲಸ್ ಪಾಯಿಂಟು. ಎಲ್ಲಾದರೂ ಫಂಕ್ಷನ್ ನಡೀಲಿ ಹೋಗಿ ನೋಡಿ, ಫ್ರೆಂಡ್ಶಿಪ್ ಬೆಳೆಯುತ್ತೆ. ನೀವು ಬೆಳಿತೀರ ಅದರಿಂದ ಲಿಂಕ್ಸು. ಇನ್ನೊಂದು ಸಭಾ ಮೂಲಕ ಬಂದು ಮೇಡಮ್ಗೆ ನಾನು ಸಾರಿ ಹೇಳ್ತೀನಿ. ಯಾಕೆ ಗೊತ್ತಾ, ನಮ್ಮ ಗುಲಾಬಿ ಸಿನಿಮಾದಲ್ಲಿ ಲೇಡಿ ವಿಲ್ಲನ್ ಮೇಡಮ್ದ ನಾನು ಮಾಡಿದ್ದು. ಫಸ್ಟ್ ಸ್ಟಾರ್ಟಿಂಗು ಕತೆ ಮಾಡ್ತಾ ಇರೋಕ್ಕೆ ನಾನು ಈ ಅಮ್ಮ ಡೈರೆಕ್ಷನ್ ಎಡಿಟಿಂಗ್ ನಾವು ಹೇಳಿ ಡೇಟ್ಗೆ ಅವಕಾಶ ಸಿಕ್ಕಿಲ್ಲ. ನಿಮ್ಮಲ್ಲ ಆ ಮೇಡಮ್ ಮಾಡೋರು ನೋಡಿ, ಜ್ಯೋತಿ ರೆಡ್ಡಿ ಮೇಡಮ್ ಭಾಳ ಚೆನ್ನಾಗಿ ಮಾಡೋರು. ಅನ್ಎಕ್ಸ್ಪೆಕ್ಟೆಡ್ ಶೂಟಿಂಗ್ ಹೋಗ್ಬಿಟ್ಟೆ ಮೇಡಮ್, ಅಲ್ಲಿ ಏಟಿಂಗ್ ಇದ್ರಲ್ಲಿ ಬರೋಕ್ಕಾಗಿಲ್ಲ ಪಾಪ. ನೆಕ್ಸ್ಟ್ ಫಿಲಮ್ ಕೊಡ್ತೀನಿ ನಾನು, ಟೆರರ್ ಕೊಡ್ತೀನಿ. ಥ್ಯಾಂಕ್ಸ್ ಮೇಡಮ್. ನೆಕ್ಸ್ಟು ನಮ್ಮ ಮುರಳಿ ಸರ್, ಸೀನಿಯರ್ ಕಲಾವಿದರು, ಬನ್ನಿ ಸರ್. ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ವಿಜಯ್ ಕುಮಾರ್ ಸರ್ ಅವರು, ಲಾಯಕ್ ವಕೀಲ ಸರ್ ಅವರು, ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಎಲ್ರಿಗೂ ಈ ಒಂದು ನಮಸ್ಕಾರಗಳು. ನಕ್ಕರೆ ಎದೆ ಸ್ವರ್ಗ ಅಂತ ಒಂದು ಪಿಕ್ಚರ್ ಇತ್ತು, ಸಾರ್ ಹೇಳಿ ನಕ್ಕು ಬಂತು. ಇದು ತುಂಬ ಟೈಟ್ಲು, ಹಳೆ ಕಾಲದ್ದು. ಸೊ ನನ್ನ ಹೆಸರು ಮುರಳೀಕೃಷ್ಣ ಅಂತ. ನಾನು ರಕ್ಷಕ 2ನಲ್ಲೂ ರಕ್ಷಕದಲ್ಲೂ ಅಭಿನಯಿಸಿದ್ದೆ. ಅದು 100 ದಿನ ಆಯಿತು. ಅಲ್ಲಿಂದ ಮುಂದುವರೆದ ಭಾಗ ರಕ್ಷಕ 2ನಲ್ಲೂ ಕೂಡ ಒಬ್ಬ, ಆ ಚಿತ್ರದಲ್ಲಿ ಡೈರೆಕ್ಟ್ರು ನಾನು, ರಕ್ಷಕ ಚಿತ್ರದಲ್ಲಿ ಡೈರೆಕ್ಟ್ರು. ಆ ಡೈರೆಕ್ಟ್ರು ರಕ್ಷಕ 2ನಲ್ಲಿ ಏನಾದ ಅಂತಕ್ಕಂಥದ್ದು ಆಗ್ತಕ್ಕಂಥದ್ದು, ಅಂದರೆ ಅಲ್ಲಿ ಆ ಚಿತ್ರ ಸೋಲ್ತು ಅಂತದ್ದು, ಮುಂದೆ ಆ ಡೈರೆಕ್ಟ್ರ್ ಏನಾದರು ಅಂತಕ್ಕಂಥದ್ದು ಮುಂದಿನ ಭಾಗದ ಕತೆ. ತುಂಬ ಚೆನ್ನಾಗಿ ಥ್ಯಾಂಕ್ ಯು. ನೋಡಿ ಚೆನ್ನಾಗಿ, ಯಾಕೆಂದರೆ ಸ್ವಲ್ಪ ಕೊಡ್ತೀನಿ, ಮುಂದೆ ಚೆನ್ನಾಗಿರಲಿ ಅಂತ, ನೋಡಲಿ ಅಂತ. ಹಾಗಾಗಿ ನೋಡಿ ಎಲ್ಲ ಚಿತ್ರನ ಹೇಗಿರುತ್ತೆ ಅನ್ನತಕ್ಕಂಥ ಕುತೂಹಲ ಬರುತ್ತೆ ಚಿತ್ರ. ಅದಕ್ಕೆ ನೋಡಲಿ ಅಂತ ನಿಮಗೆ ಕೊಡ್ತಾ ಇದ್ದೀನಿ. ಚೆನ್ನಾಗಿದೆ ಚಿತ್ರ, ಚೆನ್ನಾಗಿ ಕೂಡ ಬಂದಿದೆ. ನಮ್ಮ ವಿಜಯ್ ಕುಮಾರ್ ಸರ್ ಅವರು ಕೂಡ ಭಾಳ ಈ ಚಿತ್ರದಲ್ಲಿ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ವಿಜಯ್ ಕುಮಾರ್ ಸರ್ ಅವರು ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರು ಪ್ರತಿಯೊಬ್ಬರು ಕಲಾವಿದರು ಕೂಡ ಪ್ರೋತ್ಸಾಹ ಕೊಡ್ತಾರೆ. ಸೊ ಹೀಗಾಗಿ ಈ ಚಿತ್ರದಲ್ಲಿ ನಾನು ಕೂಡ ಈ ರಕ್ಷಕ 1 ರಿಲೀಸ್ ಆದಾಗ ನಾನು ಹಾಸ್ಯ ಕಲಾವಿದ, ಅಂದರೆ ಹಾಸ್ಯದಲ್ಲಿ ಇರ್ತಕ್ಕಂಥ ಮೂಮೆಂಟ್ ಬರುತ್ತಾ ಇಲ್ಲ ಅಂತ ಮಾಡಿದ್ದೆ. ಒಂದು ಹೊಸ ಭಾಗವನ್ನು ಮಾಡಿದ್ದೀನಿ. ಮತ್ತು ಈಗ ಇನ್ನೊಂದರೆ ಮೊನ್ನೆ ಭಾಗ 1 ಅಂದು ಇಂದು ಮುಂದು ಅಂತ ಒಂದು ಕಾರ್ಯಕ್ರಮ ಆಯಿತು ಚಾಮರಾಜಪೇಟೆನಲ್ಲಿ. ಅಲ್ಲಿ ಎಲ್ಲ ನಮ್ಮ ಹಿರಿಯ ಕಲಾವಿದರು, ತಂತ್ರಜ್ಞರು ಎಲ್ಲರೂ ಕೂಡ ಭಾಗವಹಿಸಿದರು. ಅಂದು ಇಂದು ಮುಂದು ಅಂತ, ಅಂದರೆ ಚಿತ್ರೋದ್ಯಮದಲ್ಲಿ ಹೇಗಾಗ್ತಾ ಇದೆ, ಮುಂದೆ ಹೇಗಾಗಬೇಕು ಅಂತಕ್ಕಂಥದ್ದನ್ನು ಒಂದು ಪರಾಮರ್ಶೆ ಆಯಿತು. ಯಾಕೆಂದರೆ ಸಾರಿಗೆ ತಾನು ಎಲ್ಲ ಸಮಾರಂಭದಲ್ಲೂ ಭಾಗವಹಿಸಬೇಕು ಅಂತ.
ಆ ಚಿತ್ರರಂಗದಲ್ಲಿ ಎಲ್ಲತಕ್ಕಂಥ ಗಣ್ಯರು ಭಾಗವಹಿಸಿದರು. ಸೊ ನಾವೆಲ್ಲ ಈಗ ಚಿತ್ರರಂಗದಲ್ಲಿ ನಾವು ಇರ್ತಕ್ಕಂಥ ನಟನೆ ಮಾಡ್ತಕ್ಕಂಥವೆಲ್ಲ ಈಗೆಲ್ಲ ಒಂದು ಪರಾಮರ್ಶೆ ಮಾಡಬೇಕಾಗಿದೆ, ಒಂದು ಸಿಂಹಾವಲೋಕನ ಮಾಡಬೇಕಾಗಿದೆ, ಮುಂದಿನ ಚಿತ್ರಗಳು ಚೆನ್ನಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ. ಸೊ ನಾವು ಕೂಡ ಕಲಾವಿದರಾಗಿರೋರು ಕೂಡ ನಿಮಗೆಲ್ಲರೂ ಕೂಡ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಕೊಟ್ಟಂಥ ವಿಜಯ್ ಸರ್ ಅವರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಸೊ ಮುಂದಿನ ಚಿತ್ರಗಳು ಇದೇ ಥರ ಬರಲಿ, ಚೆನ್ನಾಗಿರೋ ಚಿತ್ರಗಳು ಮಾಡೋಣ, ಕಲಾವಿದರು ಕೂಡ ಬೆಳೆಸೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಈ ವೇದಿಕೆಯಲ್ಲಿ ಇರುವಂಥ ಎಲ್ಲ ನಮ್ಮ ಹಿರಿಯ ಕಲಾವಿದರಾದಂಥ ಮತ್ತು ಡೈರೆಕ್ಟ್ರು ಸಾರು ಮತ್ತು ವಿಜಯ್ ಸರು, ಮೇಡಮ್ಮು, ಇಲ್ಲಿ ವೇದಿಕೆಯಲ್ಲಿ ಎಲ್ಲರಿಗೂ ವಂದನೆಗಳಿಗೆ ಹೇಳ್ತೀವಿ ಸರ್. ಮತ್ತು ಇಲ್ಲಿ ವೇದಿಕೆ ಮುಂಭಾಗದಲ್ಲಿರುವಂಥ ನಮ್ಮ ಹಿರಿಯ ಕಿರಿಯ ಅಕ್ಕ ತಂಗಿಯರು, ಅಣ್ಣ ತಮ್ಮಿದ್ರು ಎಲ್ಲರಿಗೂ ಸಹ ಮಂಡ್ಯ ದಾಸಗೌಡ ನಮಸ್ಕಾರಗಳು. ನಾವೇನೋ ಸಣ್ಣ ಪುಟ್ಟ ಕಲಾವಿದರಾಗಿ ಮಾಡ್ತಾಯಿದ್ದೀವಿ. ಜೊತೆಗೆ ಇಡೀ ಕರ್ನಾಟಕದಾದ್ಯಂತ ಆಟೋ ಪ್ರಚಾರವನ್ನು ನಾವು ಎಲ್ಲ ಆಟೋ ಪಬ್ಲಿಸಿಟಿ ಅನ್ನೋದನ್ನು ನಾವು ಮಾಡ್ತಾಯಿದ್ದೀವಿ. ಅದಕ್ಕೆಲ್ಲರ ಸಪೋರ್ಟು ಮತ್ತು ಸಿನಿಮಾ ಬೆಳಿಬೇಕಾದ್ರೆ ಒಂದು ಸಪೋರ್ಟ್ ಒಂದು ಆಟೋ ಪಬ್ಲಿಸಿಟಿ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸಿನಿಮಾ ಗೆಲ್ಲಬೇಕು ಅಂದರೆ ಒಂದು 90% ಹೇಳಬೇಕು ಅಂದರೆ ನಮ್ಮ ಆಟೋ ಚಾಲಕರು. ಆಟೋ ಚಾಲಕರಿಂದನೇ ಸಿನಿಮಾದಲ್ಲಿ ಒಂದು ಸ್ವಲ್ಪ ಏಳಿಗೆ ಆಗಲಿಕ್ಕೆ, ಹೆಸರು ಮಾಡಲಿಕ್ಕೆ ಒಂದು ಅನುಕೂಲ ಆಗ್ತಾಯಿದೆ. ಹಾಗಾಗಿ ನಮ್ಮ ವಿಜಯ್ ಸರ್ ಅವರು ನಮಗೆ ಒಂದು ಗುಲಾಬಿನಲ್ಲಿ ಒಂದು ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆ ಹೇಳಿದ್ರೆ ತುಂಬ ಜನ ಮಾತಾಡಬೇಕು. ಆದರೆ ಅವರು ಸರಳ ಸ್ವಭಾವ, ಅವರ ವೈಯಕ್ತಿಕವಾಗಿ ಇರಬೇಕು, ಯಾವುದೇ ಸಹ ದ್ವೇಷ ಏನಿಲ್ಲದೇ ಎಲ್ಲರೂ ಸಹ ನಮ್ಮ ಕುಟುಂಬ ಥರ ಟ್ರೀಟ್, ಜೊತೆಗೆ ಒಳ್ಳೆಯ ಕಲಾವಿದ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟು ಎಲ್ಲ ಸಿನಿಮಾಗಳು ಸಹ ಒಳ್ಳೆ ಅತ್ಯುತ್ತಮವಾಗಿ ಒಳ್ಳೊಳ್ಳೆ ಪಾತ್ರಗಳು ಕೊಡ್ತಾಯಿದ್ದಾರೆ. ಅವ್ರಿಗೂ ಮುಂದಿನ ದಿನಗಳಲ್ಲಿ ಇದು ನಮ್ಮ 100 ಡೇಸ್ ಓಡ್ತಾ ಇರುವಂಥ ಈ ಸಿನಿಮಾ ದೊಡ್ಡಣ್ಣ ಪುಟ್ಟಣ್ಣ ಸಿನಿಮಾ, ಅದೇ ಥರ ಇನ್ನು ಮುಂದೆ ಬರುವಂಥ ಸಿನಿಮಾಗಳು ಸಹ ಅದೇ ಥರ 3 ದಿವಸ ಓಡಲಿ. ಮತ್ತು ಹೆಚ್ಚು ಅವರು ಮುಂದೆ ಸಿನಿಮಾ ಮಾಡಲಿಕ್ಕೆ ಅನುಕೂಲ ಆಗುವಂಗೆ ಅವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಎಲ್ಲರೂ ಚಿತ್ರಮಂದಿರಗಳು ಬಂದು ನೋಡಿ ಅಂತ ಹೊಸ ಕಲಾವಿದರನ್ನು ಅರಸಿ ಬೆಳೆಸಿ ಹಾರೈಸಿದ್ರೆ ಮುಂದಿನ ಅವ್ರಿಗೆ ಮುಂದೆ ಸಿನಿಮಾಗಳು ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ, ಅವ್ರಿಗೆ ಖುಷಿ ಆಗುತ್ತೆ. ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ಯಾರಿಗೂ ಸಹ ಒಂದು ಬೇಜಾರಾಗ್ತಾರ. ಪ್ರತಿಯೊಬ್ಬರು ಸಹ ಕೆಲವರು ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಅವ್ರದೇ ಆದಂಥ ಶೈಲಿ ಇರ್ತದೆ. ಇವರು ನಮ್ಮ ಕುಟುಂಬದಲ್ಲಿ ನಮ್ಮ ಕುಟುಂಬ ಅಂದ್ಕೊಂಡು ಎಲ್ಲರ ಜೊತೆ ಬೆರೆತು ಚೆನ್ನಾಗಿ ಸಿನಿಮಾ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಮತ್ತು ಇಲ್ಲಿ ಬಂದಿರುವಂಥವ್ರು ಈ ಸಿನಿಮಾ ಬಗ್ಗೆ ನಾವು ಮಾತಾಡ್ಬೋದು. ಇನ್ನು ಬರುವ ಸಿನಿಮಾ ಬಗ್ಗೆ ನಾವು ಹೆಚ್ಚೆಚ್ಚು ಜನಗಳಿಗೆ ಪ್ರಚಾರ ಮಾಡಿಕೊಡ್ತೀವಿ. ಅವರ ಸಿನಿಮಾಗ ಎಲ್ಲನೂ ಸಹ ಆಟ ಪ್ರಚಾರವಾಗಿ ನಾವು ಮಾಡ್ಕೊಂಡು ಈ ಸಿನಿಮಾನ ಗೆಲ್ಲಿಸೋಕ್ಕೆ ಆದಷ್ಟು ಪ್ರಯತ್ನ ಪಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಿರೋ ನಮ್ಮ ಪ್ರೀತಿಯ ಮಂಡ್ಯ ದಾಸಗೌಡರು. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಆ್ಯಕ್ಚುಲಿ ನಾನು ವಿಜಯ್ ಕುಮಾರ್ ಅವರು 30 ವರ್ಷ ನೆನ್ನೆ ಮೊದಲ ಕರ್ನಾಟಕದಲ್ಲಿ ಹಾಗೂ ತಮಿಳುನಾಡಲ್ಲಿ ಚಿರಂಜೀವಿ ಇವತ್ತೇನಾದರೂ ಮೆಗಾಸ್ಟಾರ್ ಆಗಿದ್ದಾರೆ, ಪದ್ಮಭೂಷಣ ಆಗಿದ್ದಾರೆ ಅಂದರೆ ಅದಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ನಾನು ಕಾರಣ, ತಮಿಳ್ನಾಡಲ್ಲಿ ಅವರು ಕಾರಣ. ಅವರು ಕೇವಲ ಸುಪ್ರೀಂ ಹೀರೋ ಅಷ್ಟೇ ಚಿರಂಜೀವಿ ಅವರು. ಅವಾಗ ಎಲ್ಲ ಅಭಿಮಾನಿಗಳನ್ನ ಎದುರಾಕೊಂಡು NTR, MGR, ರಾಜ್ಕುಮಾರು ಎಲ್ಲರನ್ನೂ ಎದುರಾಕೊಂಡು ನಾವು ಸಂಘ ಕಟ್ಟಿದ್ವಿ. ಅವ್ರನ್ನ ಸುಪ್ರೀಂ ಹೀರೋಯಿಂದ ಮೆಗಾಸ್ಟಾರ್ ಮಾಡಿದ್ವಿ. ಇವತ್ತು ಪದ್ಮಭೂಷಣ ಆಗಿದ್ದಾರೆ, ಅವರು ಪದ್ಮವಿಭೂಷಣನ ಆಗೋದ್ರು. ಇದಕ್ಕೆ ಮೂಲ ಶ್ರಮ ಏನು ಮಾಡಿದ್ದೀವಿ ಅಂತ ವಿಜಯ್ ಕುಮಾರ್ ಗೊತ್ತು, ನಾನು ಗೊತ್ತು. ಅಷ್ಟು ಕಷ್ಟಪಟ್ಟಿದ್ದೀವಿ. ಬಟ್ ಇವತ್ತು ಅಷ್ಟು ಕಷ್ಟಪಟ್ಕೊಂಡು ಸ್ನೇಹಿತ 3 ಸಿನಿಮಾಗಳು ಮಾಡಿ ಅಂತ ಹೆಮ್ಮೆ ಪಡುವಂಥ ವಿಚಾರ. ಇನ್ನೂ 100 ಸಿನಿಮಾ ಮಾಡಲಿ. ಮುಂದಿನ ಸಿನಿಮಾಗೆ ನಾನು ಚಿರಂಜೀವಿಗೆ ಕಟೌಟ್ಗೆ ಹಾರ ಹಾಕ್ಸ್ತಾ ಇದ್ದೆ, ನಾನು ಹಾಕ್ಸ್ತೀನಿ. ನಮ್ಮ ವಿಜಯ್ ಕುಮಾರ್ ಕಟೌಟ್ ನಾನು ಹಾರ ಹಾಕ್ಸಿ ಸೆಲೆಬ್ರೇಷನ್ ಮಾಡ್ತೀನಿ. ಒಳ್ಳೇದಾಗಲಿ ಎಲ್ಲರಿಗೂ. ನಾವು ಪ್ರೊಫೆಷ್ನಲ್ ಪತ್ರಕರ್ತನೇ. ಆಗ ಪತ್ರಕರ್ತ ಆಗಿರಲಿಲ್ಲ, ಈಗ 99 ಆದಮೇಲೆ ಪತ್ರಕರ್ತ ಇದು ಮಾಡ್ಕೊಂಡು ಇವಾಗ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘಗಳ ಒಕ್ಕೂಟಕ್ಕೆ ನಾನು ಒಬ್ಬ ಕಾರ್ಯದರ್ಶಿ ಆಗಿದ್ದೀನಿ. ಸಾಕಷ್ಟು ಜನ ಇದ್ದಾರೆ, ಬಟ್ ಆದರೆ ಯಾರನ್ನೂ ಬೆಳೆಸೋದಕ್ಕೆ ಮುಂದೆ ಬರ್ತಾ ಇಲ್ಲ. ಸಾಕಷ್ಟು ಕಲಾವಿದ ನೋಡಿದ್ದೀವಿ, ಯಾರನ್ನೂ ಬೆಳೆಸ್ತಾ ಇಲ್ಲ. ನಮಗೆ ಇವತ್ತೇನಾರು ಪುನೀತ್ ರಾಜ್ಕುಮಾರ್ ಇದ್ದಿದ್ದರೆ ನಮ್ಗೆ ಅವ್ರು ತುಂಬ ಆತ್ಮೀಯ ಸ್ನೇಹಿತರು. ನಾವು ಒಂದೇ ಏಜ್ನವರು. ನಾನು ಅವರು ಶಿವನ ಹತ್ರ ಪಲ್ಲವಿಸಲು ಕರೆಕ್ಟ್ ಕಲಿತಾ ಇದ್ವಿ. ಆ ಮಟ್ಟಕ್ಕೆ ನನಗೂ ಬಾಂಧವ್ಯ ಇತ್ತು. ಪುನೀತ್ ರಾಜ್ಕುಮಾರ್ ಅವ್ರು ಹೇಳಿದರು ಬಟ್ ಅವರಿಲ್ಲ, ಈಗ ಏನೂ ಮಾಡೋಕ್ಕಾಗಲ್ಲ. ಸೊ ನಾವು ಸಾಕಷ್ಟು ಸಿನಿಮಾ ರಂಗದಲ್ಲಿ ಸುಮಾರು ಅನುಭವ ಇದೆ. ಆಂಧ್ರ ಏನು ಸಿನಿಮಾ ರಂಗ, ತಮಿಳ್ನಾಡು ಅಂದರೆ ಏನು, ಕರ್ನಾಟಕ ಅಂದರೆ ಏನು ಅಂತ ಚೆನ್ನಾಗಿ ಗೊತ್ತು ನಮಗೆ. ಬಟ್ ಇದೆಲ್ಲ ತಿಳ್ಕೊಂಡು ಸಿನಿಮಾ ರಂಗಕ್ಕೆ ಬಂದಿದ್ದಾರೆ.
ನಾಳೆ ಸಿನಿಮಾ ಪೆದ್ದಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ಒಂದು ಇನ್ನೊಂದು ಏನು ಅಂದರೆ, ನನ್ನ ಒಬ್ಬ ಓಂ ಪ್ರಕಾಶ್ ಅಂತ ಇವ್ರಿಗೂ ಗೊತ್ತು, ಅವ್ರ ಮಗ ಬಂದು ರಾಮ್ ಚರಣ್ಗೆ ವಾಯ್ಸ್ ಡಬ್ ಮಾಡಿದ. ಅವನಿಲ್ಲೇ ಮಂಜುನಾಥ್ ನಗರದಲ್ಲಿರೋ ಹುಡುಗ ಇವತ್ತು ಆ ಮಟ್ಟಕ್ಕೆ ಬೆಳೆದು ವಾಯ್ಸ್ ಡಬ್ಬು ರಾಮ್ ಚರಣ್ಗೆ ಕೊಟ್ಟಿದ್ದಾನೆ. ಸಿನಿಮಾ ಆಲ್ರೆಡಿ ನಾವು ನೋಡಿದ್ದಾಯಿತು, ವಾಯ್ಸ್ ಡಬ್ ಮಾಡ್ಬೇಕಾದ್ರೆ ಸಿನಿಮಾ ನೋಡ್ಬಿಟ್ಟು ನಾವು ಸಿನಿಮಾ ಹೇಗಿದೆ ಹೆಂಗಿದೆ ಎಲ್ಲ ಗೊತ್ತು. ಬಟ್ ಆದರೆ ಇದು ಸಾಕಷ್ಟು ಜನಕ್ಕೆ ಅವಕಾಶಗಳು ಇದ್ರೂ ಬೆಳೆಯೋಕ್ಕಾಗ್ತಾ ಇಲ್ಲ. ಬಟ್ ಆದರೆ ನಮ್ಮ ವಿಜಯ್ ಕುಮಾರ್ ಅವರು 2 ಸಿನಿಮಾ ಆಗಿದೆ, ಗುಲಾಬಿ ಸಿನಿಮಾ, ನೆಕ್ಸ್ಟ್ ರಕ್ಷಕ 2 ಬರ್ತಾ ಇದೆ. ಇದು ದೊಡ್ಡ ಮಟ್ಟದಲ್ಲಾಗಲಿ. ನೆಕ್ಸ್ಟ್ ಚಿರಂಜೀವಿ ಅವರು ಅವರು ಜೊತೆನಲ್ಲಿ ನಿಂತ್ಕೊಂಡು ಪಕ್ಕಾ ಅಭಿಮಾನಿ. ಅಯ್ಯಪ್ಪ ಎಷ್ಟು ಅಭಿಮಾನಿ ಅಂದರೆ ಅದು ನನಗೆ ಅವ್ರಿಗೆ ಮಾತ್ರನೇ ಆ ಬಾಂಧವ್ಯ ಗೊತ್ತಿರೋದು. ಬಟ್ ನಮ್ಮನ್ನು ಸಾಕಷ್ಟು ಜನ ಎಷ್ಟು ಜನ ಇವತ್ತು ತುಳಿದಾನೇ ಇದ್ದಾರೆ. ನಾವು ಯಾರಿಗೂ ಕೇರ್ ಮಾಡಲ್ಲ. ನಮಗೆ ಬೇಕಾಗಿರೋದು ನಾವೇನೋ ಸಂಘ ಕಟ್ಟಿದ್ವಿ, ಏನೋ ಮಾಡಿದ್ವಿ, ನಾವು ಬೆಳ್ಕೊಂಡು ಬಂದಿರೋದು ಇವತ್ತು ಇಬ್ಬರಿಗೂ 50 ವರ್ಷದ ಮೇಲೆ ಆಗಿದೆ ಏಜು. ಬಟ್ ಆದರೆ ಮುಂದಕ್ಕೆ ನಾವು ಒಂದು ಪ್ಲ್ಯಾನ್ ಇದೆ. ನಾನು ಹೊನ್ನಪ್ಪ ಭಾಗವತ್ ಮೊಮ್ಮಗನೇ, ನಾನು ಬೇರೆ ಯಾರೂ ಅಲ್ಲ. ನಾನು ಸಿನಿಮಾ ರಂಗದವನೇ. ಹೊನ್ನಪ್ಪ ಭಾಗವತ್ರ ಸ್ವಂತ ಮೊಮ್ಮಗ ನಾನು. ಹೌದೌದು. ನಾನು 30 ವರ್ಷ ಕನ್ನಡ ಪರ ಸಂಘಟನೆಯಲ್ಲಿ ಹೋರಾಟ ಮಾಡಿಕೊಂಡು ರಾಜ್ಕುಮಾರ್ ಮನೆ, ದೇವೇಗೌಡರು ಮನೆ, ಎಲ್ಲರ ಮನೆಗಳಲ್ಲೇ ನಾವು ಎಲ್ಲೆಲ್ಲಿ ಹೆಂಗೆ ಕಲ್ತ್ಕೊಂಡ್ಬಂದಿರ್ತೀವಿ. ಬಟ್ ಏನಂದರೆ ಇದ್ರಲ್ಲಿ ನಮ್ಮ ಸ್ನೇಹಿತ ಇವತ್ತು ಈ ಮಟ್ಟಕ್ಕೆ ಬೆಳೆದು 100 ಡೇಸ್ ಓಡಿದೆ ಅಂದರೆ ಇದೊಂದು ಪೋಸ್ಟ್ರನ್ನ ನಾನು ಹೇಳ್ತೀನಿ, ದಯವಿಟ್ಟು ಒಂದು ಮೇಲ್ ಮೂಲಕ ಆದರೂ ಮೆಗಾಸ್ಟಾರ್ ಚಿರಂಜೀವಿ ಕಳಿಸಿ. ನಾನು ಕಳಿಸ್ತೀನಿ. ಯಾಕಂದರೆ ನಮ್ಮ ಗ್ರೂಪ್ ಇದೆ, ದಿನ ಕಿತ್ತಾಡ್ತಾ ಇರ್ತೀವಿ ಗ್ರೂಪಲ್ಲಿ. ಇಡೀ ಇಂಡಿಯಾದಲ್ಲಿರೋ ಚಿರಂಜೀವಿ ಅಭಿಮಾನಿಗಳು, ರಾಜ್ಕುಮಾರ್ ಬಗ್ಗೆ ಎಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ನಾವು. ಆ ಗ್ರೂಪಲ್ಲಿ ದಿನ ಗಲಾಟೆ, ಅವ್ನು ಬೆಳೆಸಲ್ಲ, ಇವನು ಬೆಳೆಸಲ್ಲ, ಇದೇ ಆಗೋಗ್ಬಿಟ್ಟಿದೆ. ಬಟ್ ಇದು ವಿಜಯ್ ಕುಮಾರ್ ಅವರ ಸಾಧನೆ ಚಿರಂಜೀವಿ ಫ್ಯಾಮಿಲಿಗೆ ಗೊತ್ತಾಗ್ಬೇಕು. ಯಾಕಂದರೆ ತುಂಬ ಕಷ್ಟಪಟ್ಟಿದ್ದಾರೆ ರೀ. ಅವ್ರ ಕಷ್ಟ ಏನೋ ನಾನು ಯಾರಂತಲೇ ಗೊತ್ತಿಲ್ಲ. ಬೆಂಗಳೂರಲ್ಲಿಂದ ನನ್ನೇ ಹಾಕೊಂಡು ಹೊಸೂರಿನಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ರು. 92ನೇ ಇಸ್ವಿ ಹೇಳ್ತಾ ಇರೋದು. ಎಷ್ಟೋ ಜನ ಮಕ್ಕಳು ಹುಟ್ಟಿರಲಿಲ್ಲ ಅವಾಗ. ಹಂಗೆ ಇತಿಹಾಸ ಇದೆ. ಅಲ್ಲಿಂದ ಇಲ್ಲಿವರೆಗೂ ಇನ್ನು ಮುಂದಕ್ಕೆ ನಾನು ಹೇಳಿದ್ದೀನಲ್ಲ, ನೆಕ್ಸ್ಟು ಒಂದು ಸಿನಿಮಾಗೆ ಅವ್ರ ಪರ್ಮಿಷನ್ ಕೊಡೋದು ಬೇಡ, ಕೈ ಕಟ್ಟೋದು ಬೇಡ. ನಾನು ಆ ಸ್ನೇಹಿತನಾಗಿ ಆ ಮನುಷ್ಯನಿಗೆ ಏನು ಮಾಡಬೇಕೋ ಆ್ಯಸ್ ಎ ಬ್ರದರ್ ಆಗಿ ನಾನು ಮಾಡ್ತೀನಿ. ನೀವು ಇಡೀ ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು, ನಮಸ್ಕಾರ. ಆದರೆ ನಾನು ನೋಡೋಕ್ಕೆ ಬರಿಲ್ಲ, ಇವತ್ತು ಬಂದ್ಬಿಟ್ಟವನು ಅವನೇ. ಸರ್ವಾಗಿ ನಾನು ಬಂದು ಸಾಕು ಫೋನ್ ಮಾಡ್ತಾನೆ, 1 ವಾರಕ್ಕೆ ಇಲ್ಲಿ ಇದ್ದೀನಿ, ಎಲ್ಲಿದೆಯಾ ಅಂತ. ಭಾಳ ಥ್ಯಾಂಕ್ಸ್ ಕುಮಾರ್. ಅದು ನಾನು ಮರೆಯೋಕೆ ನೀನು ಅಲೆದೆಲ್ಲ ಹೇಳ್ಬಿಟ್ಟೆ, ನನಗೆ ಮೈಂಡೇ ಒಂಥರ ಆಗ್ಬಿಟ್ಟಿದೆ. ಥ್ಯಾಂಕ್ಸ್. ಈ ಥರ ಅದು ಬೇಡ, ಅದು ಕಣ್ಣೀರೇ ಬರುತ್ತೆ ಅದೆಲ್ಲ ಹೇಳ್ಕೊಂಡ್ರೆ ಬೇಡ, ಇರಲಿ. ನೆಕ್ಸ್ಟು ರಾಮ್ಜಿ ಸರ್, ಸೀನಿಯರು, 1-2 ನಿಮಿಷ ಮಾತಾಡಬೇಕಂತೆ. ರಾಮ್ಜಿ ಸರ್. ನನ್ನ ಮತ್ತು ವಿಜಯ್ ಕುಮಾರ್ ಸರ್ ಪರಿಚಯ ತುಂಬ ಆಕಸ್ಮಿಕ. ಯಾರೊಬ್ಬರು ಫೈಟ್ ಮಾಸ್ಟರ್ ಕರ್ಕೊಂಬಂದು ಪರಿಚಯ ಮಾಡಿದ್ರು. ಪರಿಚಯ ಮಾಡಿದ ಕ್ಷಣದಲ್ಲೇ ನನಗೆ ಅವ್ರು ಇಷ್ಟ ಆದರು. ಅವ್ರ ಬಗ್ಗೆ ನಮ್ಮ ಕುಮಾರ್ ಅವರು ಮಾತಾಡ್ತಾ ಇದ್ದಾರೆ, ಅವ್ರು ಭಾವುಕರಾಗ್ತಾಯಿದ್ರು. ಅವ್ರ ಕಣ್ಣು ಒರೆಸ್ಕೊತಾ ಇದ್ದರೆ ನನ್ನ ಮನಸ್ಸು ಒಂಥರ ಏನು ಮಾತಾಡಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಾಯಿಲ್ಲ. ಸೊ ಕುಮಾರ್ ಅವರ ಮತ್ತು ನಿಮ್ಮ ವಿಜಯ್ ಕುಮಾರ್ ಸರ್ ಅವರ ಸ್ನೇಹ ಅಂತಿಂಥ ಸ್ನೇಹ ಅಲ್ಲ ಅಂತ ನನಗೀಗ ಅನ್ನಿಸ್ತು. ಎಲ್ಲರಿಗೂ ಮಾತಾಡಿದ್ದೀರಿ, ಮತ್ತೆ ಅದನ್ನೇ ಮಾತಾಡೋದು ಬೇಡ. ಈ ಸಿನಿಮಾ 100 ಡೇಸ್ ಯಾವ ರೀತಿ ಓಡಿದೆಯೋ ಅದೇ ರೀತಿ ವಿಜಯ್ ಕುಮಾರ್ ಸರ್ ಮಾಡುವಂಥ ಎಲ್ಲ ಸಿನಿಮಾಗಳು ಸಕ್ಸಸ್ಫುಲ್ ಕಾಣಲಿ ಅಂತ ನಾನು 1-2 ಮಾತು ಮುಗಿಸ್ತೀನಿ. ನಮಸ್ಕಾರ ಸರ್. ನಿಮ್ಮೆಲ್ಲರಿಗೂ ಮೇಘರಾಜ್ ಗೊತ್ತಿರಬೇಕು ಅನ್ಕೊಂತೀನಿ. ಆಲ್ಮೋಸ್ಟ್ 50% ಜನಕ್ಕೆ ಗೊತ್ತಿದೆ. ನಮ್ಮ ವಿಜಯ್ ಸರು, ಹಾಗೆ ನನ್ನ ಗುರುಗಳು, ನನ್ನ ಬ್ರದರ್ ಸಾಗರ್ ಸರು, ನನ್ನ ಗುರುಗಳು ಅಶೋಕ್ ಸರು, ಮತ್ತು ಲಯ ಸರು. ಆಮೇಲೆ ಇವರನ್ನು ಭಾಳ ನೋಡಬೇಕು ಅಂತ ಆಸೆ ಇತ್ತು ಸರ್. ನಾನು ನಿಜವಾಗ್ಲೂ ನೋಡ್ಬೇಕು ಅಂತ ಪ್ರತಿ ಸಲಿನೂ 100 ಡೇಸ್ ಫಂಕ್ಷನ್, ರಕ್ಷಕ 100 ಡೇಸ್ ಫಂಕ್ಷನ್ ಆದಾಗಲೂ ಅವ್ರ ಬಗ್ಗೆನೇ ಹೊಗಳೋರು. ಈ ದೊಡ್ಡಣ್ಣ ಪುಟ್ಟಣ್ಣ 100 ಡೇಸ್ ಫಂಕ್ಷನ್ ಆದಾಗಲೂ ಇವ್ರ ಬಗ್ಗೆನೇ ಹೊಗಳ್ತಾಯಿದ್ರು. ನನಗೆ ನೋಡಬೇಕು ಅಂತ ತುಂಬ ಆಸೆ ಇತ್ತು ಸರ್, ನಿಜವಾಗ್ಲೂ. ಯಾಕಂದರೆ ಸರ್ ಸುಳ್ಳಲ್ಲ, ಎಷ್ಟೋ ಜನ ಬ್ಯಾಡ್ ಕಮೆಂಟ್ಗಳು ಹಾಕಿದ್ರು, 100 ಡೇಸ್ನ ಇವರು ದುಡ್ಡು ಕೊಟ್ಟು ಓಡಿಸ್ತಿದ್ದಾರೆ ಅಂತ. ನಾನು ಅವ್ರಿಗೆ ಹೇಳ್ತಾ ಇದ್ದೆ ಯಾವಾಗಲೂ, ಆ ಥಿಯೇಟ್ರ್ ಓನರ್ನೇ ಒಂದ್ಸಲಿ ಕರೆಸಿ ಸರ್ ನೋಡ್ಬೇಕು ನಾನು ಅಂತ ಯಾವಾಗಲೂ ಹೇಳ್ತಾ ಇದ್ದೆ. ಹಾಗೆ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಒಂದೇ ಒಂದು ಮಾತು ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಓಡ್ದಲ್ಲೇ ಯಾರು 100 ಡೇಸ್ ಫಂಕ್ಷನ್ನ ಮಾಡಲ್ಲ, ಓಡ್ಸೋಕ್ಕಾಗಲ್ಲ, ಯಾರು ಕೂಡ ಓಡ್ಸೋಕ್ಕಾಗಲ್ಲ. ಖಾಲಿ ಥಿಯೇಟ್ರ್ನಲ್ಲಿ ಫ್ರೇಮ್ ಇಟ್ಬಿಟ್ಟು ಸಿನಿಮಾ ಓಡಿಸಿದ್ರೆ ಸಿನಿಮಾ ಓಡಲ್ಲ. ಜನ ಬಂದು ನೋಡೋದಕ್ಕೆ 100 ಡೇಸ್ ಸಿನಿಮಾ ಓಡುತ್ತೆ ಹೊರತು ಯಾರು ಖಾಲಿ ಥಿಯೇಟ್ರ್ನಲ್ಲಿ ಸುಮ್ಮನೆ ಓಡಿಸೋದಕ್ಕೆ ಥಿಯೇಟ್ರವರು ಸುಮ್ಮನೆ ಕೂತಿರಲ್ಲ, ಜನ ಕೂಡ ಖಾಲಿ ಕೂತಿರಲ್ಲ. ಹಾಗೆ ತುಂಬ ಖುಷಿ ಆಗತ್ತೆ. ಮತ್ತು ನಮ್ಮ ವಿಜಯ್ ಸರು
4, 5, 6 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಕೊಟ್ಟಿದ್ದಾರೆ. ಅವ್ರ ಶ್ರಮ ಏನು ಅನ್ನೋದು ಬುಲೆಟ್ ಕಾಳಿ, ರಕ್ಷಕ 1, ರಕ್ಷಕ 2 ಎಲ್ಲದರಲ್ಲೂ ನೋಡಿದ್ದೀನಿ ಅವ್ರ ಶ್ರಮ ಏನು ಅಂತ. ತುಂಬಾ ಹೇಳೋಕ್ಕಾಗ್ತಾ ಇಲ್ಲ, ಅಷ್ಟು ಕಷ್ಟಪಟ್ಟಿದ್ದಾರೆ. ಅವ್ರು ಎಲ್ಲಿಂದ ಹಣ ತಂದಿರ ಅನ್ನೋದು ನನ್ನೊಬ್ಬನಿಗೆ ಮಾತ್ರ ಗೊತ್ತು. ಹಾಗೆ ಸರ್, ನಿಮಗೆ ಬುಲೆಟ್ ಕಾಳಿ ಬರ್ತಿದ್ದಂಗೆ ನೆಕ್ಸ್ಟ್ ಗುಲಾಬಿ ಬರುತ್ತೆ. ಗುಲಾಬಿನಲ್ಲಿ ಈಗ ಇವ್ರ ಫ್ರೆಂಡ್ ಹೇಳಿದ್ರಲ್ಲ ಚಿರಂಜೀವಿ ಸರ್ ಅಂತ, ಅವರಿಗೂ ಮಿಗಿಲಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್. ಅವರಿಗೂ ಮಿಗಿಲಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಓಪನ್ ಆಗಿ ಹೇಳ್ತೀನಿ, ನೀವು ಇದ್ರಾಗ ಎಲ್ಲದ್ರಾಗೂ ಆ್ಯಕ್ಟಿಂಗ್ ಅವರ ಕಷ್ಟಪಟ್ಟಿರೋದಕ್ಕಿಂತ ಗುಲಾಬಿನಲ್ಲಿ ಅದಕ್ಕೂ ಮಿಗಿಲಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನೀವು ನೋಡಿದ್ರೆ ಮಾತ್ರ ನೀವೇನು ಹೇಳಿದ್ರಲ್ಲ ಕಟೌಟ್ ಹಾಕ್ತೀನಿ ಅಂತ, 100 ಅಡಿ ಕಟೌಟ್ ನೀವೇ ನಿಲ್ಲಿಸ್ತೀರಾ. ನಿಜವಾಗ್ಲು 100 ಅಡಿ ಕಟೌಟ್ ನೀವೇ ನಿಲ್ಲಿಸ್ತೀರಾ. ತುಂಬ ಟ್ಯಾಕ್ಸ್. ನಮ್ಮ ಗೌರಿ ಶಂಕರ್ ಮ್ಯಾಮ್ ತುಂಬ ಕೆಳಗಡೆ ಸಿಕ್ಕಿದ್ರು, ಬರ್ತಾರೋ ಇಲ್ಲೋ ಅಂತ ಕರೆದೆ, ಆದರೆ ಬಂದರು. ತುಂಬ ಖುಷಿ ಆಯ್ತು ಮ್ಯಾಮ್. ಸರ್, ಅಶೋಕ್ ಸರ್ ನನ್ನ ಗುರುಗಳು. ನಾನು ಇವತ್ತು ಈ ಸ್ಟೇಜ್ ಮೇಲೆ ಮಾತಾಡಬೇಕು ಅಂತಂದರೆ ಎಲ್ಲದಕ್ಕೂ ಕಾರಣ ಅಡಿಯಿಂದ ಮುಡಿವರೆಗೂ ಅಂತಾರಲ್ಲ, ಹಂಗೆ ನನ್ನ ಗುರುಗಳು ಕಾರಣ. ನನ್ನ ಬ್ರದರ್ ಆಗಿ ಸಾಗರ್ ಸರ್ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಹಾಗೆ ಎದ್ನಿಲ್ಲಿ ಸರ್, ಹೇಳ್ತೀನಿ 1 ಸೆಕೆಂಡ್ ಎದ್ನಿಲ್ಲಿ. ಇವರು ಹೀರೋ ಆಗಲ್ಲ ಅಂತ ನನ್ನ ಹತ್ರ ಭಾಳ ಜನ ಹೇಳಿದ್ರು. ನಾನು ಕೈ ಎತ್ತಿ ಹೇಳ್ತೀನಿ, ಗುಲಾಬಿ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಮಾತಾಡಿ ಹೀರೋ ಅಂತಾರೆ. ಪ್ರತಿಯೊಬ್ಬರು ಮಾತಾಡಿ ಹೀರೋ ಅಂತಾರೆ. ಇದು ನಾನು ಕೊಡ್ತಾರ ಮಾತು. ನಾನು ಫಸ್ಟ್ ಡೇನೂ ಮಾತು ಕೊಟ್ಟಿದ್ದೀನಿ, ಇವತ್ತು ಮಾತು ಕೊಡ್ತೀನಿ. 100ಕ್ಕೆ 100% ಸರ್. ನೀವು ಅನ್ಕೊಂಡಿದ್ರಲ್ಲ ಕನಸು, ಚಿರಂಜೀವಿ ಕನಸು, ಆ ಕನಸು ಈ ಗುಲಾಬಿನಲ್ಲಿ ನನಸಾಗತ್ತೆ ಸರ್. ಥ್ಯಾಂಕ್ ಯು ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನಿರೋದು ಎಲೆಕ್ಟ್ರಾನಿಕ್ ಸಿಟಿ. ನಾನು ಒಂದು ಟೈಮಲ್ಲಿ ತುಂಬ ಬಡವನಾಗಿ ತುಂಬಾ ಸ್ಟ್ರಗಲ್ ಓದ್ತಿದ್ದೀನಿ. ಎಷ್ಟೋ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿ ನಿಯತ್ತಕ್ಕೆ ಕಾಲಿನೇ ಇಲ್ಲ ಡಿಪಾರ್ಟ್ಮೆಂಟಲ್ಲಿ. ಅದರಿಂದ 1-2 ಜಾಬಲ್ಲಿ ಡಿಸ್ಮಿಸ್ ಮಾಡಿಬಿಟ್ರು ನನ್ನ. 1-2 ಜಾಬಲ್ಲಿ ನಾನೇ ರಾಜೀನಾಮೆ ಕೊಟ್ಟು ಬಂದಮೇಲೆ ನನ್ನ ಲೈಫಲ್ಲಿ, ಫ್ಯಾಮಿಲಿಯಲ್ಲಿ ತುಂಬಾ ಈ ಬ್ಯಾಂಗ್ಳೂರಲ್ಲಿ ಒಂದೇ ಒಂದು 200 ರೂಪಾಯಿ ತಗೊಂಡು ನಾನು ಬಂದೆ. 96 ಬಂದೆ ಬ್ಯಾಂಗ್ಳೂರ್ಗೆ. 96 ಬಂದಮೇಲೆ ನನಗೆ ದಾರಿ ದಿಕ್ಕಿ ಏನೇ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ಭಾಷೆಗಳು ಗೊತ್ತಿಲ್ಲ, ನಮಗೆ ಕನ್ನಡ ಗೊತ್ತೇ ಇಲ್ಲ. ನನಗೆ ಒಂದು ಹಿಂದಿ ಗೊತ್ತು, ಒಂದು ತಮಿಳ್ ಗೊತ್ತು, ಒಂದು ತೆಲುಗು ಗೊತ್ತು. ಈ 3 ಲ್ಯಾಂಗ್ವೇಜ್ ಮಾತ್ರ ನನಗೆ ಕನ್ಫರ್ಮ್ ಆಗಿ ಗೊತ್ತು. ಹಂಗಿರುವಾಗ ನಾನು ತುಂಬಾ ಅದು ನೆನೆಸ್ಕೊಂಡ್ರೆ ತುಂಬ ಕಣ್ಣಲ್ಲಿ ನೀರು ಬರ್ತಾಯಿದೆ. ಇವತ್ತು ನನ್ನ ಹತ್ರ ಒಂದು 150 ಜನ ಕೆಲಸ ಮಾಡ್ತಾರೆ. ಅದು ಹೆಂಗೆ ಅಷ್ಟು ದೊಡ್ಡ ಫ್ಯಾಕ್ಟ್ರಿನ ಹೆಂಗೆ ಮಾಡಿದೀನಿ ಅಂತ ನಾನು ನೆನೆಸ್ಕೊಂಡ್ರೆ ನನಗೆ ಈಗ ನಿದ್ದೆ ಬರಲ್ಲ, ಕಣ್ಣಲ್ಲಿ ನೀರು ಬರ್ತದೆ. ಅದರಿಂದ ಇನ್ನು ಮುಂದೆ ನನ್ನದೇ ಒಂದು ಫಿಲಿಮ್ ಮಾಡ್ತಾಯಿದ್ದೀನಿ, ಓನ್ ಸ್ಟೋರಿ. ದಯವಿಟ್ಟು ಆ ಸ್ಟೋರಿ ನೋಡೋರು ನಿಜವಾಗಲೂ ಕಣ್ಣಲ್ಲಿ ಹತ್ಕೊಂಡ್ಬಿಡ್ತಾರೆ. ಅಂಥ ದೊಡ್ಡ ಸ್ಟೋರಿ ಮಾಡ್ತಾಯಿದ್ದೀನಿ. ನೀವು ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೈ ಮುಗಿದು ಕೇಳ್ಕೊತೀನಿ. ಜೈ ಹಿಂದ್. ಗುಲಾಬಿ ಟೀಮಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ಗೆ ಎಂಟ್ರಿ ಆದಮೇಲೆ ಸರ್ ಕೊಟ್ಟಿರೋ ಸಪೋರ್ಟಲ್ಲಿ ಸ್ಟಾರ್ಟಿಂದ ಎಂಡ್ ತನಕ ಟ್ರಾವೆಲ್ ಆಗಿ ಫುಲ್ ಮೂವಿನ ಕಂಪ್ಲೀಟ್ ಮಾಡಿಕೊಟ್ಟು ಬಂದಿದ್ದೀವಿ. ಆ್ಯಕ್ಚುಲಿ ವಿಜಯ್ ಕುಮಾರ್ ಸರ್ ತುಂಬ ಥ್ಯಾಂಕ್ಸ್ ಹೇಳಬೇಕು. ನನ್ನ ಮೇಲೆ ಅಷ್ಟು ಹೋಪ್ ಇಟ್ಟು, ನಂಬಿಕೆ ಇಟ್ಟು, ಒಂದು ಜವಾಬ್ದಾರಿ ಕೊಟ್ಟು ಅದನ್ನ ಅಷ್ಟೇ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ದೀನಿ ಅನಿಸುತ್ತೆ, ಬಟ್ ಗೊತ್ತಿಲ್ಲ. ಮತ್ತು ಗುಲಾಬಿ ಟೀಮಲ್ಲಿ ನನ್ನಿಂದ ಯಾರಿಗಾದರೂ ಏನಾದರೂ ವರ್ಕ್ ಮಾಡೋ ಟೈಮಲ್ಲಿ ಏನಾದರೂ ಹರ್ಟ್ ಆಗಿದರೆ ಐ ಆಮ್ ರಿಯಲಿ ಸಾರಿ. ಅದು ಮನಸ್ಸಿಂದ ಮಾತಾಡಿರೋ ಮಾತೇನು, ಆ ಸಿಚುವೇಶನ್, ಆ ಟೈಮ್ಗೆ ಏನಾದರೂ ಮಾತಾಡಿರ್ಬೋದು. ನಾವೆಲ್ಲ ಒಂದೇ ಫ್ಯಾಮ್ಲಿ, ಎಲ್ಲರೂ ಒಂದೇ ಥರ ಇದ್ವಿ ಅಂತ ಅನಿಸುತ್ತೆ. ಮತ್ತು ವಿಜಯ್ ಕುಮಾರ್ ಸರ್ನ ಬಂದು ಇಷ್ಟು ಏನು ನೋಡಿದ್ದೀರಾ ಅದಕ್ಕೆ ಹಂಗೆ ಆಪೋಸಿಟಾಗಿ ಗುಲಾಬಿಯಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಸೋಲೋ ಡ್ಯಾನ್ಸ್ ಇದೆ, ಫೈಟ್ ಇದೆ, ಸ್ಟೋರಿ ಚೆನ್ನಾಗಿದೆ. ಇದೇ ಥರ ಏನು ಸಪೋರ್ಟ್ ಇವಾಗ ಮಾಡ್ತಾ ಇದ್ದೀರಾ ಅದೇ ಥರ ಗುಲಾಬಿ ಮೂವಿಗೂ ಸಪೋರ್ಟ್ ಮಾಡಬೇಕು. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಬೇಕು. ಯಾಕಂದರೆ ತುಂಬ ಕಷ್ಟಪಟ್ಟು ಮೂವಿ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದೀವಿ. ಟೆಕ್ನಿಷಿಯನ್ ಆಗಲಿ, ಕ್ಯಾಮ್ರಾಮ್ಯಾನ್ ಆಗಲಿ, ಹೀರೋ ಸರ್ ಆಗಲಿ, ಒಂದೊತ್ತು ನಿದ್ದೆ ಇಲ್ದಂಗೂ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದೀವಿ. ಸೊ ಅದೆಲ್ಲ ನಿಮ್ಮ ಸಪೋರ್ಟ್, ನಿಮ್ಮ ಬ್ಲೆಸ್ಸಿಂಗ್ನ ಎಲ್ಲ ಆಗಿರೋದು. ಮೂವಿ ರಿಲೀಸ್ ಅತಿ ಶೀಘ್ರದಲ್ಲೇ ಆಗುತ್ತೆ. ಇದೇ ಥರ ಸಪೋರ್ಟ್ ಎಲ್ಲರೂ ಮಾಡಬೇಕಂತ ಕೇಳ್ಕೊತೀನಿ.
ನಮ್ಮ ಸಾರ ಆಶೀರ್ವಾದದಿಂದ ಒಂದು ಗುಲಾಬಿ ಮೂವಿಲಿ ನಮ್ಗೆ ಚಾನ್ಸ್ ಕೊಟ್ಟಿದ್ದಾರೆ. ಅದು ನಮ್ಮ ಕೈಲಾದಷ್ಟು ಮಾಡಿದ್ದೀವಿ. ಅದನ್ನು ನೀವು ಎಲ್ಲರೂ ತೆರೆ ಮೇಲೆ ದಯವಿಟ್ಟು ನೋಡಿ. ನಮ್ಮ ಶ್ರಮಕ್ಕೊಂದು ಒಂದು ಏನಂತೀರ, ನಿಮ್ಮ ಆಶೀರ್ವಾದ ಇರಲಿ. ದೊಡ್ಡವ್ರ ಮುಂದೆ ನಾವು ಮಾತಾಡೋಕ್ಕೆ ಸ್ಟೇಜ್ ಫಿಯರ್ ಅನಿಸ್ತದೆ. ಸೊ ತುಂಬ ಧನ್ಯವಾದಗಳು. ನಿಮ್ಮ ಸಹಕಾರ, ಸಪೋರ್ಟು ನಮ್ಮ ಸಾರ ಆಶೀರ್ವಾದ ಯಾವಾಗಲೂ ಇರಲಿ ಅಂದ್ಬಿಟ್ಟು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜವಂಶಿ ಅಂತ. ಈ ಸಿನಿಮಾದ ನಾಯಕ ನಟ. ಆಲ್ಮೋಸ್ಟ್ 1 ಇಯರ್ ಜರ್ನಿ. ಲಾಸ್ಟ್ ಇಯರ್ ಜನವರಿಯಿಂದ ಶುರು ಆಗಿರುವಂಥ ಈ ಸಿನಿಮಾ ಇವಾಗ ನೆಕ್ಸ್ಟ್ 1 ಇಯರ್ಗೆ ಕಂಪ್ಲೀಟಾಗಿ 100 ಡೇಸ್ ಆಗಿದೆ. ಫೆಬ್ರವರಿ 20ಕ್ಕೆ ರಿಲೀಸ್ ಆಗಿರೋದು. ನಾನು ಫಸ್ಟು ನಮ್ಮ ಟೀಮ್ ಬಗ್ಗೆ ಹೇಳ್ಬಿಡ್ತೀನಿ. ಇದು ಯಾವ ಥರ ಟೀಮ್ ಅಂತ ಹೇಳಿದರೆ, ಒಂದು 3 ಪ್ರೊಡಕ್ಷನ್ ಹೌಸು, ಸಿಂಗಲ್ ಡೈರೆಕ್ಟ್ರು, ಆಮೇಲೆ ಸಿಂಗಲ್ ಟೆಕ್ನಿಕಲ್ ಟೀಮ್ ಜೊತೆ ಸೇರಿ ಮಾಡಿರುವಂಥ ಸಿನಿಮಾ. 100 ಡೇಸ್ ಆಗಿರೋದು ಎಲ್ಲಿ ಅಂದರೆ ನವಲಗುಂದದಲ್ಲಿ. ಆ ಮಣ್ಣು ನನಗೆ ಯಾವ ಮಟ್ಟಿಗೆ ಒಂದು ಆಶೀರ್ವಾದ ಕೊಡ್ತಾ ಇದೆ ಅಂದರೆ, ಫಸ್ಟು ನಾನು ಸ್ಟಾರ್ಟಿಂಗ್ ಬಂದೆ, ಇಲ್ಲಿ ಏನೋ ಒಂದು ಆಗುತ್ತೆ ಅಂತ ಅಂದ್ಕೊಂಡು ಬಂದೆ. ನಮ್ಮೂರಲ್ಲಿ ಗೊತ್ತಿರೋ ಊರಲ್ಲಿ ಗೊತ್ತಿರೋ ಜನಗಳ ಮಧ್ಯೆ ಏನೋ ಒಂದು ಟ್ರೈ ಮಾಡೋಕ್ಕೆ ಹೋದಾಗ ಅದು ಆಗಲಿಲ್ಲ. ಅದಕ್ಕೆ ಗೊತ್ತಿಲ್ಲದೆ ಇರೋ ಊರಲ್ಲಿ ಗೊತ್ತಿಲ್ಲದೆ ಇರೋ ಜನಗಳ ಮಧ್ಯೆ ಏನಾದರೂ ಒಂದು ಟ್ರೈ ಮಾಡೋಣ ಅಂತ ಹೇಳಿ ಬಂದಾಗ ಆಗಿರೋದೇ ಬ್ಯಾಕ್ ಟು ಬ್ಯಾಕ್ 3 ಸಿನಿಮಾಗಳು. ಇವಾಗ ಡೆಬ್ಯೂಟೆಂಟ್ ಆಗಿ ನಾನು ಇವಾಗ ನವಲಗುಂದ ನನಗೆ ಏನು ಕೊಟ್ಟಿದೆ ನಮ್ಮೂರ ಬಗ್ಗೆ ಹೇಳಬೇಕಂದ್ರೆ, ಎಜುಕೇಷನಲ್ಲಿ ನಾನು ಜಾಸ್ತಿ ಟ್ಯಾಲೆಂಟ್ ಇರೋವಂಥ ವ್ಯಕ್ತಿ ಅಲ್ಲ, ಒಂದು ಸ್ವಲ್ಪ ಯೋಗ ಅಥವಾ ಒಂದು ಆಶೀರ್ವಾದ ಇರುವಂಥ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದರೆ ಸೆಕೆಂಡ್ ಸ್ಟ್ಯಾಂಡರ್ಡಿಂದ 10th ನಾನು ಕ್ಲಾಸಿಗೆ ಫಸ್ಟ್ ಅಲ್ಲಿ ನಮ್ಮ ನವಲಗುಂದದಲ್ಲಿ ರೋಟರಿ ಸ್ಕೂಲಲ್ಲಿ. ಅದು ಆಗಿರೋದು ಅಲ್ಲಿರೋ ಸ್ಟೂಡೆಂಟ್ಸ್, ಅಲ್ಲಿರೋ ಹಲವಾರು ಟೀಚರ್ಸ್ ಕಡೆಯಿಂದ ಆಗಿರೋದು. ಇವಾಗ ವಾಪಸ್ ನಮ್ಮ ಇಲ್ಲಿ ಇದಕ್ಕೆ ಬಂದರೆ ಅಂದರೆ ಎಜುಕೇಷನ್ ಆದಮೇಲೆ ಹೇಳ್ತಾಯಿದ್ರು, ಯಾಕಪ್ಪ ಊರು ಬಿಟ್ಟು ಏನೋ ಬೇರೆ ಕಡೆ ಹೋಗ್ತಾರೆ ಅಂತೆಲ್ಲ ಕೇಳ್ತಾಯಿದ್ರು. ಇವಾಗ ಊರು ಬಿಟ್ಟು ಹೋದವರೆಲ್ಲರೂ ಹಾಳಾಗೋದಿಲ್ಲ. ಒಂದು ಫೋಕಸ್ನ ನೀಟಾಗಿ ಇಟ್ಕೊಂಡು ಹೋದರೆ ಆಮೇಲೆ ಒಬ್ಬ ಸರಿಯಾದ ವ್ಯಕ್ತಿಗಳ ಮಾರ್ಗದರ್ಶನ. ವಿಜಯ್ ಸರ್ ನನ್ನಲ್ಲಿ ನಮ್ಮ ರೋಟ್ರಿ ಸ್ಕೂಲ್ನ ಹೇಗೆ ಒಂದು ಸ್ಕೂಲ್ ಥರ ನೋಡ್ತಾ ಇದ್ದೀನೋ ಆ ಥರ ಇಲ್ಲಿ ವಿಜಯ್ ಸರ್ ಯೂನಿವರ್ಸಿಟಿಯಲ್ಲಿ ಒಬ್ಬ ಹೀರೋ, ಡೆಬ್ಯೂಟೆಂಟ್ ಹೀರೋ, ಒಂದು 7 ಮಂತ್ಸಲ್ಲಿ 3 ಸಿನಿಮಾ ರಿಲೀಸ್ ಆಗೋದಕ್ಕೆ ಒಂದು ರೆಕಾರ್ಡ್ ಥರ ಅಂತ ಹೇಳ್ಬೋದು. ಆ ರೆಕಾರ್ಡ್ನ ಮಾಡೋದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದರೆ ನಮ್ಮ ವಿಜಯ್ ಸರ್. ನಾನು ನೋಡಿರೋ ಮಟ್ಟಿಗೆ ಡೆಬ್ಯೂಟೆಂಟ್ ಹೊಸದಾಗಿ ಬಂದಿರೋ ಹೀರೋ, ನೋ ಪೊಲಿಟಿಕಲ್ ಸಪೋರ್ಟ್, ನೋ ಫೈನಾನ್ಷಿಯಲ್ ಸಪೋರ್ಟ್, ನೋ ಫಿಲಮ್ ಬ್ಯಾಕ್ಗ್ರೌಂಡ್, ಏನೂ ಇಲ್ಲದೆ ಇರೋ ಅಂಥ ಒಬ್ಬ ವ್ಯಕ್ತಿ, ಒಬ್ಬ ಮಿಡಲ್ ಕ್ಲಾಸ್ ಮೇಸ್ಟ್ರ್ ಮಗ. ಒಂದು 3 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಹೀರೋ ಆಗಿದ್ದು ಮಾಡಬೇಕಂತ ಹೇಳಿದರೆ ಅದರಿಂದ ಯಾರೋ ಒಬ್ರು ಇರಬೇಕಲ್ವ. ಅದು ಇರೋದು ಮೇನ್ ರೀಸನ್ನು ಯಾರು ಅಂತ ಹೇಳಿದ್ರೆ ವಿಜಯ್ ಸರು. ಇದನ್ನು ನಾವು ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾದವ್ರಿಗೆ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ, ಯಾರಾದರೂ ಒಬ್ಬ ಹೀರೋ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ 7 ಮಂತ್ಸಲ್ಲಿ 3 ಸಿನಿಮಾ ರಿಲೀಸ್ ಆಗಿರೋದು, ಅದರಲ್ಲಿ 2 ಸಿನಿಮಾ ಬ್ಯಾಕ್ ಟು ಬ್ಯಾಕ್ 100 ಡೇಸ್ ಆಗಿರೋದು ಯಾರಾದರೂ ಇದ್ದರೆ ನೀವು ಹೇಳ್ಕೊಡಿ. ಇಲ್ಲ ಅಂದರೆ ಇದು ಕನ್ನಡ ಇಂಡಸ್ಟ್ರಿಲಿ ರೆಕಾರ್ಡ್ ಆಗುತ್ತೆ. ಆ ರೆಕಾರ್ಡ್ಗೆ ಆ ಥರ ನಾನೊಂದು ಫಸ್ಟ್ ಹೀರೋ ಆಗಿ ಹೊರಹೊಮ್ತೀನಿ. ಅದಕ್ಕೆ ಮೇನ್ ರೀಸನ್ ಏನಂದರೆ ವಿಜಯ್ ಸರೇ. ನಾವು ಸ್ಕೂಲಲ್ಲಿ ಹೇಗೆ ಓದ್ತಾ ಇರ್ತೀವಿ, ಆದರೆ ನಾವು ಫಸ್ಟ್ ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಬ್ಯಾಕ್ ಟು ಬ್ಯಾಕ್ 9 ಇಯರ್ಸ್, ಸೆಕೆಂಡ್ ಸ್ಟ್ಯಾಂಡರ್ಡ್ 10th 9 ಇಯರ್ಸ್ ಬ್ಯಾಕ್ ಟು ಬ್ಯಾಕ್ ಕ್ಲಾಸಿಗೆ ಫಸ್ಟ್ ಬರೋದಕ್ಕೆ ಅದೊಂದು ನನಗೆ ಮಿರಾಕಲ್ ಅದು. ಆ ಥರ ನೋಡಿದರೆ ಇಲ್ಲಿ ಬ್ಯಾಕ್ ಟು ಬ್ಯಾಕ್ 3 ಸಿನಿಮಾ 7 ಮಂತ್ಸಲ್ಲಿ ರಿಲೀಸ್ ಆಗೋದಕ್ಕೆ ನಾವು ಸಿನಿಮಾ ಮಾಡ್ತೀವಿ ಅಷ್ಟೇ, ಟ್ರೈ ಮಾಡ್ತೀವಿ. ಇಲ್ಲಿರೋ ಎಲ್ಲರೂ ಕಾರಣ, ಒಂದೊಂದು ಸಿನಿಮಾಗಳು ಹಿಂದೆನೋ ಒಂದೊಂದಿಷ್ಟು ಜನರದ್ದು ತುಂಬ ಜನರದ್ದು ಎಫರ್ಟ್ ಇದೆ ಇದರಲ್ಲಿ. ಆದರೆ ಆ ಸಿನಿಮಾ ರಿಲೀಸ್ ಆಗೋವರೆಗೆ ನಮ್ಮ ಕೈಲಿರುತ್ತೆ. ರಿಲೀಸ್ ಆದಮೇಲೆ ನಮ್ಮ ಕೈಲಿ ಇರೋದಿಲ್ಲ. ಅದಕ್ಕೇನೋ ಒಂದು ಎಕ್ಸ್ ಫ್ಯಾಕ್ಟ್ರ್ ಬೇಕಾಗುತ್ತೆ. ಆ ಎಕ್ಸ್ ಫ್ಯಾಕ್ಟ್ರು ಇವಾಗ 100 ಡೇಸ್ ಅಂತ ಹೇಳಿದರೆ ಫಸ್ಟು ನಮ್ಮ ಥಿಯೇಟರ್ ಓನರು ಜಯಾನಂದ್ ಸರ್ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಏನಂದರೆ ಅವ್ರು ಯಾವ ಥರ ಮಾಡ್ತಾರೆ 100 ಡೇಸ್ ನೀವು ಕೇಳ್ಬೋದಲ್ವಾ. ಇಲ್ಲಿ ಮೀಡಿಯಾದವ್ರಿಗೆ ಅನಿಸುತ್ತೆ ಇವಾಗ ಹೊಸ ಸಿನಿಮಾ ಅಥವಾ ಯಾವುದೋ ಒಂದು ಸಿನಿಮಾ ಇವಾಗ 100 ಡೇಸ್ ಓಡದೇ ಇರೋಂಥ ಕಾಲದಲ್ಲಿ ಹೇಗೆ 100 ಡೇಸ್ ಆಗುತ್ತೆ. ನಾನು ಇದಕ್ಕೆ ಒಂದು ಅಕ್ಯುರೇಟ್ ಪಾಯಿಂಟ್ ಕೊಡ್ತೀನಿ. ಏನಂದರೆ ಹೇಗೆ 100 ಡೇಸ್ ಆಯಿತು ಅಂತ ಹೇಳಿದರೆ, ಇವರು ಒಂದು ಶೋ ನಡೆಯುತ್ತೆ ನಮ್ಮದು 100 ಡೇಸಲ್ಲಿ. ಅಲ್ಲಿ ಆಗಿರೋದು ಒಂದೇ ಒಂದು ಶೋ, ಡೈಲಿ ಒಂದು ಶೋ ಆಗ್ತಿರ್ತಾರೆ. ಅದು ಹೇಗೆ ಅಂದರೆ ಬೇರೆದವ್ರು ಯಾರಾದರೂ ಮಾರ್ಕೆಟು ಅಲ್ಲಿ ಏನೋ ಹೋಗಿ ಒಂದು ಸ್ವಲ್ಪ ಫ್ರೀ ಟೈಮ್ ಇಟ್ಕೊಂಡು ಅಥವಾ ಏನೋ ಒಂದು ಬರ್ತಿರ್ತಾರಲ್ಲ ಜನರು, ಅವ್ರಿಗೆ ಬೇರೆ ಸಿನಿಮಾ ನೋಡೋದಕ್ಕೆ ಅವ್ರು ಬಂದಿರ್ತಾರಲ್ವ, ಅವಾಗ ಇವ್ರು ಹೇಳ್ತಾರೆ, ನಮ್ಮ ಜಯಾನಂದ್ ಸರ್ ನವಲಗುಂದ ಥಿಯೇಟ್ರ್ ಓನರ್, ಸಿದ್ಧಲಿಂಗೇಶ್ವರ ಥಿಯೇಟ್ರ್ ಓನರ್ ಜಯಾನಂದ್ ಸರ್ ಏನು ಹೇಳ್ತಾರೆ ಅಂದರೆ, ನೋಡ್ರಪ್ಪ ನಮ್ಮೂರು ಹುಡುಗ ಹೊಸದಾಗಿ ಏನೋ ಒಂದು ಮಾಡಿದ್ದಾನೆ, ಊರು ಬಿಟ್ಟು ಹೋಗ್ಬಿಟ್ಟು ಮಾಡಿದ್ದಾನೆ. ಒಂದು 4 ವರ್ಷ ಆಯ್ತು ನಾನು ಇವಾಗ ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಊರು ಬಿಟ್ಟು ಹೋಗ್ಬಿಟ್ಟು ಏನೋ ಒಂದು ಮಾಡಿದ್ದಾನೆ, ನೋಡಿ ನಮ್ಮೂರಿನವ್ರು ನಾವು ಬೆಳೆಸ್ಬೇಕಲ್ವ, ಒಂದು ಸಲ ನೋಡಿ ಟ್ರೈ ಮಾಡಿ, ನಿಮ್ಗೇನೋ ಚೆನ್ನಾಗಿದ್ರೆ ಒಂದು 10 ನಿಮಿಷ ಹಾಕ್ತೀನಿ ಸಿನಿಮಾನ. ಅವ್ರು ನಾನು ಹೇಳಿರೋದು ಆಮೇಲೆ ಅದನ್ನು ಮಾಡ್ತಾ ಇರೋದು. 10 ನಿಮಿಷ ಹಾಕ್ತೀನಿ ಸಿನಿಮಾನ, ಇನ್ ಕೇಸ್ ಅದೇನೋ ಚೆನ್ನಾಗಿದ್ದರೆ ಕಂಟಿನ್ಯೂ ಮಾಡಿ, ಚೆನ್ನಾಗಿರಲಿಲ್ಲ ಅಂದರೆ ನಾನು ನೀವು ಬೇಕಾದರೆ ಬೇರೆ ಸಿನಿಮಾ ಹಾಕ್ತೀನಿ ಅಂತ. ಈ ಥರ ಊರು ಹುಡುಗನ್ನ ಬೆಳೆಸಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಂದರೆ ಏನು ಬಿಸ್ನೆಸ್ ಅಂತ ನೋಡ್ತೀವಲ್ವ, ಅದನ್ನು ತಲೆಯಲ್ಲಿ ಇಟ್ಕೊಳ್ದೆ
ಊರು ಹುಡುಗರನ್ನ ಬೆಳೆಸ್ಬೇಕಂತ ತಲೆಯಲ್ಲಿ ಇಟ್ಕೊಂಡಿದ್ದು ಅದೊಂದು ಮೇನ್ ರೀಸನ್, ಒನ್ ಆಫ್ ದಿ ಮೇನ್ ಪಾಯಿಂಟ್. ಥಿಯೇಟರ್ ಓನರ್ ಸಪೋರ್ಟ್ ಇಲ್ಲದೆ ಯಾವ ಸಿನಿಮಾನು 100 ಡೇಸ್ ಆಗೋದಿಲ್ಲ. ಆಮೇಲೆ ಇದನ್ನು 100 ಡೇಸ್ ಆಗಲೇಬೇಕು ಅಂತ ಅಂದ್ಕೊಂಡಿರೋದು ನಮ್ಮ ಮೇನ್ ಪ್ರೊಡ್ಯೂಸರ್. ಅಂದರೆ ಈ ಸಿನಿಮಾ ಹೋಗ್ಬೇಕಪ್ಪ, ಚೆನ್ನಾಗಿ ಹೋಗಬೇಕು, ಏನಾದರೂ ಒಂದು ಹೆಸರು ಆಗಬೇಕು, ನಮಗಿಲ್ಲ ಹೆಸರು ಆಗಬೇಕು, ದುಡ್ಡು ಆಗಬೇಕು, ಇಲ್ಲ ರೆಕಾರ್ಡ್ ಆಗಬೇಕು. ನಾವು ಹೆಸರು ಮಾಡೋದು ಈ ನಮ್ಮ ಒಂದು ಕನ್ಸ್ಟೆಂಟ್ ಅಂತ ಹೇಳ್ಬೋದು, ಒಂದು ಲೋ ಬಜೆಟ್ ಅಥವಾ ಮಿಡಲ್ ಬಜೆಟ್ ಅಂತ ಏನು ಹೇಳ್ತೀವಲ್ವ, ಆ ಬಜೆಟ್ ಇಟ್ಕೊಂಡು ಹೆಸರು ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ದುಡ್ಡು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಏನಾಗಿಲ್ಲ ಅಂದರೂ ರೆಕಾರ್ಡ್ ಅಂತೂ ಮಾಡೇ ಮಾಡ್ತೀವಿ. ಇದು ರೆಕಾರ್ಡ್ ಅಂತ ಹೇಳ್ಬೋದು. ನಮಗೆ ಹೇಳ್ಬಿಡಿ, ಈಗ ಪಾಸ್ಟ್ ಒಂದಿಷ್ಟು ಡಿಕೆಟ್ ಒಂದು ಸ್ವಲ್ಪ ಟೈಮ್ ತೊಗೊಳ್ಳಿ. ಏನು 2021ರಿಂದ ನಾನು ಇಲ್ಲಿ ಬಂದಿರೋ ಸುದ್ದಿಮನೆ ಆಗಿರ್ಬೋದು, MD ಪಿಕ್ಚರ್ಸ್ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಮೀಡಿಯಾದವ್ರಿಗೆಲ್ಲ ಹೇಳ್ತೀನಿ, ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನಮಗೆ ಹೇಳಿ. ನೀವು 2021ರಿಂದ 26 6 ವರ್ಷದಲ್ಲಿ ಬಂದಿರುವಂಥ ಎಷ್ಟು ಜನ ಹೀರೋಗಳು ಬಂದಿದ್ದಾರೆ, ಎಷ್ಟು ಸಿನಿಮಾಗಳು ಹೀರೋಗಳದ್ದು ಎನಿ ಬ್ಯಾಕ್ಗ್ರೌಂಡ್ ಇಲ್ಲದೆ, ಅವ್ರು ಏನೋ ಒಂದು ಕಮರ್ಷಿಯಲ್ ಆಗಿ ಅಥವಾ ಯಾವುದೇ ದುಡ್ಡು ಹಾಕದೆ ಓನ್ಲಿ ಎಫರ್ಟ್ ಇಟ್ಕೊಂಡು, ವಿಲ್ ಪವರ್ ಇಟ್ಕೊಂಡು ಬ್ಯಾಕ್ ಟು ಬ್ಯಾಕ್ 7 ಮಂತ್ಸಲ್ಲಿ ರಿಲೀಸ್ ಆಗಿರುವಂಥ ಯಾವುದಾದ್ರೂ ಇದ್ದರೆ ಹೇಳಿ. ಅದು ಈ ಟೈಮಲ್ಲಿ ಅದಾಗಿಲ್ಲ ಅಂದರೆ ಅದೆಲ್ಲ ಕಂಪ್ಲೀಟ್ ಕ್ರೆಡಿಟು ವಿಜಯ್ ಸರ್ಗೆ ಕೊಡಬೇಕು. ಈ ಸಿನಿಮಾದ ಡೈರೆಕ್ಟರ್, ಮೇನ್ ಪ್ರೊಡ್ಯೂಸರ್, ಆಮೇಲೆ ಒನ್ ಆಫ್ ದಿ ಆ್ಯಕ್ಟರ್, ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್, ಲಿರಿಕ್ಸ್ ರೈಟರ್ ವಿಜಯ್ ಸರು ಅವ್ರಿಗೆ ಕೊಡಬೇಕು. ಯಾಕಂದರೆ ಅವರು ನಂಬಿದ್ದಾರೆ. ಒಂದು ಆರ್ಟಿಕಲ್ ಬಂತು, ನಂಬಿ ಗೆದ್ದ ವಿಜಯ್ ಕುಮಾರ್ ಅಂತ. ನಾನು ಅದನ್ನು 100% ಆಗಿ ಹೇಳ್ತೀನಿ. ಯಾಕಂದರೆ ಏನು ಇಲ್ಲಿರೋ ಎಲ್ಲರೂ ಗೊತ್ತಿದೆ, ಏನಾದರೂ ಸರ್ ಇಲ್ಲಿ ಲೊಕೇಶನ್ನಲ್ಲಿ ಒಂದು ಶೂಟ್ ಮಾಡಬೇಕಂತ ಹೇಳಿದರೆ ರೆಡಿ, ಇಮಿಡಿಯೇಟಾಗಿ ಬೆಳಿಗ್ಗೆ ಒನ್ ಅವರಲ್ಲಿ ಲೊಕೇಶನ್ ಚೇಂಜ್ ಆಗುತ್ತೆ ಅಂತ ಹೇಳಿದರೆ ಪ್ರೊಡ್ಯೂಸರ್ ಆಗಿ ಅಥವಾ ಡೈರೆಕ್ಟರ್ ಆಗಿ ಅವ್ರು ನಮ್ಗೆ ಕೇಳೋದಿಲ್ಲ. ನಮಗೆ ಆ ಸಿನಿಮಾಗೆ ಬಂದಿರೋರಿಗೆ ಅಥವಾ ಶೂಟಿಂಗ್ ಮಾಡೋಕ್ಕೆ ಬಂದಿರೋರಿಗೆ ಯಾರು ಡೈರೆಕ್ಟರ್ ಅಂತಲೇ ಗೊತ್ತಾಗೋದಿಲ್ಲ. ಒಂದು ಸೇಯಿಂಗ್ ಇದೆ, ಏನಂದರೆ ಒಬ್ಬ ಲೀಡರ್ ಅಥವಾ ಒಂದು ಟೀಮು ಸ್ಟ್ರಾಂಗ್ ಹೇಗಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದರೆ ಆ ಟೀಮಲ್ಲಿ ಯಾರು ಲೀಡರ್ ಅಂತಲೇ ಗೊತ್ತಾಗೋದಿಲ್ಲ ಅಂತೆ. ಅಂದರೆ ಎಲ್ಲರೂ ಲೀಡರ್ ಥರನೇ ವರ್ಕ್ ಮಾಡ್ತಿರ್ತಾರೆ ಅಂತೆ. ಆ ಥರದ್ದು ಒಂದು ಟೀಮ್ನ ನಮ್ಮ ವಿಜಯ್ ಸರ್ ಕಟ್ಟಿದ್ದಾರೆ. ಇಲ್ಲಿ ನಾನು ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದರೆ ಆ 3 ಸಿನಿಮಾಗಳು. ಯಾಕಂದರೆ ಕೆಲಸ ಇಟ್ಕೊಳ್ಳದೆ ಮಾತಾಡಬಾರ್ದು. ಮಾತಾಡೋರು ತುಂಬ ಜನ ಮಾತಾಡ್ತಾರೆ, ಅಥವಾ ಚೆನ್ನಾಗಿ ಬಟ್ಟೆ ಹಾಕೊಳ್ಳೋದು, ಚೆನ್ನಾಗಿ ಏನೋ ಒಂದು ಬಿಲ್ಡಪ್ ತೊಗೊಂಬರೋದು ಎಲ್ಲರೂ ಮಾಡ್ತಾರೆ. ಆದರೆ ಆ ರೆಕಾರ್ಡ್ಗಳನ್ನು ಮಾಡಬೇಕಂದ್ರೆ ಹಲವಾರು ಸಲ ಯೋಚನೆ ಮಾಡಬೇಕು. ಅದನ್ನು ಮಾಡಿರೋದು ನಮ್ಮ ವಿಜಯ್ ಸರು. ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಮೇಲೆ ಮೇಡಮ್, ಇನ್ನೊಂದು ಸ್ವಲ್ಪ ಮಾತಾಡ್ಬಿಡ್ತೀವಿ. ಏನಂದರೆ ಅರಸೀಕೆರೆ ಊರಲ್ವಾ, ಅರಸೀಕೆರೆ. ಆಮೇಲೆ ನಮ್ಮ ಹೇಮಂತ್ ಅವ್ರದ್ದು ಮೇಡಮ್ ಕುಶಾಲನಗರ, ಅರಸೀಕೆರೆ, ಕೃಷ್ಣಗಿರಿ. ಆಮೇಲೆ ನಮ್ಮ ದೊಡ್ಡನ ಪುಟ್ಟನ ಫಿಲಮ್ದು ಫಸ್ಟ್ ಹೀರೋಯಿನ್ ಇದ್ದಾರೆ ಒಬ್ಬರು, ಬೆಳಗಾವಿ. ಆಮೇಲೆ ನಮ್ಮದು ಧಾರವಾಡ. ಇನ್ನೊಂದಿಷ್ಟು ಥಿಯೇಟರ್ಸ್ಗಳಲ್ಲಿ ಒಂದು ಸಣ್ಣ ಮಾರ್ಜಿನಲ್ಲಿ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ಆಗಿರಲಿಲ್ಲ. ಅದನ್ನು ನಾವು ಮೇನ್ ಒಂದು ಇದಾಗಿ ತೊಗೊಂಡು, ಸ್ಟೆಪ್ ಆಗಿ ತೊಗೊಂಡು ನೆಕ್ಸ್ಟ್ ಸಿನಿಮಾಗಳಿಗೆ ಇನ್ನೊಂದು ಸ್ವಲ್ಪ ಮೇಲೆ ಹೋಗೋ ಥರ ಮಾಡ್ತೀವಿ. ಆಮೇಲೆ ನಾವು ಒಂದು ಸ್ವಲ್ಪ ಈ ಸಿನಿಮಾ ಬಗ್ಗೆ ಫ್ಯಾಕ್ಟ್ಸ್ ಕೊಟ್ಬಿಡ್ತೀನಿ ಶ್ಯಾಮ್ ಸರ್, ಫ್ಯಾಕ್ಟ್ಸ್ ಕೊಟ್ಬಿಡ್ತೀನಿ. ಏನಂದರೆ ಫಸ್ಟ್ ವೀಕ್ AMB ಸಿನಿಮಾಸ್ ಒಂದೇ ಒಂದು ಶೋ ಕೂಡ ಇದಾಗಿಲ್ಲ, ಏನು ಕ್ಯಾನ್ಸಲ್ ಆಗಿಲ್ಲ. ಆಮೇಲೆ ಸೆಕೆಂಡ್ ವೀಕಿಂದ ಸಪ್ನಾ ಥಿಯೇಟರ್ ಕಂಟಿನ್ಯೂಸ್ ಆಗಿ 3 ವಾರ ಒಂದೇ ಒಂದು ಶೋ ಕೂಡ ಕ್ಯಾನ್ಸಲ್ ಆಗದೇ ಇರುವಂತಹ ಇತ್ತೀಚೆಗೆ ಬಂದಿರುವಂಥ ಕನ್ನಡ ಸಿನಿಮಾಗಳ ಪಟ್ಟಿಯಲ್ಲಿ ಇದು ಒನ್ ಆಫ್ ದಿ ಸಿನಿಮಾಗಿ ನಿಂತ್ಕೊಳ್ತೀವಿ. ಇದೇ ಒಂದೇ ಸಿನಿಮಾ ಅಲ್ಲ, ನಮ್ಮದು ರಕ್ಷಕ ಆಗಿರ್ಬೋದು ಅಥವಾ ದೊಡ್ಡನ ಪುಟ್ಟನ ಆಗಿರ್ಬೋದು, ಅವೆರಡು ಸಿನಿಮಾಗಳಲ್ಲೂ ಕೂಡ ಒಂದೇ ಒಂದು ಶೋ ಕೂಡ ಕ್ಯಾನ್ಸಲ್ ಆಗಿಲ್ಲ. ಆಮೇಲೆ ಇಲ್ಲಿ ಸಪ್ನಾ ಥಿಯೇಟರ್ ಅಲ್ಲಿ ಇನ್ನೊಂದಿಷ್ಟು ಹೇಳ್ಬೇಕಂತ ಹೇಳಿದ್ರೆ, ನಾವು ಜನರನ್ನ ಯಾವ ಥರ ಬರ್ತಾರೆ ಇಲ್ಲಿ ಕೇಳ್ತಾರಲ್ವಾ, ಫಸ್ಟ್ ವೀಕಿನ ಜನರನ್ನ ತುಂಬಿಸ್ತಾರೆ, ಸೆಕೆಂಡ್ ವೀಕಲ್ಲಿ ಹೇಗೆ ಕಂಟಿನ್ಯೂಸ್ ಆಗಿ ಇದು ಮಾಡ್ತೀರಾ ನೀವು, ಅಲ್ಲಿವರೆಗೂ ಹೇಗೆ ತೊಗೊಂಡು ಹೋಗ್ತೀರಾ ಅಂತ ಏನಿಲ್ಲ. ನಾವು ಡೈರೆಕ್ಟಾಗಿ ಹೋಗ್ತೀವಿ ಹೊರಗಡೆ ಇದು ಅಲ್ವಾ, ಏನು AMB ಸಿನಿಮಾಸ್ ಮೆಜೆಸ್ಟಿಕ್ ಹೊರಗಡೆ ಹೋಗ್ಬಿಟ್ಟು ಜನರನ್ನ ಕರಿತೀವಿ, ಬನ್ನಿ ಸಿನಿಮಾ ನೋಡಿ ಬನ್ನಿ, ನಮ್ಮ ಸಿನಿಮಾ ಬಂದು ನೋಡಿ ಬನ್ನಿ 10 ಜನರು ಕರೆದ್ರೆ ಇಬ್ಬರಾದರೂ ಬಂದೇ ಬರ್ತಾರೆ. ನಮಗೆ ಒಂದು ಶೋ ರನ್ ಆಗೋದಕ್ಕೆ ಮಿನಿಮಮ್ 10ರಿಂದ 12 ಜನ ಬೇಕು. ಅಷ್ಟು ಬೇಕು. ಅಷ್ಟು ಜನ ಇದ್ದರೆ ನಾವು ರೆಕಾರ್ಡ್ಗೋಸ್ಕರ ವರ್ಕ್ ಮಾಡ್ತಾ ಇರೋದಲ್ವ, ಅಷ್ಟು ಇಟ್ಕೊಂಡು ಒಂದು ಶೋ ರನ್ ಆಗೋ ಥರ ಮಾಡ್ತಾ ಇದ್ವಿ. ಅಂದರೆ ಹಾಗೆ ಕಂಟಿನ್ಯೂಸ್ ಆಗಿ ಸಪ್ನಾ ಥಿಯೇಟ್ರ್ ಮುಂದೆ ಸ್ಟ್ಯಾಂಡ್ಗಳನ್ನ ಇಟ್ಕೊಂಡು ಅದಕ್ಕೆ ನಮಗೆ ಮೇನ್ ಪವರ್ ಕೊಟ್ಟಿರೋದು ವಿಜಯ್ ಸರು. ಹೋಗ್ರಿ ಕರೀರಿ, ಜನರನ್ನ ಕರೀರಿ, ಬರಲಿ. ನಾವು ಹೇಳಬೇಕಲ್ವ ನಮ್ಮ ಸಿನಿಮಾ ಬಗ್ಗೆ, ಬಂದು ನೋಡಿ ಅಂತ ಹೇಳಿದಾಗ ಬರ್ತಾರೆ. ಇಲ್ಲಿ ಕಂಟೆಂಟ್ ಕ್ವಾಲಿಟಿ ಎಲ್ಲಿವರೆಗೆ ಇರುತ್ತೆ, ಯಾವ ರೇಂಜ್ವರೆಗೂ ಜನರನ್ನ ಮೆಚ್ಚಿಸ್ತೀರಾ ನೀವು ಕ್ವಾಲಿಟಿಯಿಂದ? ಸಾಧ್ಯ ಇಲ್ಲ. ಯಾಕಂದರೆ ಇವಾಗಿರೋ ಒಂದು ಕ್ವಾಲಿಟಿ 10 ವರ್ಷದ ನಂತರ ಬೇರೆ ಥರ ತಗೊಳುತ್ತೆ. ಇವಾಗಿರೋ ಕ್ವಾಲಿಟಿ 10 ವರ್ಷದ ನಂತರ ಅದು ಬೇರೆ ಡಲ್ ಆಗಿರುತ್ತೆ, ಅವಾಗಿರೋ ಕ್ವಾಲಿಟಿ ಬೇರೆ ಬಂದಿರುತ್ತೆ. ಹಾಗಾಗಿ ಕ್ವಾಲಿಟಿ ಅನ್ನೋದಕ್ಕಿಂತ ಒಂದು ಪ್ರೀತಿ, ನಾವು ಒಂದು ಪ್ರೀತಿಯಿಂದ ಕರಿತೀವಿ, ಸರ್ ಬನ್ನಿ ಸರ್ ಏನೋ ಒಂದು ಟ್ರೈ ಮಾಡಿದ್ದೀವಿ, ಬನ್ನಿ ಬಂದು ನೋಡಿ ಅಂತ ಆ ಥರ ಮಾಡಿ ಜನರನ್ನ ಕರೆದಿದ್ದೀವಿ. ಆಮೇಲೆ ಅಲ್ಲಿ ಆಡಿಯನ್ಸ್ನ ರೆಸ್ಪಾನ್ಸ್ ನಾವು ಯಾವ ಥರ ಅಂದ್ಕೊಂಡಿದ್ದೇವಲ್ಲ ಆ ಥರ ಆಡಿಯನ್ಸು ಕೆಲವೊಂದು ಜನ ಬಂದಿದ್ದಾರೆ, ಬಂದು ನೋಡಿರೋರು ಎಲ್ಲನೂ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೀವಲ್ವ ಆ ಥರ ಒಂದು ಇದು ಕೊಟ್ಟಿದ್ದಾರೆ. ಇನ್ನೂ ಹೇಳಬೇಕಂದ್ರೆ ನಮ್ಮ ವಿಜಯ್ ಸರ್ಗೆ ಗೊತ್ತದು, ಎಷ್ಟೋ ಜನ ವಿಜಯ್ ಸರ್ ಎದುರುಗಡೆ ಒಂದು ಕಪಲ್ಲು
ಓಕೆ, ವಿಜಯ್ ಸರ್ ಎದುರುಗಡೆ ಒಂದಿಷ್ಟು ಜನ ಸೆಲ್ಫಿಗಳನ್ನ ತೊಗೊಂಡಿದ್ದಾರೆ. ತುಂಬ ಚೆನ್ನಾಗಿ ಈ ಸಿನಿಮಾ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ. ನಮಗೆ ಹಾವೇರಿ ಥಿಯೇಟರ್, ಮೈಸೂರು ಥಿಯೇಟರ್, ಆಮೇಲೆ ಹುಬ್ಬಳ್ಳಿ ಥಿಯೇಟ್ರಲ್ಲಿ ಈ ಶೋ ಓಪನಿಂಗ್ ಆಗಿದೆ. ಒಂದಿಷ್ಟು ವಿಷಯಗಳು ಈ ಸಿನಿಮಾಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶ್ಯಾಮ್ ಅವರೇ, ಥ್ಯಾಂಕ್ ಯು. ಈ ಸಿನಿಮಾಗೆ ಬಂದಿರುವಂಥ, ಈ ಸಿನಿಮಾಗೋಸ್ಕರ ಈ ಕಾರ್ಯಕ್ರಮಕ್ಕೂ ಇಲ್ಲಿವರೆಗೂ ಬಂದಿರುವಂಥ ಎಲ್ರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಇಲ್ಲಿ ಮಾಧ್ಯಮದವ್ರಿಗೆ ಒಂದು ಪಿಕ್ಚರ್ ಹಿಟ್ ಆಗಬೇಕಂದ್ರೆ ಪ್ರಮೋಟ್ ಮಾಡಬೇಕು. ಆಮೇಲೆ ಆ ಪಿಕ್ಚರ್ನ ಹೆಂಗೆ ವರ್ಕೌಟ್ ಮಾಡಬೇಕು, ಇದಕ್ಕೊಂದು 1000 ಜನ ಇಟ್ಕೊಂಡಿರ್ತಾರೆ. ಅಲ್ಲೊಂದು ಫೋಲ್ಡರ್ ಇರುತ್ತೆ, ಇಲ್ಲೊಂದು ಫೋಲ್ಡರ್ ಇರುತ್ತೆ. ಒಂದೇ ಒಂದು ಮನುಷ್ಯ ಇಡೀ ಥಿಯೇಟ್ರಲ್ಲಿ ನಿಂತ್ಕೊಂಡು ಹೋಗೋ ಬರೋರಿಗೆಲ್ಲ ಹೇಳ್ಕೊಂಡು ಹೆಂಗಿದೆ ಮಾಡಿ, ಆಮೇಲೆ ಪ್ರತಿಯೊಂದು ಆರ್ಟಿಸ್ಟ್ಗಳಿಗೂ ಮೆಸೇಜೇ ಆಗಲಿ. ಆಗ ವಿಜಯ್ ಕುಮಾರ್ ಅವರ ರೈಟ್ ಹ್ಯಾಂಡ್ ಅಂತಲೇ ಹೇಳ್ಬೋದು. ಇವಾಗ 4-5 ಅಸೋಸಿಯೇಟ್ಗಳು, 20 ಜನ ಪ್ರೊಡಕ್ಷನ್, ಅದೆಲ್ಲ ಅವರು ಕೇರೆ ಮಾಡಲಿಲ್ಲ. ಹುಡುಗ ಪ್ರತಿಯೊಂದು ನೋಡ್ಕೋತಾ ಇದ್ದ. ಅವ್ನು ಮಾಡಿರೋ 2 ಪಿಕ್ಚರೂ 100 ಡೇಸ್ ಹೋಗಿದೆ ಅಂದರೆ ಅವನದು 90% ಎಫರ್ಟ್ ಇದೆ. ಅವನು ಹೇಳ್ಬಾರ್ದು, ಮುಂದ್ಗಡೆ ತುಂಬ ವರ್ಕ್ ಮಾಡ್ತಾನೆ. ಹಾರ್ಡ್ ವರ್ಕರು, ಒಳ್ಳೆ ನಟ. ಅವನು ಫ್ಯೂಚರ್ ಚೆನ್ನಾಗಿರಲಿ. ಆದರೆ ಮಾಧ್ಯಮದ ಇವಾಗ ನಾವೇನೇ ಮಾಡಿದ್ರೂ ಮುಟ್ಟಲ್ಲ ಜನರಿಗೆ. ಅದನ್ನು ಮುಟ್ಟಿಸ್ಬೇಕು ಅಂದರೆ ನಮ್ಮಂಥ ಮಾಧ್ಯಮದವರು ಅದನ್ನು ಪ್ರಮೋಟ್ ಮಾಡಬೇಕು. ಪ್ರತಿಯೊಂದೂ ಏನು ನಡೆಯುತ್ತೆ ಮೈನಸ್ನ ಬಿಟ್ಬಿಟ್ಟು, ಫಸ್ಟ್ ಟೈಮ್ ಮಾಡೋದು ಮೈನಸ್ ಇದ್ದೇ ಇರ್ತದೆ, ಅದನ್ನು ಬಿಟ್ಟು ಪ್ಲಸ್ ಮಾಡಿ ಈ ಪಿಕ್ಚರ್ನ ವಿಜಯ್ ಕುಮಾರ್ ಟೀಮ್ನ ಮೇಲಕ್ಕೆ ಎತ್ಕೊಂಡು ಹೋಗ್ಬೇಕಂತ ಈ ಮಾಧ್ಯಮದವ್ರನ್ನ ಕೇಳ್ಕೊತಾರೆ. ದಯವಿಟ್ಟು ಟೆಕ್ನಿಷಿಯನ್ಸ್ನ ಮಾತಾಡಿಸಿದಂತಹ ವ್ಯಕ್ತಿ ನಮ್ಮ ನಿರ್ಮಾಪಕ ವಿಜಯ್ ಕುಮಾರ್ ಅವರು. ಇಲ್ಲೆಲ್ಲ ಬಂದರೆ ಒಂದು 4-5 ಜನ ಸೆಲೆಬ್ರಿಟಿ ಬಂದಿದ್ದ ತಕ್ಷಣ 4 ಜನ ಮಾತಾಡಿದ ತಕ್ಷಣ ಹೊರಟೋಗ್ಬಿಡ್ತಾರೆ. ಆದರೆ ಈ ವ್ಯಕ್ತಿ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಎಲ್ಲ ಟೆಕ್ನಿಷಿಯನ್ಸ್ನ ಕರೆಸಿ ಮಾತಾಡಿಸಿದ್ದಾರೆ. ಅದು ನಮ್ಮ ಹಿರಿಯ ಕಲಾವಿದರಾದಂತಹ ನಮ್ಮ ಲಯ ಕೋಕಿಲ್ ಸರ್ ಕಡೆಯಿಂದ. ಸೊ ದಯವಿಟ್ಟು ನಮ್ಮಂಥ ಎಲ್ಲ ಕಲಾವಿದರು ದೊಡ್ಡ ಸ್ಟಾರ್ ಸಿನಿಮಾಗಳನ್ನ ನಾವು ಥಿಯೇಟ್ರಲ್ಲಿ ಹೋಗಿ ನೋಡ್ತೀವಿ. ಆದರೆ ಎಲ್ಲ ದೊಡ್ಡ ಸ್ಟಾರ್ಗಳು ನಮ್ಮ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡೋಲ್ಲ. ಹಾಗಾಗಿ ಕನ್ನಡ ಇಂಡಸ್ಟ್ರಿ ಇವತ್ತು ಈ ಮಟ್ಟಕ್ಕೆ ಬರೋಕ್ಕೆ ಕಾರಣ. ಇವತ್ತಿನ ಕಾಲಘಟ್ಟದಲ್ಲಿ 200-300 ಸಿನಿಮಾಗಳು ಬರ್ತಾ ಇದೆ. ಆದರೆ ಎಷ್ಟು ಜನ ದೊಡ್ಡ ಸ್ಟಾರ್ಗಳು ಸಿನಿಮಾಗಳು ಥಿಯೇಟರ್ಗಳಲ್ಲಿ ಹೋಗಿ ನೋಡಿದ್ದಾರೆ ಗೊತ್ತಿಲ್ಲ. ಆದರೆ ಪ್ರತಿಯೊಂದು ಸಿನಿಮಾಗಳಿಂದ ಹಿಡಿದು ರೀಸೆಂಟಾಗಿ ಬಂದಿರೋ ಸಲಗಾಂಧ ಆಗಲಿ, ಭೀಮಾ ಆಗಿರ್ಬೋದು, ಇಲ್ಲ KD ಸಿನಿಮಾ ಆಗಿರ್ಬೋದು, ಎಲ್ಲ ಸಿನಿಮಾಗಳನ್ನ ಹೋಗಿ ನೋಡ್ತಾ ಇದ್ದೀವಿ. ಆದರೆ ನಾವು ಮಾಡ್ತಿರೋಂಥ ಸಿನಿಮಾಗಳು ಅಂಥ ಸ್ಟಾರ್ಗಳು ಬಂದು ನೋಡ್ತಾ ಇಲ್ಲ. ಹಾಗಾಗಿ ಆ ಕಲಾವಿದರು ಬಂದು ಯಾವಾಗ ನಮ್ಮಂಥ ಸಿನಿಮಾಗಳನ್ನ ಥಿಯೇಟ್ರಿಗೆ ನೋಡಿ ಅವ್ರ ಸಣ್ಣ ಸ್ಟೇಟಸ್, ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಈ ಸಿನಿಮಾ ಚೆನ್ನಾಗಿದೆ ಅಂತ ನೋಡಿದ್ರೆ ಸಾಕು, ಎಷ್ಟೋ ಕಲಾವಿದರು ಹೊರಗೆ ಬರ್ತಾರೆ. ದಯವಿಟ್ಟು ಒಂದು ನಿರ್ಮಾಪಕ ಸೋತರೆ ಆ ಕನ್ನಡ ಇಂಡಸ್ಟ್ರಿ ಸೋತಂಗೆ. ಒಬ್ಬ ಕಲಾವಿದ ಇಂಥ ನಮ್ಮ ಲಯ ಕೋಕಿಲ ಸರ್ ಅಂತ ಸುಮಾರು ಕಲಾವಿದರು ನಮ್ಮೆಲ್ಲರನ್ನೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇವತ್ತು ಆ ಹುಡುಗ ಮಾತಾಡ್ದ, ಆ್ಯಕ್ಚುಲಿ ಏನಂದರೆ ಈ ಇತ್ತೀಚಿನಲ್ಲಿ 2 ಸಿನಿಮಾ ಯಾವುದು ಹಿಟ್ ಆಗಿದೆ ತೋರಿಸಿ ಅಂತ. ಹಂಗೆಲ್ಲ ಮಾತಾಡೋದು ತಪ್ಪು ಮಗನೇ, ಹೇಳ್ತಾ ಇದ್ದೀನಿ ಕೇಳು. 20, 30, 40 ವರ್ಷಗಳಿಂದ ಸುದೀಪ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಎಲ್ಲರೂ ಅವ್ರ ಮನಸ್ಸಲ್ಲಿ ಡಿ ಬಾಸ್, ಕಿಚ್ಚ ಬಾಸ್ ಅಂತ ತೊಗೊಂಡ್ಬಂದಿದ್ದಾರೆ. ಇನ್ನು ನೀನು ಇವಾಗ ಬೆಳೀತಾ ಇದೆಯಾ ಹುಡುಗ, ಸ್ವಲ್ಪ ನೋಡ್ಕೊಂಡು ಮಾಧ್ಯಮದ ಹತ್ರ ಮಾತಾಡಬೇಕು. ಯಾಕಂದರೆ ಅವ್ರಿಗೆ ದೊಡ್ಡವ್ರಿಗೆ ಯಾವಾಗ ಮರ್ಯಾದೆ ಕೊಡ್ತೀವೋ ನಮ್ಮಂಥ ಚಿಕ್ಕವರು ಬೆಳೆಯೋದಕ್ಕೆ ಅವಕಾಶ ಮಾಡ್ತಾರೆ ಅಂತ ಹೇಳ್ತಾ, ಇದ್ರ ಬಗ್ಗೆ ಏನಿಲ್ಲ, ಎಲ್ಲ ಸಣ್ಣ ಮಕ್ಕಳುಗಳು ದೊಡ್ಡವ್ರನ್ನ ನೋಡಿ ಕಲಿಬೇಕು. ಆ ಕಲಿತು ದೊಡ್ಡವರಾಗಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ. ಜೈ ಬಜರಂಗ. ಇಷ್ಟೊತ್ತವರೆಗೂ ನನಗೋಸ್ಕರ, ನಮಗೋಸ್ಕರ ಈ ದೊಡ್ಡಣ್ಣ ಪುಟ್ಟಣ್ಣ ಸಿನಿಮಾಗೆ 100 ಡೇಸ್ ಕಾರ್ಯಕ್ರಮಕ್ಕೆ ಫಂಕ್ಷನ್ಗೆ ಇಷ್ಟೊತ್ತು ಕೂತ್ಕೊಂಡು ನಮ್ಗೆ ಆಶೀರ್ವಾದ ಕೊಟ್ಟಿದ್ದೀರಾ. ನಮಗೆ ಭಾಳ ಸಪೋರ್ಟ್ ಮಾಡ್ತಾರ ಪತ್ರಕರ್ತರ ಅವ್ರಿಗೂ, ಮೀಡಿಯಾ ಅವ್ರದವ್ರಿಗೂ ಧನ್ಯವಾದಗಳು. ಯಾಕೆ ಗೊತ್ತಾ, ಇಷ್ಟೊತ್ತು ಅವ್ರಿಗೆ ಎಷ್ಟೋ ಪ್ರೆಸ್ ಮೀಟ್ಗಳಿರುತ್ತೆ, ನಮಗೋಸ್ಕರ ಭಾಳ ತಾಳ್ಮೆಯಿಂದ ಮಾಡ್ತಾಯಿದ್ದೀರಾ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಎಲ್ಲ ಮುಖ್ಯ ಅತಿಥಿಗಳಿಗೂ, ಸಿನಿಮಾ ರಸಿಕರಿಗೂ, ದೊಡ್ಡವ್ರಿಗೆ ಎಲ್ರಿಗೂ ಧನ್ಯವಾದಗಳು ತಿಳ್ಕೊತಾ ಇದ್ದೀನಿ. ಯಾಕೆ ಗೊತ್ತಾ, ನಾವೇನು ಸುದೀಪ್ ಸಾರೋ, ಡಿ ಬಾಸ್ ಸಾರೋ ಎಂಥ ದೊಡ್ಡ ಹೀರೋಗಳಿಲ್ಲ. ಕರೆದ್ರೇ ಬರೆಯೋಕ್ಕೆ ಕರೆಕ್ಟಾ, ಕರೆದಿರೋದ್ರೂ ಹೋಗಿ ನೋಡ್ತಾರೆ ಅವ್ರ ಸಿನಿಮಾಗಳೆಲ್ಲ. ಆದರೆ ನಾವು ಇವಾಗ ಸಾರ್ ಹೇಳ್ದಂಗೆ ನಾವು ಕೋಟಿ ಕೊಟ್ಟು ಪಬ್ಲಿಸಿಟಿ ಮಾಡೋಕ್ಕೆ ಆಗ್ತಾಯಿಲ್ಲ, ಪ್ರೆಸ್ ಮೀಟಿಗಳು ಕೊಟ್ಟು ಮಾಡೋಕ್ಕೂ ಆಗ್ತಾಯಿಲ್ಲ. ಯಾಕಂದರೆ ನಾವು ಲೋ ಬಡ್ಜೆಟ್ ಫಿಲ್ಮ್ ಮಾಡೋದು, ಸ್ವಲ್ಪ ಹಾಕ್ಕೊಂಡು ಅವ್ರು ಸಿನಿಮಾ ಮಾಡೋರು. ಆ ಸಿನಿಮಾನ ನಾವು
ರೋಡಲ್ಲಿ ಹೋಗಿ ಒಬ್ಬೊಬ್ಬರು ಕರೆದು ಸರ್ ಸಿನಿಮಾಗೆ ಬನ್ನಿ ಸರ್ ನಮ್ಮ ಸಿನಿಮಾ ನೋಡಿ. ಅದನ್ನು ನೀವು ನೋಡಿದ್ರೆ ಆ ವೀಡಿಯೋಗಳೆಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನೀವು ನಂಬ್ತೀರಾ ಇಲ್ವೋ, ನಾವು ₹1 ಕೊಟ್ಟು ಇಲ್ಲಿ ಹೇಳ್ಬಾರ್ದು, ಆದರೂ ನಾನು ಹೇಳಲೇಬೇಕು. ಯಾಕೆ ಗೊತ್ತಾ, ಇವಾಗ ಅನ್ಕೊತಾರೆ ಏನೋ ದುಡ್ಡು ಕೊಟ್ಬಿಟ್ಟು ಓಡಿಸ್ತಾರ ಅದು ಇದು, ಆ ಥರ ಇಲ್ಲ. ನಾವು ಅಭಿಮಾನಿ ರಸಿಕ, ಸಿನಿಮಾ ರಸಿಕನ ಹತ್ರ ಹೋಗ್ತೀವಿ. ಸರ್ ನಮ್ಮ ಸಿನಿಮಾ ನೋಡಿ. ನರ್ತಕಿ ಸಪ್ನಾದಲ್ರಿ, ಈ ಕಡೆ ಹಯಗ್ರೀವಾಕ ಅವರ, ಈ ಕಡೆ ಇನ್ನೊಂದು ಯಾವುದದು ಸಣ್ಣ ಬುದ್ಧ ಇದದು, ಹಾಂ, ಈ ಕಡೆ ನರ್ತಕಿಲಿ ಅದು, ಈ ಕಡೆ ಇದರಲ್ಲಿ ಇದು ಎಲ್ಲ ಅವತ್ತು ರಿಲೀಸು. ನನ್ನ ಸಿನಿಮಾ ಅಲ್ಲಿ ಸಪ್ನಾದಲ್ಲಿ ದೊಡ್ಡಣ್ಣ ಪುಟ್ಟಣ್ಣ ಅಶೋಕ, ಆ ಸಿನಿಮಾ 2 ರಿಲೀಸ್ ರೀ. ಅಂತ್ಯಂಥದ್ದು ಎಲ್ಲ ಬ್ಯಾಂಡ್ ಸೆಟ್ಟು ಏನೇನೋ ಮಾಡಿ ವಿಡಿಯೋ ಎಲ್ಲ ಪ್ರೆಸ್ ಅವರಲ್ಲಿದ್ದಾರೆ. ನಮ್ಗೆ ಹೆಂಗಿರುತ್ತೆ, ನಮ್ಮ ಥಿಯೇಟ್ರಲ್ಲಿ ಯಾರು ಇಲ್ಲ, ಅಲ್ಲೂ ಬರುತ್ತೆ. ಇದೆಲ್ಲ ಪ್ರೆಸ್ ಅವ್ರು ನೀವು ತಿಳ್ಕೊಬೇಕು. ನಾವು ಎಷ್ಟು ಕಷ್ಟ ಬಿಡ್ತೀವಿ ಈ ಸಿನಿಮಾಗೆ ನಿಲ್ಲಿಸ್ಬೇಕು. ಇವತ್ತು 100 ದಿವಸ ಈ ಥರ ಮಾಡಿಸ್ಬೇಕಂದ್ರೆ ನೋಡಿ, ಥಿಯೇಟ್ರ್ ಓನರು ನಾವು ಮರಿಲೇಬಾರ್ದು. ಲಾಸ್ಟ್ ಟೈಮೇ ರಕ್ಷಕ ಕರೆದೆ, ಬರೋಕ್ಕಾಗಿಲ್ಲ ಪಾಪ. ಲಾಸ್ಟ್ ಟೈಮ್ ಯಾರೋ ತೀರೋದ್ರಂತ ಬರೋಕ್ಕಾಗಿಲ್ಲ. ಇವತ್ತು ನನಗೋಸ್ಕರ ಹುಬ್ಳಿಯಿಂದ ಬಂದವ್ರೆ, ನಾವಲ್ಗುಂದಿಂದ. ಯಾಕೆ ಗೊತ್ತಾ, ಇಂಥವರೆಲ್ಲ ನಾವು ಅಪ್ರಿಷಿಯೇಟ್ ಮಾಡಬೇಕು. ಇವತ್ತು ಇವ್ರಿಗೋಸ್ಕರನೇ ಪ್ರೋಗ್ರಾಮ್ ಮಾಡಿರೋದು. ಆ ಥರ ಸಿನಿಮಾದವ್ರ ಕಷ್ಟ ಏನು, ಫೋನ್ ಮಾಡಿದ್ರೆ ಅವರು ಫೋನ್ ಮಾಡ್ತಾರೆ, ಸರ್ ನನಗೆ ಲೈಸೆನ್ಸ್ ಹಾಕಿ ಸರ್ ಈ ವೀಕು. ಡೈಲಿ ನಾಳೆ ಸಿನಿಮಾ ಅಂದರೆ ಇವತ್ತು ಫೋನ್ ಮಾಡ್ತಾರೆ, ಸರ್ ಬುಧವಾರನೇ, ಸರ್ ನನಗೆ ಲೈಸೆನ್ಸ್ ಹಾಕ್ಸ್ಬಿಡಿ ಕ್ಯೂಬ್ದು ಅಂತ. ಯಾರು ಸರ್ ಈ ಥಿಯೇಟ್ರಲ್ಲಿ ಮಾಡ್ತಾರೆ? ಇವತ್ತು ಹಾಕ್ತೀವಿ, ನಾಳೆ ಥಿಯೇಟ್ರಲ್ಲಿ ಇದೆಯೋ ಅಂತ ನನಗೆ ಗೊತ್ತಿಲ್ಲ. ಡಿಸ್ಟ್ರಿಬ್ಯೂಟರ್ ನನಗೆ ಗೊತ್ತಿರೋಲ್ಲ ಥಿಯೇಟ್ರಲ್ಲಿ ಇದೆಯಾ ಅಂತ. ಆ ಥರ ಇರೋ ಕಷ್ಟದಲ್ಲಿ ಫೋನ್ ಮಾಡಿಬಿಟ್ಟು, ಸರ್ ನನಗೆ ಲೈಸೆನ್ಸ್ ಹಾಕಿ ಸರ್ ನಾಳೆ ಸಿನಿಮಾಗೆ, ನೆಕ್ಸ್ಟ್ ವೀಕ್ಗೆ. ವಾರ ನನಗೆ ಫೋನ್ ಮಾಡಿ ಕೇಳ್ತಾರೆ ಸರ್. ನಾನು ದೇವರಾನೆಗೆ ನಾನು ಮರೆಯಲ್ಲ ಸರ್. ಇದೆಲ್ಲ ಮರಿಬಾರ್ದು. ನಮ್ಮಂಥ ಸಿನಿಮಾದವ್ರು ಮರಿಬಾರ್ದು. ಈ ಕಾಲದಲ್ಲಿ ಇಂಥ ಥಿಯೇಟ್ರ್ ಓನರ್ಸ್ ಯಾರು ಸಿಗ್ತಾರೆ ಹೇಳಿ? ಯಾರು ಸಿಕ್ಕಲ್ಲ. ಇದೇ ರಕ್ಷಕ 100 ಡೇಸ್ ಮಾಡಿಸಿದ್ರು, ಇದು ಮಾಡಿದ್ರು. ನೆಕ್ಸ್ಟ್ ಯಾವಾಗ ಸರ್ ನೀವು ಇನ್ನೊಂದು ಸಿನಿಮಾ ರಿಲೀಸ್ ಆಗೋದು ಅಂತ ಕೇಳ್ತಾವ್ರೆ. ನೆಕ್ಸ್ಟ್ ಮಂತ್ ರಕ್ಷಕ 2 ಕೊಡ್ತೀನಿ ಸರ್. ಇವಾಗ ಗುಲಾಬಿ ಬಿಸಿಯಲ್ಲಿ 4 ತಿಂಗಳು ಔಟ್ಡೋರಲ್ಲಿ ಇದ್ದಿದ್ದಕ್ಕೆ ನಾವು ರಿಲೀಸ್ ಮಾಡೋಕ್ಕಾಗಲ್ಲ. ಇಲ್ಲಾಂದ್ರೆ ಮೊನ್ನೆನೇ ರಿಲೀಸ್ ಮಾಡಿಕೊಡ್ತಾ ಇದ್ದೆ. ಪ್ಲ್ಯಾನ್ ಮಾಡ್ತೀವಿ ನೆಕ್ಸ್ಟು. ಇದೇ ಥರ ಈ ದೊಡ್ಡಣ್ಣ ಪುಟ್ಟಣ್ಣ ಕೇವಲ 15 ದಿವಸ ನಾವು ಮಾಡಿರೋದು ಈ ಸಿನಿಮಾ. ಆದರೆ ಅಲ್ಲಿ AMB ಥಿಯೇಟ್ರಲ್ಲಿ ಹೋಗಿ ಕುತ್ಕೊಂಡು ನೋಡೋವಾಗ ಜನ ಮುಂದೆ ಒಬ್ಬೊಬ್ಬರು ಒಂದೊಂದು ಥರ ಎಂಟರ್ಟೈನ್ಮೆಂಟ್. ಅದು ನೀವು ಪ್ರೆಸ್ ಮೀಟಲ್ಲಿ ಆಚೆ ಬಂದರೆ ಕೇಳ್ತಿರಲ್ಲ, ಅದರಲ್ಲಿ ಕೇಳಿ ನೋಡಿ ಯಾವ ಥರ ಹೊಗಳ್ತಾರಂತಾರೆ. ಯಾಕೆ ಗೊತ್ತಾ, ಇಲ್ಲಿ ಯಾರು ಬಂದು ಪಾಪ್ಯುಲರ್ ಆರ್ಟಿಸ್ಟ್ ಯಾರೂ ಇಲ್ಲ. ಎಲ್ಲ 1-2 ಸಿನಿಮಾ 3 ಸಿನಿಮಾ ಇಂಥ ಮಾಡಿರೋರು ಅಂತಂಥವ್ರೆ ಮಾಡಿರೋದು. ಆದರೂ ಅವತ್ತು AMB ಫುಲ್ಲು ಬಂದಿದ್ದಾರೆ ಅಂದರೆ ಗ್ರೇಟು. ಎಲ್ಲರೂ ಕೇಳ್ಕೊತಾರೆ, AMB ಥಿಯೇಟ್ರಲ್ಲಿ ನೀವು ಒಂದು ಶೋ ಓಡಿಸ್ಬಿಟ್ರಾ ಅಂತೇಳಿ. ಅದೇ ಗಾಡ್ ಗಿಫ್ಟು ಅಂತ ಹೇಳ್ತಾರಲ್ಲ. ನಾವು ಒಳ್ಳೆ ಪ್ರಯತ್ನ ಮಾಡಿದೆ, ದೇವ್ರು ಎಲ್ಲಿದ್ರು ನಮ್ಗೊಂದು ಸಹಾಯ ಮಾಡೇ ಮಾಡ್ತಾರೆ. ನಾವು ಯಾರನ್ನ ರೆಕಮೆಂಡ್ ಇಲ್ಲ, ತಾನಾಗಿ ಸಿಕ್ತು. ಸ್ವಪ್ನದಲ್ಲಿ ಸಿಕ್ತು, ಒಳ್ಳೊಳ್ಳೆ ಥಿಯೇಟ್ರಿಗೆ ಸಿಕ್ತು. ಆ ಥರ ನಾವು ಪ್ರಯತ್ನ ಮಾಡಿದ್ರೆ ಎಲ್ಲ ಆಗುತ್ತೆ. ಸಿನಿಮಾ ಯುವಕರು ಆದ್ರಿ, ಹೀರೋಯಿನ್ ಆಗಲಿ, ಹೀರೋಗಳಾಗಲಿ, ಆರ್ಟಿಸ್ಟೇ ಆಗಲಿ, ನಿಮ್ಗೆ ಕೊಟ್ಟಿರೋ ಚಾನ್ಸ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಬಳಸ್ಕೊಳ್ಳಿ. ಅದು ನಿಮ್ಮ ಫ್ಯೂಚರ್ಗೆ ಯೂಸ್ ಆಗುತ್ತೆ. ಪ್ರಮೋಷನ್ ಎಲ್ಲ ಕರೆದ್ರೆ ಬನ್ನಿ, ರೆಸ್ಪಾನ್ಸ್ ಕೊಡಿ. ಪ್ರೊಡ್ಯೂಸರ್ಗೆ ರೆಸ್ಪಾನ್ಸ್ ಕೊಡಿ ಪ್ಲೀಸ್. ನಾನಿಲ್ಲಿ ಯಾರನ್ನ ಬಂದು ತಪ್ಪಾಗಿ ಮಾತಾಡಲ್ಲ. ಒಂದು ಚಾನ್ಸ್ ಕೊಟ್ಟರೆ, ಇವಾಗ ನೀವು ಸ್ಕೂಲ್ಗೆ ಹೋದರೆ ಮಾಸ್ಟ್ರಿಗೆ ಹೆಂಗೆ ನಮಸ್ಕಾರ ಮಾಡ್ತೀರಾ, ಅವ್ರು ನಿಮ್ಮ ಟೀಚರ್ ಗುರು ಅಂತೀರ. ನಾವು ಗುರು ಅನ್ಬೇಡ್ರಿ, ನೀವು ರೆಸ್ಪೆಕ್ಟ್ ಕೊಡಬೇಡ್ರಿ. ನಾವು ಫಸ್ಟ್ ದಿನ ರಿಲೀಸ್ ಆಗೋವಾಗ 100 ಸಲ ಫೋನ್ ಮಾಡ್ತೀವಿ, ಸರ್ ಬನ್ನಿ ಸಿನಿಮಾ ಬಂದರೆ ಒಬ್ಬರೇ ಬರ್ತಾರೆ. ಇವಾಗ ಒಂದು ಹೀರೋಯಿನ್ ಚಾನ್ಸ್ ಕೊಡ್ತೀವಿ, ಅವ್ರು ಹೀರೋಯಿನ್ ಚಾನ್ಸ್ ಕೊಡೋದು ಎಂಥ ಅವಕಾಶ. ಬಂದರೆ ಯಾರು ಬರಬೇಕು, ಒಬ್ಬರು ಬರ್ತಾರೆ. ಅದು ಸಿನಿಮಾ ಸ್ಟಾರ್ಟ್ ಆದಮೇಲೆ ಬರ್ತಾರೆ, ಎಂಡ್ ಆದಮೇಲೆ ಬರ್ತಾರೆ. ಏನಕ್ಕೆ ನಾವು ಅವಕಾಶ ಕೊಡ್ತೀವಿ? ಒಂದು ಹೀರೋ ಕೊಡ್ತೀವಿ, ಹೀರೋ ಒಬ್ಬನೇ ಬರ್ತಾನೆ. ಅವ್ರ ಫ್ಯಾಮ್ಲಿಯವರೇ ಆ ಥಿಯೇಟ್ರಲ್ಲಿ ನೋಡಿರಲ್ಲ ಸರ್ ಹೋಗಿ. ಸರ್ ಅದನ್ನ ನಾನು ರಿಯಲ್ ಆಗಿ ಸಾರ್ ಇದ್ದಾರೆ ಅವ್ರ ಮನೆಯಲ್ಲಿ. ಇವಾಗ ನಮ್ಮ ಹೀರೋ ಮಾತಾಡಿದ್ರಿಲ್ವಾ, ತಪ್ಪು ತಿಳ್ಕೊಬೇಡಿ, ನಾನು ಯಾರನ್ನೋ ಒಂದು ಇದು ಮಾಡಿಲ್ಲ. ನಮ್ಮ ಹೀರೋ ಅವ್ರ ಅಪ್ಪ ಅಮ್ಮ ಇವರು ಥಿಯೇಟ್ರಲ್ಲಿ ನೋಡಿದಾರೆ ನೋಡಿ, ಇವ್ರವ್ರವರೇ ಆ ಹೀರೋ. ಅವ್ನು ನನಗೆ ಹೇಳ್ದ, ಸರ್ ನಮ್ಮೂರಲ್ಲಿ ಹಾಕ್ಸಿ ನಾನು ಎಷ್ಟು ಓಡಿಸ್ತೀನಿ ಅಂತ. ಅವ್ರ ಮನೆಯವರೇ ಹೋಗಿ ನೋಡಿಲ್ಲ. ಕೇಳ್ಕೊಳ್ಳಿ, ಇಲ್ಲಿದ್ದಾರೆ. ಹಂಗೆ ಸುಮ್ಮನೆ ಸ್ಟೇಜಲ್ಲಿ ನೀವು ಏನಾದರೂ ಮಾತಾಡ್ಬೋದು, ಆದರೆ ಕೈಯಲ್ಲಿ ತೋರಿಸ್ಬೇಕು, ಪ್ರಾಕ್ಟಿಕಲಲ್ಲಿ ಇರಬೇಕು. ಇವಾಗ ನೀವು ಸಿನಿಮಾ 100 ದಿವಸ ಓಡಿಸ್ತೆ ಅಂತ ನೀವು ಯಾರು ಫೇಮಸ್ಸು? ಸ್ವಾತಿ ನಿಮ್ಗೆ ಎಲ್ಲಾದ್ರೂ ತೋರಿಸ್ಬೋದಾ?
ನನ್ನ ಸಿನಿಮಾ ಓಡಿದೆ ಅಂತ ಪ್ರೊಫೈಲ್ ಸರ್. ಇವಾಗ ಇಷ್ಟು ಫ್ರೆಶ್ ಅವರು ನಾನು ಏನು ಸರ್ ಕರಿಬೇಕು? ಇಷ್ಟು ಫ್ರೆಶ್ಶು ಇಷ್ಟು ದುಡ್ಡು ಯಾಕೆ ಸರ್ ಖರ್ಚು ಮಾಡಬೇಕು? ಕರೆಕ್ಟಾ? ಯಾರ ಪ್ರೊಫೈಲ್ ಇದು? ನಾಳೆ ನೀವೊಂದು ಯಾರಾದರೂ ಸೈನ್ಸ್ ಕೇಳೋಕೆ ಹೋದರೆ, ಸರ್ ನಮ್ಮ ಸಿನಿಮಾ ನೋಡಿ ಸರ್ 100 ದಿನ ಓಡಿದೆ ಅಂತ ನೀನು ಪ್ರೊಫೈಲ್ ತೋರಿಸ್ಕೋಬೋದು. ಇದೇ ಒಂದು ವಾರದ ಅಡ್ರೆಸ್ ಇಲ್ದಾರ ಹೋದ್ರೆ ಹೆಂಗೆ ನೀನು ತೋರಿಸ್ತೀರಾ? ನಾಳೆ ಹೆಂಗೆ ಸಿನಿಮಾ ಹಾಕ್ತಾರೆ? ನೀನು ಒಳ್ಳೆ ಆ್ಯಕ್ಟ್ರ್ ಇದ್ರೂ ಪ್ರೊಫೈಲ್ ತೋರಿಸ್ತಾರಲ್ಲ, ಕೇಳ್ತಾರಲ್ಲ ಎಲ್ಲೋದ್ರೂ, ಸೆಂಡ್ ಯುವರ್ ಪ್ರೊಫೈಲ್, ವಾಟ್ ಮೂವೀಸ್ ಯು ಆರ್ ಡನ್. ಇದು ನಾನು ಮಾಡ್ತಾ ಇಲ್ಲ ಅಂತ ಫಸ್ಟಿಂದ ನಾನು ಹೇಳ್ತಾ ಇದ್ದೀನಿ. ನೀವು ಅದು ಪ್ರಮೋಷನು ಎಷ್ಟು ಜನ ಕೇಳಿದ್ದೀರಾ ನೀವು? ಎಲ್ಲರೂ ಅಂತ ನೀನು ಒಬ್ಬನೇ ಹೇಳಿಲ್ಲ, ಎಷ್ಟು ಜನ ಕೇಳಿದ್ದೀರಾ? ರಿಲೀಸ್ ಬಂದ್ರಿ, ಇದುವರೆಗೂ 100 ದಿವಸ ಓಡ್ತಾ ಇದ್ದೀವಿ, ಪಬ್ಲಿಸಿಟಿ ಬರ್ತಾನೆ ಇದೆ, 65 ದಿವಸ 50 ದಿವಸ ನೋಡ್ತಾನೆ ಇದ್ದೀರಾ. ಸರ್ ಎಲ್ಲೂ ಹೋಯ್ತಾ ಇದೆ, ಏನು ಮಾಡೋಣ ಸರ್? ಯಾರಾದರೂ ಕೇಳಿದ್ದೀರಾ? ಒಂದು ಪ್ರಮೋಷನ್ ಬಂದಿದ್ದೀರಾ? ಹೆಂಗ್ರಿ ನೀವು ನಮ್ಮಿ ನಾವು ಅವಕಾಶ ಕೊಡು ಅಂತೀರಾ? ನಾವು ಅವಕಾಶ ಕೊಡ್ತೀವಿ, ದುಡ್ಡು ಕಷ್ಟಪಟ್ಟು ಏನೋ ಮಾಡಿ ಅವಕಾಶ ಕೊಡ್ತೀವಿ. ಅವಕಾಶ ನೀವು ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಹೆಂಗೆ ನಾವು ಸಕ್ಸಸ್ ಆಗೋದು ಹೇಳಿ? ಆರ್ಟಿಸ್ಟ್ ಕೊಡ್ತೀವಿಲ್ವಾ? ನಾನು ಸ್ಟೇಜ್ ಮೇಲೆ ಮಾತಾಡಲ್ಲ, ಇದು ನಿನ್ನ ಫ್ಯೂಚರ್ ಬಗ್ಗೆ ನಾನು ಮಾತಾಡ್ತೀನಿ. ಅವಕಾಶ ಕೊಟ್ಟರೆ ಅದನ್ನು ಉಪಯೋಗಿಸ್ಕೊಳ್ಳಿ, ಇಲ್ಲಾಂದ್ರೆ ಸಿನಿಮಾಗೆ ಬರಬೇಡಿ ಪ್ಲೀಸ್. ಸುಮ್ಮನೆ ಕಾಟಾಚಾರಕ್ಕೆ ನಾನು ಸಿನಿಮಾನಲ್ಲಿ ಮಾಡಿಬಿಟ್ಟೆ ಅನ್ನೋದು ಒಂದು ಸಿನಿಮಾಲ್ಲಿ ಮಾಡಿಬಿಟ್ಟು ತೋರಿಸ್ಕೊಳ್ಳೋದು ಬೇಡ. ಸಿನಿಮಾ ಅಂದರೆ ಅದೊಂದು ನಿಮಗೆ ಇದು ಯಾವ ಕೆಲಸ ಓದೋಕೆ ಹೋದರೆ ಅದೊಂದು ನಮ್ಗೆ ವೃತ್ತಿ, ಸಿನಿಮಾಗೆ ಬಂದ್ಬಿಟ್ಟು ಅದೊಂದು ವೃತ್ತಿ. ಸುಮ್ಮನೆ ನಾನು ಬಂದೆ ಅಂದ್ಬಿಟ್ಟು ಹೋಗ್ಬೇಡ್ರಿ ಪ್ಲೀಸ್. ಸಿನಿಮಾನ ಕಲೀರಿ, ಜೀವ ಶ್ವಾಸ ಮಾಡಿ, ಆವಾಗಲೇ ಬಂದು ನಾವು ಒಂದು ಲೆವೆಲ್ ಬರೋದು. ನಾನು ಎಲ್ಲ ಸ್ಟೇಜಲ್ಲಿ ಇರ್ತೀನಿ. ಈ ಸ್ಟೇಜ್ಗೆ ಈ ಕಾರಣಕ್ಕೆ ಬಂದು ಕುತ್ಕೊಂಡು ಮಾತಾಡೋಕ್ಕೆ 35 ವರ್ಷ ಆಗಿದೆ ಅಂತ ಹೇಳಿದ್ದೀನಿ. ಹೇಳ್ತಾ ಇದ್ರೆ ನಿಮ್ಗೆ ಬೇಜಾರಾಗ್ಬೋದು, ಆದರೂ ನಿಮ್ಗೆ ಇನ್ನೊಂದು ಸಲ ಜ್ಞಾಪಕ ಮಾಡ್ತೀನಿ. ನಮಗೆ ಒಬ್ಬರು ಬೈತಾ ಇದ್ರೆ ನಮ್ಮ ಮನೆಯಲ್ಲಿ ಅಪ್ಪನ ಅಮ್ಮನ ತಾತನ ಯಾರೋ ಬೈತಾ ಇದ್ರೇ ನಮ್ಗೆ ಬುದ್ಧಿ ಬರೋದು. ಇಲ್ಲಾಂದರೆ ನಾವು ಮಾಡಿದ್ದೆಲ್ಲ ಕರೆಕ್ಟ್ ಅನ್ಕೊತೀವಿ. ಅದಕ್ಕೆ ನಾನು ಪದೇ ನಿಮ್ಗೆ ಹೇಳ್ತಾ ಇರೋದು ಕಾರಣ ಅಂತೆ, ಈ ಸ್ಟೇಜಿಗೆ ನೀವು ಬರಬೇಕು. ನಾನು ಅಲ್ಲಿ ಕೂತಿರೋರು ಸ್ಟೇಜಿಗೆ ಬಂದು ಮಾತಾಡ್ಬೇಕಂದ್ರೆ ಅದಕ್ಕೆ ಪ್ರಯತ್ನ ಬೇಕು, ಒಂದು ಖುಷಿ, ನಿಮ್ಮ ಇದು ಎಲ್ಲ ಹಾಕಿದ್ರೇ ನಾವು ಬಂದು ಈ ಸ್ಟೇಜಿಗೆ ಬರೋಕ್ಕಾಗೋದು. ಇವಾಗ ಇವರು ಅವಕಾಶ ಬಂದು ಆಯಮ್ಮನಿಗೆ ಹೆಂಗೆ ಹೋಯ್ತು ಥಿಂಕ್ ಮಾಡಿ ನೀವು. ಈ ಅಮ್ಮನ ನಾನು ಇದೇ ಜಾಗದಲ್ಲಿ 2 ತಿಂಗಳಿಂದ ಈ ಚಾನ್ಸ್ ಬೇಕು, ಈ ಥರ ಬೇಕು ಅಂತ ನಾನು ಮಾತಾಡ್ತಾ ಇದ್ದೀನಿ. ಆದರೆ ಎಮ್ ಕೈಯಲ್ಲಿ ಮಾಡೋಕ್ಕಾಗಿಲ್ಲ, ಅದೇ ಅನ್ನೋದು. ಆದರೆ ನೀನು ಯಾಕೆ ನಿಮ್ಗೆ ನಂತೆ ನೀನು 2-3 ಫಿಲಿಮ್ ನನಗೆ ಚೆನ್ನಾಗಿ ಬಂದ್ರೆ ಕರೆದಿದ್ದ ಟೈಮ್ ನೀನು ಬಂದು ಮಾತಾಡ್ದೆ, ಆ್ಯಕ್ಟ್ ಮಾಡಿಬಿಟ್ಟು ಹೋದ್ಲ ಮೇಡಮ್, ಜ್ಯೋತಿ ರೇಡ್ ಮೇಡಮ್. ಆವಾಗ ನನಗೆ ಜ್ಞಾಪಕ ಬಂತು. ಹೌದು, ಬುಲೆಟ್ ಖಾಲಿಯಲ್ಲಿ ಪಾಪ ಎಲ್ಲ ಮೀಟಿಂಗ್ ಇದ್ರು, ಸೆಕೆಂಡಲ್ಲಿ ಕರೆದ ಬಂದ್ಬಿಟ್ರು, ಬಂದು ಆ್ಯಕ್ಟ್ ಮಾಡಿದ್ರು. ಆ ಒಂದಿದೆ ಅಮ್ಮ, ಅದು ಇವಾಗ ಏನು ಮಾಡಿದ್ರು, ದೊಡ್ಡ ವಿಲನ್ ಮಾಡಿದ್ದಾರೆ. ಆ ಸಿನಿಮಾ ನೋಡ್ರಿ, ಅವ್ರಿಗೆ ಅವ್ರ ಲೈಫಲ್ಲೇ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ಒಳ್ಳೆ ಆ್ಯಕ್ಟ್ರ್ ಆಚೆ ಬಂದಿದೆ. ಅದು ಅದಕ್ಕೆ ನಾನು ಹೇಳಿದ್ದು ಏನು ಗೊತ್ತಾ, ಅವ್ರಿಗೆ ಎಷ್ಟೋ ಇದೆ, ದುಡ್ಡಿದೆ, ಮಸ್ತಾಗಿದೆ, ಯಾಕೆ ಇರ್ಬೋದಿಲ್ಲ ಮನೆಯಲ್ಲಿ? ಕರೆಕ್ಟಾ? ಯಾಕೆ ಬರಬೇಕು? ಬೆಳಗ್ಗೆ 6 ಗಂಟೆಗೆ ಎದ್ದು ಬರ್ತಾರೆ ಪಾಪ, ನೈಟ್ ಎಷ್ಟೋರ್ಗಾದ್ರೂ ಇದ್ಬಿಟ್ಟು ಹೋಗ್ತಾರೆ. ದುಡ್ಡಿದೆ ಅಂದ್ಬಿಟ್ಟು ಮನೆಯಲ್ಲಿ ಇದ್ಬಿಟ್ರೆ ಹೆಸ್ರು ಬರುತ್ತಾ? ದುಡ್ಡು ಅಂದ್ರೆ ನಿಮ್ಮ ಮನೇಲಿ ಇರ್ತಾರೆ, ಹೆಸ್ರು ಎಷ್ಟು ಜನ ಹೋಗ್ತಾರೆ. ನಾನು ಇದೇ ಗುಲಾಬಿ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆದರೆ ಇನ್ನೆಷ್ಟು ಜನ ಹೋಗ್ತಾರೆ. ಈ ಥರ ನಾವು ಪ್ರಯತ್ನ ಮಾಡಿದ್ರೇ ಅವಕಾಶಗಳು ಬರ್ದಿರೋದು ಕೂಡ ನಮ್ಮ ಹುಡ್ಕೊಂಡೋಗಿ ಅವಕಾಶ ಬರುತ್ತೆ. ಈ ಪ್ರಯತ್ನ ಇಟ್ಕೊಳ್ಳಿ. ಯಾರಾದರೂ ನಮ್ಮ ಆರ್ಟಿಸ್ಟು, ನಾನು ಹೇಳ್ದಂತೆ ಯಾರು ಕೋಪ ಮಾಡ್ಕೋಬೇಡಿ. ಏನಂದರೆ ನಿಮ್ಗೆ ಅವಕಾಶ ಕೊಡೋಕ್ಕೆ ನಾನು ಮಾತಾಡ್ತಾ ಇರೋದು. ಪ್ರೆಸ್ ಅವ್ರಿಗೆ ತಾಳ್ಮೆಯಿಂದ ನನಗೆ ಅವ್ರಿಗೆ ಇಷ್ಟವ್ರಿಗೆ ಮಾತಾಡಿದ್ದೀರಾ, ವೈಟ್ ಮಾಡಿದ್ದೀರಾ, ಎಲ್ರಿಗೂ ಧನ್ಯವಾದ. ಇನ್ನೂ ಭಾಳ ಜನ ಮಾತಾಡಬೇಕು.